नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पंगं लंघयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 14ನೇ ಅಧ್ಯಾಯದ 18ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕಲೋಕಗಳಿಗೆ ಇಳಿಯುವರು. ಹರೇ ಕೃಷ್ಣ. ಹಿಂಗೆ ಬಹಳ ಸ್ಪಷ್ಟವಾಗಿದೆ ಯಾರ್ಯಾರಿಗೆ ಏನೇನ್ ಗತಿ ಅಂತ. ನೋಡಿ, ಈ ಈ ಅಧ್ಯಾಯದಲ್ಲಿ ಗುಣಗಳ ಬಗ್ಗೆ ಬಹಳ ಚೆನ್ನಾಗಿ ಭಗವಂತ ಹೇಳ್ತಿರುವಂತದ್ದು. ನೋಡಿ, ಎಲ್ಲವೂ ಒಂದೇ ಅಲ್ಲ, ಎಲ್ಲರಿಗೂ ಒಂದೇ ಫಲ ಅಲ್ಲ. ಎಷ್ಟು ಮತ ಇದೆ ಅಷ್ಟು ಪಥ ಅಲ್ಲ. ನೋಡಿ, ಬಹಳ ಸ್ಪಷ್ಟವಾಗಿ ಯಾರ್ಯಾರು ಯಾವ್ಯಾವ ಗುಣದಲ್ಲಿ ಇರ್ತಾರೋ ಅವ್ರವ್ರಿಗೆ ಇಂತಿಂತದೇ ನೋಡಿ ಗುರಿ ಅಂತ. ನೋಡಿ, ಕೊನೆಯದಾಗಿ ಸಿಗುವಂತ ಫಲ ನೋಡಿ, ಅದನ್ನೇ ನಾವು ಹಿಂದಿನ ಶ್ಲೋಕಗಳಲ್ಲಿ ಬಹಳಷ್ಟು ರೀತಿಗಳು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸತ್ವಗುಣದಲ್ಲಿದ್ದವ್ರು ಜ್ಞಾನ ಬೆಳೆಯುತ್ತೆ, ರಜೋಗುಣದಲ್ಲಿದ್ದವ್ರು ಲೋಭ ಬೆಳೆಯುತ್ತೆ, ತಮೋಗುಣದಲ್ಲಿದ್ದವ್ರಿಗೆ ಮೂರ್ಖತನ, ಹುಚ್ಚು, ಭ್ರಾಂತಿಗಳು ಬೆಳೆಯುತ್ತೆ. ನೋಡಿ, ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳ್ತಾರೆ. ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖ ಬರುತ್ತೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತೆ. ನೋಡಿ, ಇದೇ ತರದ್ದು ಬಹಳ. ರಜೋಗುಣದಲ್ಲಿ ಮರಣ ಹೊಂದವನು ಮನುಷ್ಯನು ಫಲಾಪೇಕ್ಷೆ ಇರೋ ಕರ್ಮಗಳಲ್ಲಿ ತೊಡಗಿರೋರ ಮಧ್ಯೆ ಹುಟ್ಟತಾನೆ. ತಮೋಗುಣದಲ್ಲಿ ಮನುಷ್ಯನ್ ಸತ್ರೆ ಪ್ರಾಣಿ ವರ್ಗದಲ್ಲಿ ಹುಟ್ಟತಾನೆ. ಸತ್ವಗುಣದಲ್ಲಿರೋ ಮನುಷ್ಯನ್ ಸತ್ರೆ ಮಹರ್ಷಿಗಳು ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪ್ತಾನೆ. ನೋಡ್ರಿ, ಈ ತರದ್ದು ವಿಷಯಗಳು, ಗುಣಗಳ ಬಗ್ಗೆ ಅವ್ರಿಗೆ ನೋಡಿ. ತಮ್ಮ ಗುಣವು ವೃದ್ಧಿ ಆದಾಗ ಕತ್ತಲು, ಜಡತ್ತು, ಹುಚ್ಚು ಮತ್ತು ಭ್ರಾಂತಿ ಹಾಕೊಳ್ತಾನೆ. ನೋಡಿ, ಹಿಂಗೆ ಈ ತರದ್ದೆಲ್ಲ ಬಹಳಷ್ಟು ವಿವರಗಳನ್ನ ಪಡ್ಕೊಂಡು ಹೋಗ್ತಾ ಇದ್ವಿ. ಕೊನೆಯದಾಗಿ ನೋಡಿ, ಈ ಪ್ರಸ್ತುತ ನಾವು ದೇಹದ ಬಿಟ್ಟಾಗ ನಾವು ಎಲ್ಲಿ ಹೋಗ್ತೀವಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ಬೇಕು. ಇದು ಬಹಳಷ್ಟು ಜನಕ್ಕೆ, ದೇಹ ಬಿಡೋವ್ರಿಗೆ ಒಂದ್ ಸ್ವಲ್ಪ ಭಯನೇ ಇರುತ್ತೆ. ನೋಡಿ, ಸ್ವಲ್ಪ ಏನು ನೋಡಿ, ಸಾವು ಕಂಡ್ರೆ ಭಯ. ಯಾಕೆ? ಈಗ ಪ್ರಸ್ತುತ ಇರುವಂತ ಸ್ಥಿತಿಗತಿಯಿಂದ ಇನ್ನೆಂತ ಹೀನ ಸ್ಥಿತಿಗೆ ಹೋಗ್ತೀವೋ ಅಂತ ಭಯ. ನೋಡಿ, ಅದೇ ಯಾರು ಉನ್ನತ ನೋಡಿ ಸಾಧನೆ ಮಾಡಿರ್ತಾರೋ ಅವರಿಗೆ ಭಯ ಇರೋದಿಲ್ಲ. ಅದಕ್ಕೆ ನೋಡಿ, ಶರಣರನ್ನ ಮರಣದಲ್ಲಿ ಕಾಣ್ರಿ ಅಂತ ಹೇಳೋದು. ನಾವ್ ಎಷ್ಟು ಶರಣಾಗಿದ್ದೀವಿ, ಎಷ್ಟು ಭಕ್ತಿ ಮಾಡ್ತಿದೀವಿ ನೋಡಿ, ಸಾವಿಗೆ ಭಯವನ್ನ ಎಷ್ಟು ನೋಡಿ ಕಡಿಮೆ ಮಾಡ್ಕೊಂಡಿದೀವಿ. ನೋಡಿ, ಸಾವು ಅಂತಂದ್ರೆ ನೋಡಿ, ಅದು ಇನ್ನೂ ಉನ್ನತ ನೋಡಿ ಉದ್ದೇಶ ಸಾಧನೆಗೆ ಮುಂದೆ ಹೋಗುವಂಥದ್ದು. ಈ ತರದೆಲ್ಲ ಯೋಗಿಗಳು ಮಾಡ್ಕೊಂಡಿರ್ತಾರೆ. ನೋಡಿ, ಯೋಗಿಗಳಿಗೆ ನೋಡಿ, ಅವರೇ ಯಾವ ಮಟ್ಟಕ್ಕೆ ಅಂದ್ರೆ ಅವರೇ ಜೀವ ಸಮಾಧಿ ಆಗೋ ಮಟ್ಟಕ್ಕೆ ನೋಡಿ, ಇಂಥ ದಿನ ಇಂಥ ನಿಗದಿ ಮಾಡ್ಕೊಂಡು ನೋಡಿ ಅವರು ದೇಹ ಬಿಡುವಂಥದ್ದು ಕೂಡ ಇರುತ್ತೆ. ಯಾಕೆ? ಇನ್ನು ಉನ್ನತ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ನೋಡಿ, ಹಂಗೆ ನೋಡಿ, ವಿಶೇಷವಾಗಿ ಯಾರಾದ್ರೂ ಇದಕ್ಕೆ ಯೋಜನೆ ಮಾಡ್ಕೊಳ್ಳೇಬೇಕು. ಏನದು? ಸತ್ ಸಾವು ಸತ್ತ ನಂತರ ಏನು, ಎಲ್ಲಿ ಹೋಗ್ಬೇಕು ನೋಡಿ. ಹಿಂಗೆ ನೋಡಿ, ಅದಕ್ಕೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆತಿದೀವಾ ಅಂತ ನಮಗ್ ನಾವೇ
ಪರೀಕ್ಷೆ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಸಾವಿನ ಬಗ್ಗೆ ನಮಗೆ ಭಯ ಕಡಿಮೆ ಆಗಿದೆಯೋ ಜಾಸ್ತಿ ಆಗ್ತಿದೆಯೋ ಅನ್ನೋದೇ ಒಂದು ಮಾನದಂಡ. ನೋಡಿ, ಮಾನದಂಡ ನೋಡಿ, ಈಗ 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ತೇರ್ಗಡೆ ಆಗಿ ಹೋಗ್ತಾರಲ್ಲ, ಆ ಸ್ಟೂಡೆಂಟ್ ಅಳ್ತಾನ, ಅಯ್ಯೋ ನಾನು ಪಾಸ್ ಆಗಿ ಹೋಗ್ಬಿಟ್ಟೆ ಅಂತ ಅಳ್ತಾನ. ನೋಡಿ, 10ನೇ ಇಲ್ಲ, ಕ್ಲಾಸಿಂದ ಇಲ್ಲ ಕ್ಲಾಸ್ ಪ್ರಭು, ಹೋಗ್ತಾನ, ಖುಷಿ ಪಡ್ತಾನೆ, ಇನ್ನೂ ಖುಷಿ ಪಡ್ತಾರೆ. ಅಯ್ಯಯ್ಯೋ ನಾನು ಈ ಸ್ಕೂಲ್ ಬಿಟ್ಟು ಹೋಗ್ಬೇಕಾಯ್ತೆ ಅಂತ ಹೇಳ್ತಾರ. ಎಲ್ಲಾದ್ರೂ ನೋಡಿದೀರಾ? ಇಲ್ಲ. ನೋಡಿ, ಈಗ 12ನೇ ಕ್ಲಾಸಿಂದ ಈಗ ಡಿಗ್ರಿಗೆ ಹೋಗ್ಬೇಕು. ನೋಡಿ, ನೆಕ್ಸ್ಟ್ MBBS ನೋಡಿ, ಇಂಜಿನಿಯರಿಂಗು, ನೋಡಿ ಈ ತರದ್ BSc BA BCom ಈ ತರದಕ್ಕೆಲ್ಲ ಹೋಗ್ಬೇಕು. ನೋಡಿ, ಯಾರು ಅಳಲ್ಲ. ಪಾಸ್ ಆಗೋದವ್ರು ಯಾರು ಅಳಲ್ಲ, ಫೇಲ್ ಆದವರು ಅಳ್ತಾರ. ಫೇಲ್ ಅಳ್ತಾರೆ, ಬೇಜಾರಾಗುತ್ತೆ. ಅಳ್ತಾರೆ, ನಾನು ಯಾಕೆ ಅಳ್ತಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿದ್ರೆ ಬಿಟ್ಟು ಹೋಗ್ಬೋದಾಗಿತ್ತು ಅನ್ನೋ ಫೀಲಿಂಗ್ ಇತ್ತಲ್ಲ ಅಂತ ನೋಡಿ ಅವ್ರು ಅಳ್ತಾರೆ. ಅನ್ಕೊಳ್ತಾರೆ ಪ್ರಭು. ನೋಡಿ, ಯಾವ ಮಟ್ಟಕ್ಕೆ ಅಂದ್ರೆ ಕೆಲವರೆಲ್ಲ ಆತ್ಮಹತ್ಯೆ ಕೂಡ ಮಾಡ್ಕೊಳಕ್ ಹೋಗ್ತಾರೆ. ಎಂತ ರಿಸಲ್ಟ್ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟೆ, ಅವ್ರ ತರ ನಾನು ಒಂಚೂರು ಮುಂದುವರೆದಿದ್ರೆ ಚೆನ್ನಾಗಿರ್ತೇತೇನೋ ಅಂತ ಅನ್ಕೊಂತಾರೆ. ಪ್ರಯತ್ನ ಪಡ್ಬೇಕಾಗಿತ್ತು ಅಂತ ಅನ್ಕೊಂತ. ನೋಡಿ ಹಿಂಗೆ ಒಂದು ಸ್ಕೂಲು ಕಾಲೇಜಿನ ಪರೀಕ್ಷೆನೇ ಉದಾಹರಣೆಗೆ ತಗೊಂಡ್ರೆ ಬದುಕಿಗೆ ನೋಡಿ ಹಂಗೆ ಪಾಸ್ ಆಗಿ ಮೇಲೆ ಹೋಗೋರಿಗೆ ಸಂತೋಷ. ನೋಡಿ, ಫೇಲ್ ಆಗಿ ಕೆಳಗಡೆಗೆ ಬಿದ್ದು ಹೋಗ್ತಾರೆ. ನೋಡ್ರಿ, ಕೆಲವರೆಲ್ಲ ಡಿಮೋಷನ್ ಎಲ್ಲಾನು ಈ ಸರ್ವಿಸ್ ಅಲ್ಲಿ ಗೌರ್ಮೆಂಟ್ ಕೆಲ್ಸಗಳಲ್ಲಿ ಪ್ರಮೋಷನ್ ಡಿಮೋಷನ್ ಈ ತರದೆಲ್ಲ ಮಾಡ್ತಾರೆ. ನೋಡಿ, ಕೆಲವು ಸತಿ ಹಿಂಗೆಲ್ಲ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದವ್ರನ್ನ ಡಿಮೋಷನ್ ಮಾಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ನೋಡಿ, ಹೆಡ್ ಕಾನ್ಸ್ಟೇಬಲ್ ಇದ್ದವ್ರನ್ನ ಡಿಮೋಷನ್ ಮಾಡಿ ಕಾನ್ಸ್ಟೇಬಲ್ ಎಲ್ಲ ಮಾಡ್ತಾರೆ. ಗೌರ್ಮೆಂಟ್ ಆತರ ದಂಡನೆ ಎಲ್ಲ ಕೊಡುತ್ತೆ. ನೋಡಿ, ಅವ್ರು ಕೊಟ್ಟಿರೋ ಇನ್ಕ್ರಿಮೆಂಟ್ಸ್ನೆಲ್ಲ ಕಿತ್ಕೊಳ್ಳುತ್ತೆ. ನೋಡಿ, ಕೆಲವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಮೋಷನ್ ಕೊಡಲ್ಲ, ಡಿಮೋಷನ್ ಮಾಡಲ್ಲ, ಅಲ್ಲೇ ಇರ್ರಿ ಅಂತಾರೆ. ಪ್ರಮೋಷನ್ ಆಗೋದನ್ನ ತಡಿದೇ ಇರ್ತದೆ. ನೋಡಿ, ಈ ತರ 3 ತರ ಇರ್ತದೆ. ಒಂದು ಪ್ರಮೋಷನ್ ಕೊಡ್ಬೋದು, ಇನ್ನೊಂದು ಉನ್ನತ ಸ್ಥಾನಕ್ಕೆ ಪ್ರಮೋಷನ್, ಇನ್ನೊಂದು ಡಿಮೋಷನ್, ಆ ಇರೋ ಸ್ಥಾನದಿಂದ ಕೆಳಗಿನ ಸ್ಥಾನ ಕೊಡೋದು. ಇಲ್ದಿದ್ರೆ ಬೇಕಿದ್ರೆ ನೋಡ್ರಿ, ಇಲ್ದೇ ಇದ್ರ ಪ್ರಮೋಷನ್ ಕೊಡದೆ ಅಲ್ಲೇ ತಡೆದೇ ಇಟ್ಟಿರೋದು, ನಿದ್ದ ಜಾಗದಲ್ಲೇ ಇರು. ಪ್ರಮೋಷನ್ ಇನ್ ಮೇಲಕ್ಕೂ ಹೋಗುವಲ್ಲ, ಕೆಳಗೂ ಕೊಡಲ್ಲ. ನೋಡಿ, ಹಿಂಗೆ ನಮ್ಮ ಬದುಕು ಕೂಡ ನಾವು ಒಂಥರ ಈ ವಿಚಿತ್ರ ಸಂದರ್ಭದಲ್ಲಿದ್ದೀವಿ. ಇದರಿಂದ ಒಂದು ಅರ್ಥ ಆಗತ್ತೆ ಏನು ಅಂದ್ರೆ, ರಜೋಗುಣದಲ್ಲಿರೋರು ಭೂಲೋಕದಲ್ಲಿ ವಾಸ ಮಾಡುವರು. ಈಗ ನಾವೆಲ್ಲ ಭೂಲೋಕದಲ್ಲೇ ವಾಸ ಮಾಡ್ತಿದೀವಲ್ವಾ? ಇದರಿಂದ ಏನ್ ಅರ್ಥ? ಈಗೇನ್ ಅರ್ಥ? ನಾವೆಲ್ಲ ಅದೇ ರಜೋಗುಣ ಇದ್ರಲ್ಲಿ ಇದೀವಿ ಅಂತ. ನಾವು ಯಾವ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ. ಮುಂದುವರೆದಿಲ್ಲ ನಾವು. ನೋಡಿ, ನಮಗೆಲ್ಲ ಇಲ್ಲೇ ವಾಸ ಮಾಡೋದಕ್ಕೆ ಏನ್ ಕಾರಣ? ಇಲ್ಲೇ ವಾಸ ಮಾಡ್ತಾ ಇದೀವಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಏನ್ ಗುಣವನ್ನ ಅತ್ಯಂತ ಹೆಚ್ಚು ಬೆಳೆಸ್ಕೊಂಡಿದ್ವಿ, ಯಾವ ಗುಣದಲ್ಲಿ ಇದ್ವಿ ಅಂತ. ರಜೋಗುಣ ಮತ್ತೆ ತಮೋಗುಣ. ರಜೋಗುಣ. ಸತ್ವಗುಣದಲ್ಲಿ ರಜೋಗುಣದಲ್ಲಿದ್ದ ಕಾರಣವಾಗಿ ಹಿಂದಿನ ಜನ್ಮಗಳಲ್ಲಿ ನಮಗೆ ಇವತ್ತು ಈ ಭೂಲೋಕದಲ್ಲಿ ನೋಡಿ ಜನ್ಮ ಸಿಕ್ಕಿದೆ. ನೋಡಿ, ಇದಂತೂ ಸ್ಪಷ್ಟ ಆಗ್ಬಿಡ್ತು. ನೋಡಿ, ಇವೆಲ್ಲನೂ ರಹಸ್ಯಗಳು. ನೋಡಿ, ಬೇಕಾದ್ರೆ ನಾನು ನಿಮ್ಗೆಲ್ಲ ಭವಿಷ್ಯ ಹೇಳ್ತೀನಿ, ಹಿಂದಿಂದು ಮುಂದಿಂದೆಲ್ಲ ಹೇಳ್ತೀನಿ. ನಾನು ಹಿಂದಿಂದೆಲ್ಲ ನಿಮ್ಮೆಲ್ಲರಿಗೂ ನನ್ನನ್ನು ಸೇರಿಸ್ಕೊಂಡು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಹಿಂದಿನ ಜನ್ಮದಲ್ಲಿ ರಜೋಗುಣದಲ್ಲಿ ಇದ್ರಿ. ನೀವು ಇದು ಹೇಳಿದ್ ಸುಳ್ಳ ತಪ್ಪ? ನಾನು ಕರೆಕ್ಟ್ ಪ್ರಭುಜಿ. ನಮ್ಗೆ ಅನ್ಸುತ್ತೆ ನಾವು ರಜೋಗುಣದಲ್ಲಿ ಇರೋದಕ್ಕಿಂತ ನಾವು ಬಂದಿದೀವಿ ಅಂತ. ನಮ್ ರಿಸಲ್ಟ್ ನಿಮ್ಗೆ ಗೊತ್ತಾಗಿದೆ, ಹಾಗಾಗಿ ಹೇಳ್ತಿದ್ವಿ. ನೋಡಿ, ಹಂಗೆ ನೋಡಿ, ಜ್ಯೋತಿಷ್ಯ ಅಂದ್ರೆ ಇದೆ, ಭವಿಷ್ಯ ಹೇಳೋದಂದ್ರೆ ಹಿಂಗೆ. ಒಂದ್ಸತಿ ಪ್ರಭುಪಾದ್ರ ಹತ್ರ ಬರ್ತಾನೆ ಒಬ್ಬ. ನೋಡಿ, ಅವನು ಬಂದು ಸ್ವಾಮೀಜಿಗಳ ಹತ್ರ ಭವಿಷ್ಯ ಕೇಳೋದು ಇದೆಲ್ಲ ಸ್ವಲ್ಪ ಸಾಮಾನ್ಯ. ಒಬ್ಬ ಕೈ ತೋರಿಸ್ತಾನೆ, ಸ್ವಾಮಿ ನನ್ ಸ್ವಲ್ಪ ಭವಿಷ್ಯ ಹೇಳ್ರಿ ಅಂತ. ಕೈ ನೋಡಿ ಪ್ರಭುಪಾದ ಹೇಳ್ತಾರೆ, ಇವು ತುಂಬಾ ಕಷ್ಟ ಅಂತಾರೆ. ನೋಡಿ, ಇವನಿಗೆ ಭಯ ಆಗತ್ತೆ, ತುಂಬಾ ತೀರಾ ಕಷ್ಟ. ನೋಡಿ, ಎಲ್ಲ ನಿನ್ ಕೈಯಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ. ನೋಡಿ, ದುಃಖ ದೋಷ ದರ್ಶನಂ, ಈ 4 ನಿನ್ ಕೈಯಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾರ ಕೈಯಲ್ಲಿ ಇರಲ್ಲ ಹೇಳಿ? ಮೃತ್ಯು ಕಾಣಲ್ವಾ? ಎಲ್ಲರೂ ಸಾಯಲ್ವಾ? ಇರುತ್ತೆ ಪ್ರಭುಜಿ. ಯಾರು ವೃದ್ಧರಾಗೋದಿಲ್ವಾ? ಯಾರಿಗೂ ರೋಗ ಬರೋದಿಲ್ವಾ? ನೋಡಿ, ಇದೊಂದು ದೊಡ್ಡ ಇದೊಂದು ಭವಿಷ್ಯ ಹೇಳಲ್ಲ. ನಿನ್ ಕೈಯಲ್ಲಿ ನೋಡಿ ಜನ್ಮ ಮೃತ್ಯು ಜರ ವ್ಯಾಧಿ. ನೋಡಿ, ಮತ್ತೆ ಸತ್ರೆ ಮತ್ತೆ ಹುಟ್ಟಲ್ವಾ ಅವನು? ನೋಡಿ, ಹಿಂಗೆ ನೋಡಿ, ಇದು ಎಲ್ಲ ಓಪನ್ ಸೀಕ್ರೆಟ್. ಇದು
ಸೀಕ್ರೆಟ್ ಬಟ್ ಇಟ್ ಇಸ್ ಓಪನ್. ನೋಡಂಗೆ ನೋಡಂಗೆ ಈ ಭೂಲೋಕದಲ್ಲಿ ವಾಸ ಮಾಡೋರು ನೋಡಿ ಈ ತರ 3 ತರ ಕ್ಲೇಶಗಳು, ಈ ಬಗೆಹರಿಸ್ಕೊಳಕ್ ಆಗದೆ ಇರೋಂತ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ಸಮಸ್ಯೆಗಳು ನೋಡಿ, ಈ ನೋಡಿ ಇವೆಲ್ಲನೂ ಕಾಡಿಸ್ತಾ ಇರುತ್ತೆ, ಪೀಡಿಸ್ತಾ ಇರುತ್ತೆ. ಹೆಚ್ಚು ಹೆಚ್ಚು ನೋಡಿ ಆಸೆಗಳನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಲೋಭಿಗಳಾಗಿರ್ತೀರಿ ನೋಡಿ, ಹೆಚ್ಚು ಹೆಚ್ಚು ಆಸೆಗಳು ರಜೋಗುಣದ ನೋಡಿ, ಅದ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳು ತಾಂಡವಾಡ್ತಿರ್ತವೆ ನೋಡಿ. ಇನ್ನೂ ಆಸೆಗಳು ಜಾಸ್ತಿ, ಇನ್ನೂ ಆಸೆಗಳ ಜಾಸ್ತಿ ನೋಡಿ. ಹಂಗೆ ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂದ್ರೆ ನೋಡಿ, ಸತ್ವಗುಣಕ್ಕೆ ಬರ್ಬೇಕು ಅಂದ್ರೆ ನೋಡಿ ಅವ್ರ ಆಸೆಗಳನ್ನ ಬಿಡ್ಬೇಕು ನೋಡಿ. ಸತ್ವಗುಣದಲ್ಲಿ ನೋಡಿ, ಸತ್ವಗುಣದ ನಿಜವಾದ ಜ್ಞಾನ ಬೆಳೆಯುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ನೋಡಿ. ಹಂಗೆ ಜ್ಞಾನವನ್ನ ಬೆಳೆಸ್ಕೊಳ್ಳೋದು ನೋಡಿ, ಮೇಲಿನ ಊರ್ಧ್ವ ಲೋಕಗಳು ಏರಿ ಹೋಗೋದು ನೋಡಿ. ಅದೇ ಅತ್ಯುತ್ತಮ ಅಲ್ಲ ನೋಡಿ. ಅದನ್ನ ಕೂಡ ಭಗವಂತ ಕೃಷ್ಣ ನೋಡಿ ಬಹಳಷ್ಟು ಕಡೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಿದ್ದಾನೆ ನೋಡಿ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಯಾರಾದ್ರೂ ಈ ಶ್ಲೋಕ ಓದ್ತಿರ ಮತ್ತೆ ನೋಡಿ. ಯಾವ ಲೋಕಕ್ಕೆ ಹೋದ್ರೇನು ಕೂಡ ನೋಡಿ, ಬ್ರಹ್ಮ ಲೋಕಕ್ಕೆ ಹೋದ್ರೇನು ಕೂಡ ಅಲ್ಲಿ ಅಸುರರು ಬಂದು ಆಕ್ರಮಣ ಮಾಡಲ್ವಾ? ಸ್ವರ್ಗಲೋಕಕ್ಕೂ ಕೂಡ ಆಕ್ರಮಣ ಮಾಡ್ತಾರೆ ಪ್ರಭುಜಿ, ಮಾಡ್ತಾರೆ. ಎಷ್ಟೊಂದು ಉದಾಹರಣೆಗಳಿದಾವಲ್ಲ ಪ್ರಭುಜಿ. ನೋಡಿ, ಯಾರು ನೋಡಿ ಆತಂಕ ಇಲ್ಲದೆ ಇದ್ದಾರೆ ನೋಡಿ ಅಲ್ವಾ? ನೋಡಿ ಪುನರಾವರ್ತನೆ. ಹರೇ ಕೃಷ್ಣ ಪ್ರಭುಜಿ. 8ನೇದ್ರಲ್ಲಿ 16 ಪ್ರಭುಜಿ, 8ನೇ ಅಧ್ಯಾಯ 16. ಓದಿ ಮತ್ತೆ ಶ್ಲೋಕ ಓದಿ, ಅನುವಾದ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆ ಬ್ರಹ್ಮ ಭುವನಾಲೋಕಃ ಪುನರಾವರ್ತಿನೋರ್ಜುನ ಮಾಮುಪೇತೆ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅನುವಾದ: ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕಗಳವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸನಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಬಹಳ ಸ್ಪಷ್ಟವಾಗಿದೆ ನೋಡಿ. ಇಲ್ಲಿ ನಿಮ್ಗೆ ನೋಡಿ ಬೇರೆ ಬೇರೆ ಲೋಕಗಳು ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಇದು ನೋಡಿ ಇಲ್ಲಿ ಕಾಣ್ತೀರಿ ನೋಡಿ. ಇಲ್ಲಿ ಭೂಲೋಕ ಅರ್ತ್ ಅಲ್ಲಿ ನಾವು ಭೂಲೋಕದಲ್ಲಿ ಇದೀವಿ ಈಗ ನೋಡಿ. ಈಗ ಈ ರಜೋಗುಣದಲ್ಲಿದ್ದು ಇಲ್ಲಿ ರಜೋಗುಣದ ಜಾಸ್ತಿ ತೀವ್ರವಾಗಿರುತ್ತೆ ನೋಡಿ. ನೋಡಿ ಆಸೆಗಳು, ಸಿಟಿ ಲೈಫ್ ನೋಡಿ, ಜನಗಳು ನೋಡಿ ಹೆಂಗಿರ್ತಾರೆ, ಪ್ಯಾಷನೆಟ್ ನೋಡಿ. ಅವ್ರೇನಾದ್ರೂ ಸ್ವಲ್ಪ ಒಳ್ಳೆಯ ಸತ್ವಗುಣ ಬೆಳೆಸ್ಕೊಂಡ್ರೆ ಇನ್ನೊಂದ್ ಮೇಲೆ ಲೋಕ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಇನ್ನೊಂದ್ ಲೋಕ, ಸ್ವರ್ಗ ಲೋಕ ನೋಡಿ. ಹಂಗೆ ಮಹರ್ಲೋಕ, ಜನಲೋಕ, ತಪಲೋಕ ನೋಡಿ, ಸತ್ಯಲೋಕ, ಬ್ರಹ್ಮನ ಉನ್ನತವಾದಂತ ಲೋಕ ನೋಡಿ. ಈ ಒಂದೊಂದು ಲೋಕಗಳಲ್ಲಿ ಒಂದು ವಿಶಿಷ್ಟವಾದಂತ ಗುಣಗಳಿರ್ತವೆ, ಅಂದ್ರೆ ವ್ಯತ್ಯಾಸಗಳಿರ್ತವೆ. ಅಲ್ಲಿ ನೋಡಿ ರೀತಿ ಬದುಕೋದು, ಅಲ್ಲಿನ ತಪಸ್ಸು ನೋಡಿ ಬೇಲೆ ಉನ್ನತವಾಗಿರ್ತವೆ. ಮೇಲೆ ಮೇಲೆ ಹೋದಷ್ಟು ಇನ್ನು ಸತ್ಯಲೋಕಕ್ಕೆ ಹೋದವರು ಅತ್ಯಂತ ಸತ್ವದಲ್ಲಿ ಇರ್ತಾರೆ, ಅತ್ಯಂತ ಹೆಚ್ಚು ಸತ್ವದಲ್ಲಿ ಇರ್ತಾರೆ ನೋಡಿ. ಅಲ್ಲಿ ಹೋದಾಗ ನೋಡಿ ಈ ಪುಣ್ಯ ಸಂಪಾದನೆ ಮಾಡ್ಕೊಳಕ್ ಅಲ್ಲಿ ಮತ್ತೆ ಪಾಪ ಅದಕ್ಕೆಲ್ಲನು ನೋಡಿ ಆ ಪುಣ್ಯ ಸಂಪಾದನೆ ಮಾಡ್ಕೊಂಡು ಆ ಲೋಕ ಒಳಗೆ ಹೋಗಿರ್ತಾರೆ. ಈಗ ಏನಾಗತ್ತೆ, ಮಾಡ್ಕೊಂಡಿರೋ ಪುಣ್ಯ ಎಲ್ಲ ಖರ್ಚಾಗೋಯ್ತು ಅಂದಾಗ ಅವಾಗ ಮತ್ತೆ ಏನ್ ಮಾಡ್ಬೇಕು? ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಹಂತಿ ನೋಡಿ. ಈ ಭೂಲೋಕವನ್ನ ಮರ್ತ್ಯ ಲೋಕ ಅಂತ ಹೇಳ್ತಾರೆ, ಇನ್ನೊಂದು ಹೆಸರು ಅದಕ್ಕೆ ನೋಡಿ. ಸತ್ಯಲೋಕದಲ್ಲಿ ಸಾವಿಲ್ಲ, ಯಾವ ಲೋಕದಲ್ಲೂ ಸಾವಿಲ್ಲ. ತಪೋಲೋಕದಲ್ಲಿ, ಜನಲೋಕದಲ್ಲಿ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ ಲೋಕದಲ್ಲಿ ಸಾವಿಲ್ಲ. ಸಾವಿರೋದೇ ಭೂಲೋಕದಲ್ಲಿ. ಅದೇ ತರನೇ ಕೆಳಗಿನ ಲೋಕಗಳಿದಾವೆ ನೋಡಿ. ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳದಲ್ಲೂ ಕೂಡ ಸಾವಿಲ್ಲ. ಇದೆಂತ ವಿಚಿತ್ರ! ಮೇಲಿನ ಲೋಕಗಳಲ್ಲೂ ಸಾವಿಲ್ಲ, ಕೆಳಗಿನ ಲೋಕಗಳಲ್ಲೂ ಸಾವಿಲ್ಲ. ಮತ್ತೆ ಭೂಲೋಕದಲ್ಲಿ ಮಾತ್ರ ಸಾವು. ಭೂಲೋಕದಲ್ಲಿ ಮಾತ್ರ ಪಾಪ ಪುಣ್ಯ ಮಾಡಕ್ಕೆ ಅವಕಾಶ ನೋಡಿ. ಯಜ್ಞ, ಯಾಗ, ಹೋಮ, ಹವನ
ನೋಡಿ ಪುಣ್ಯ ಸಂಪಾದನೆ, ನೋಡಿ ಇವುಗಳಿಗೆಲ್ಲ ಅವಕಾಶ. ಇಲ್ಲಿ ಮಾಡೋದು ಮೇಲೆ ಹೋಗೋದು, ನೋಡಿ ಇಲ್ಲಿ ಮಾಡೋದ್ರ ಪ್ರಕಾರ ಕೆಳಗಡೆ ಲೋಕಗಳಿಗೆ ಹೋಗೋದು. ನೋಡಿ ಅದಕ್ಕೆ ನೋಡಿ ಇದು ಮಧ್ಯಸ್ಥಾನ. ನೋಡಿ ಇದೊಂಥರ ಜಂಕ್ಷನ್ ಇದ್ದಂಗೆ. ನೋಡಿ ಯಾರು ಒಂದ್ಸತಿ ಕೆಳಗಿನ ಲೋಕಕ್ಕೆ ಹೋಗ್ತಾರೆ ಅವ್ರ ಮೇಲೆ ಬರೋದಿಲ್ಲ, ಕೆಳಕ್ ಹೋದವ್ರು ಮೇಲಕ್ಕೆ ಬರಲ್ಲ. ನೋಡಿ ಇದನ್ನ ಶ್ರೀಮದ್ ಭಾಗವತದಲ್ಲಿ ತುಂಬಾ ವಿವರವಾಗಿ ಹೇಳ್ತಾರೆ. ಎಲ್ಲಿವರೆಗೂ ಮೇಲೆ ಬರಲ್ಲ ಮಾತಾಜಿಯವರು? ಅವ್ರಿಗೇನು ಒಂದೇ ಒಂದು ಉದ್ಧಾರ ಯಾವುದು? ಶ್ರೀಮದ್ ಭಾಗವತದಲ್ಲಿ ಇದೆ ಇದೆಲ್ಲ, 5ನೇ ಸ್ಕಂದದಲ್ಲಿ. ಕೆಳಗಡೆ ಹೋದವರು ಮತ್ತೆ ವಾಪಸ್ ಭೂಲೋಕಕ್ಕೆ ಬರಲ್ಲ. ಮತ್ತೇನಾಗತ್ತ ಅವರು? ಬಿಲಸರ್ಗನ ಪ್ರಭು? ಇವೆಲ್ಲಾನು ಬಿಲಸ್ವರ್ಗ ಅಂತಾನೆ ಹೇಳ್ತಾರೆ, ಎಲ್ಲಾನು ಬಿಲಸ್ವರ್ಗಗಳೇ. ಅದು ಒಂಥರ ಮೋಜು ಮಸ್ತಿ ಮಜಾ 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 ಮಾಡಕ್ಕೆ ಒಳ್ಳೆ ಅವಕಾಶ ಇವೆಲ್ಲ ಕೆಳಗಿನ ಸ್ಥಳಗಳು. ಅಂದ್ರೆ ಸ್ವರ್ಗಕ್ಕಿಂತ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಇಂದ್ರಿಯ ತೃಪ್ತಿ ಅಂತ. ಹಾ ಇರುತ್ತೆ ನೋಡಿ. ಈ ಒಂದ್ಸತಿ ಮೇಲಕ್ಕೆ ಬರೋದಿಲ್ಲ. ಮೇಲಕ್ಕೆ ತಮೋ ಬರೋದು, ಗುಣದಲ್ಲಿ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ ಪ್ರಭುಜಿ. ತಮೋ ಗುಣದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ನೋಡಿ ತಮೋ ಗುಣದಲ್ಲಿ ಎಂಜಾಯ್ಮೆಂಟ್. ನೋಡಿ ಅಲ್ಲಿ ಸೂರ್ಯನ ಬೆಳಕೆ ಹೋಗಲ್ಲ. ನೋಡಿ ನಿಮ್ಗೆ ಇಲ್ಲಿ ಧ್ರುವಲೋಕ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ತರನೇ ನೋಡಿ ನೋಡಿ ಇಲ್ಲಿ ಇದೆ ಬೇರೆ ಬೇರೆ ಲೋಕಗಳು ಹೆಂಗೆ ಇರ್ತವೆ ಅಂತೇಳಿ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದೆ, ಸೂರ್ಯನ ಬೆಳಕು ಕೂಡ ಬರೋದಿಲ್ಲ ಅಲ್ಲಿ. ನೋಡಿ ಅಲ್ಲಿ ನೋಡಿ ಒಂದ್ಸತಿ ಅಲ್ಲಿ ಕೆಳಗಡೆ ಪತನ ಹೋದ್ರು ಅಲ್ಲಿ ಹೆಂಗಿರುತ್ತೆ, ಯಾರ್ಯಾರು ಇರ್ತಾರೆ, ಏನೇನ್ ಮಾಡ್ತಿರ್ತಾರೆ, ಎಲ್ಲ ವಿವರಣೆ ಶ್ರೀಮದ್ ಭಾಗವತದಲ್ಲಿದೆ. ಈ ಬ್ರಹ್ಮಾಂಡ ನೋಡಿ, ಈ ಬ್ರಹ್ಮಾಂಡ ಭಗವಂತನ ಸುದರ್ಶನ ಚಕ್ರ ಬರ್ಬೇಕಲ್ಲಿಗೆ ಬಂದು ನೋಡಿ ಈ ಬ್ರಹ್ಮಾಂಡವ ನೋಡಿ ಅದು ಅವ್ರನ್ನೆಲ್ಲ ಹಾಳು ಮಾಡ್ಬೇಕು, ಅದನ್ನೆಲ್ಲ ನಾಶ ಮಾಡಿದಾಗ ಅವ್ರಿಗೆ ಬಿಡುಗಡೆ ಅಂತೆ. ಅಲ್ಲಿವರೆಗೂ ಬಿಡುಗಡೆ ಇಲ್ಲ. ಶ್ರೀಮದ್ ಭಾಗವತದ ಆ ಭಾಗವನ್ನ ಯಾರಾದ್ರೂ ಓದ್ಬೋದು ನೋಡಿ. ಈ ಲೋಕಗಳ ವರ್ಣನೆ ನೋಡಿ ನೀವು ಓದ್ಕೋಬಹುದು. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಭೂಲೋಕ ಹೆಂಗ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಇರುವಂತ ಬೇರೆ ಬೇರೆ ಲೋಕಗಳೆಲ್ಲ ಹೆಂಗ್ ಕಾಣ್ತಾ ಇದೆ, ಕಾಣ್ತಿದೆ ಮಾತಾಜಿ? ಇಲ್ಲಿ ಸತ್ಯಲೋಕ, ತಪೋಲೋಕ, ಕಾಣ್ತಾ ಇದೆ ಪ್ರಭುಜಿ, ಕಾಣ್ತಾ ಇದೆ. ಹರ್ಲೋಕ, ಸ್ವರ್ಗಲೋಕ, ಆ ಸ್ವರ್ಗಲೋಕದಲ್ಲಿ ಇರುವಂತ ನಕ್ಷತ್ರಗಳು, ಭುವರ್ಲೋಕ, ಭೂಲೋಕ ನೋಡಿ, ಅದ್ರ ಕೆಳಗಡೆ ಇರುವಂತ ಈ ಲೋಕಗಳೆಲ್ಲ ಹೆಸರು ನೋಡ್ರಿ ಇಲ್ಲಿ ಕಾಣ್ತಾ ಇದೆ ನೋಡಿ ಅಲ್ವಾ? ನೋಡ್ರಿ ಹಿಂಗಿರುತ್ತೆ ಬ್ರಹ್ಮಾಂಡ. ನೋಡಿ ಈ ಬ್ರಹ್ಮಾಂಡದಲ್ಲಿ ನೋಡಿ ಮೇಲಕ್ಕೆ ಹೋಗೋದು, ಕೆಳಗಡೆ ಬರೋದು. ನೋಡಿ ಹಿಂಗೆ ಸರ್ಕಸ್ ನಡೀತಾ ಇರುತ್ತೆ ನೋಡಿ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ. ನೋಡಿ ಈಗ ಮಾತಾಜಿ ಅವ್ರು ಓದಿದ್ರಲ್ವಾ, ನೋಡ್ರಿ ಹಿಂಗೇ ನಡೀತಾ ಇರುತ್ತೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ. ನೋಡಿ ಬೇರೆ ಬೇರೆ ಲೋಕ ಹೋಗ್ತಿವಿ, ಕೆಳಗಡೆ ಬರ್ತೀವಿ. ಯಾತಂ ದೂತಂ ಯಾತಂ ದೂತಂ ಹಿಂಗ್ ಹೋಗ್ತಾ ಬರ್ತಿರ್ತೀವಿ. ಇಷ್ಟು ದಿನ ಇದೇ ಮಾಡಿದ್ವಿ. ಬೈ ಚಾನ್ಸ್ ಇದರಿಂದ ತಮೋ ಗುಣಕ್ಕೆ ಯಾಕೆ ಇಷ್ಟೊಂದು ಇಲ್ಲಿ ಹೇಳ್ತಿದೆ, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವ ನರಕ ಲೋಕಗಳ ಇಳಿಯುವರು. ಏನಾದ್ರೂ ಕೆಳಗಿನ ಲೋಕಗಳು ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ, ನರಕ ಲೋಕ ಅಂತೆಲ್ಲ ಇಲ್ಲಿ ಕಾಣ್ತಿದೆ ಅಲ್ವಾ? ನೋಡಿ ಲೋಕಗಳಿಗೆ ಏನಾದ್ರು ಹೋಗ್ಬಿಟ್ರು, ಇಲ್ಲಿ ಕಾಣ್ತಿದ್ಯಾ ನರಕ ಲೋಕ ಅಂತ, ಪಿತೃಲೋಕ ಅಂತ ಕಾಣ್ತಾ ಇದೆ ಪ್ರಭುಜಿ. ಇವೆಲ್ಲ ಇತರೆ ಕೆಳಗಿನ ಲೋಕಗಳು. ಇಲ್ಲಿ ಹೋಗ್ಬಿಟ್ರು ಇನ್ ಮೇಲಕ್ಕೆ ಎತ್ಕೊಳ್ಳೋದು ತುಂಬಾ ಕಷ್ಟ, ಬರೋದೇ ಇಲ್ಲ. ಅದು ಭಾಗವತದಲ್ಲಿ ಹೇಳ್ತಾರೆ, ಯಾರಾದ್ರೂ ಎತ್ಕೊಂಡ್ ಆ ಭಾಗ ಹುಡುಕಿ ಹೇಳ್ಬೋದು. 5ನೇ ಸ್ಕಂದದಲ್ಲಿ ಇದೆ ನೋಡ. ಹಂಗ್ ಮೇಲಕ್ಕೆ ಬರೋದು ಕಷ್ಟ. ಕೆಳಗಡೆ ಹೋದ್ರು ಮೇಲಕ್ಕೆ ಬರೋಕೆ ಕೆಳಗಡೆ ಲೋಕದಲ್ಲಿ ಇದಾರೆ ಪ್ರಭುಜಿ. ಏನ್ ಮಾತಾಜಿ? ಪಿತೃಲೋಕ. ನಾನು ಇವಾಗ ಅದೇ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ. ಕೆಳಗಡೆ ಇದಾರೆ ಪ್ರಭುಜಿ ಹಂಗಾರೆ. ಹೌದು, ಲೋಕದಲ್ಲಿ ಇರೋರಿಗೆ ಬಂದ್ರೆ ನೋಡಿ ಅವ್ರಿಗೆ ಅದಕ್ಕೆ ಪಿತೃಗಳೆಲ್ಲ ಅಲ್ಲಿ ಇರ್ತಾರೆ. ನೀವೇನಾದ್ರೂ ಪುಣ್ಯ ಮಾಡಿದ್ರೆ, ನೀವೇನಾದ್ರೂ ನೋಡಿ ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಪಿತೃ ಇರೋದಕ್ಕೆ ಸ್ಪಷ್ಟವಾಗಿದೆ ನೋಡಿ. ಆ ಪಿತೃಲೋಕಗಳು ಇಲ್ಲಿರುವಂತ ಈ ಸುತಳ, ವಿತಳ ನೋಡಿ, ಇಲ್ಲಿ ಮಹಾತಳ, ರಸಾತಳ ಅದಲ್ಲ. ಅರ್ಥ ಆಗ್ತಿದ್ಯಾ ನಾ ಹೇಳೋದು? ನರಕಕ್ಕೆ ಹೋದವರು ನರಕದಲ್ಲಿ ವಾಪಸ್ ಅವುಗಳ ಕರ್ಮವನ್ನ ಕಳ್ಕೊಂಡು ನೋಡಿ ಹೆಂಗೆ ಜೈಲಿಂದ ಬಿಡುಗಡೆ ಆಗಿ ಮತ್ತೆ ಭೂಲೋಕಕ್ಕೆ ಬರಬಹುದು. ಪಿತೃಲೋಕದಲ್ಲಿದ್ದವರು ಕೂಡ ಬರಬಹುದು. ಭಾಗವತ ವರ್ಣಿಸೋದು ಈ ಲೋಕಗಳಿಗೆ ಹೋದವರು ಬರೋದಿಲ್ಲ ಅಂತ.
ಅರ್ಥ ಆಯ್ತಾ ವ್ಯತ್ಯಾಸ ಮಾತಾಜಿ? ಈ ಆಯ್ತು. ಲೋಕ ಅಂದ್ರೆ ನೋಡಿ, ಈ ಲೋಕ ಪಿತೃಲೋಕಕ್ಕೆ ಅವರು ಹೋದಾಗ ಯಾರು ನಾವು ಇಲ್ಲಿರೋರು ಅವ್ರಿಗೆ ಒಳ್ಳೇದನ್ನ ಮಾಡಿದ್ರೆ ಅವರು ಮೇಲಿನ ಲೋಕಕ್ಕೆ ಬರ್ಬೋದಾ ಪ್ರಭು? ಪಿತೃಲೋಕದಲ್ಲಿ ಇದ್ದವರು ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ನೋಡಿ ನಮ್ಮ ಭೂಮಿಗೆ ಬಂದು ನಾವು ಕೊಡುವಂತ ದೇಹಗಳನ್ನೆಲ್ಲ ಈಸ್ಕೊಳ್ಳೋದು, ಅದೇ ಅವ್ರಿಗೆ ಅವ್ರನ್ನ ಉದ್ಧಾರಕ್ಕೆ ಅದೊಂದೇ ಮಾರ್ಗ. ನಾವು ಕೊಡುವಂತ ನೋಡಿ ಪ್ರಸಾದ, ಪಿಂಡದಾನ. ಅಂದ್ರೆ ಅವ್ರು ಬಂದು ಮತ್ತೆ ಮೇಲೆ ಲೋಕಕ್ಕೆ ಹೋಗ್ತಾರ ಇಲ್ಲ ಮತ್ತೆ ಪಿತೃಲೋಕಕ್ಕೆ ಹೋಗ್ತಾರ ವಾಪಸ್? ಈಗ ನರಕಕ್ಕೆ ಹೋಗಿ ವಾಪಸ್ ಭೂಲೋಕಕ್ಕೆ ಬರ್ಬೋದು, ಪಿತೃಲೋಕದಿಂದನೂ ಈ ತರ ಬರುತ್ತೆ. ಈ ಕಡೆ ಇದೆಯಾ ನೋಡಿ, ಈ ಸುತಳ, ವಿತಳ, ಮಹಾತಳ, ತಳ, ಇವ್ರು ಬರೋದಿಲ್ಲ. ಭಾಗವತದ ಪ್ರಕಾರ ನೋಡಿ, ಸತ್ತವರು ನರಕ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಯಮರಾಜನ ಅದನ್ನ ಗರುಡ ಪುರಾಣ ಓದಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಅಲ್ಲಿ ಸಾಕಷ್ಟು ವಿಚಾರಣೆ, ದಂಡನೆ ನೋಡಿ ಎಲ್ಲಾನು ಆಗತ್ತೆ ನೋಡಿ. ಆಮೇಲೆ ಅಂದ್ರೆ ಇಲ್ಲಿ ಯಾರು ದೀಕ್ಷೆ ಎಲ್ಲ ಪಡೆದಿರಲ್ವೋ ಅಲ್ಲಿ ಮತ್ತೆ ಬ್ರಹ್ಮ ಅವ್ರಿಗೆ ದೀಕ್ಷೆ ಮಟ್ಟು ಮತ್ತೆ ಇನ್ನೊಂದ್ ಜನ್ಮಕ್ಕೆ ಕಳಿಸ್ತಾರಂತೆ ಪ್ರಭು. ಏನ್ ಮಾಡ್ತದೆ ಹೇಳಿ, ಇವಾಗ ಈ ಲೋಕದಲ್ಲಿ ಅವ್ರ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಏನು ಮಾಡ್ಕೊಂಡಿಲ್ತಾ ಇದ್ರೆ ನರಕ ಲೋಕದಲ್ಲಿ ಅವ್ರ ಮೃತ್ಯು ಆದ್ಮೇಲೆ ಮತ್ತೆ ಬ್ರಹ್ಮ ಇನ್ನೊಂದ್ ಜೀವಿಗೆ ಕಳ್ಸೋದ್ ಮೊದ್ಲು ಅವ್ರಿಗೆ ಈ ಜ್ಞಾನವನ್ನು ಕೊಡ್ತಾರಂತೆ ಅಂತ ಹೇಳಿ, ಮತ್ತೆ ಅವರು ಭೂಮಿ ಮೇಲೆ ಬಂದ್ಮೇಲೆ ಮತ್ತೆ ಮಾಡ್ತಾ ಹೋಗ್ತಾರೆ ಅದನ್ನ. ನೋಡಿ ಹಂಗೆ ಭಾಗವತವನ್ನ ಈ ವಿಷಯ, ಈ ಸಂದರ್ಭ ಯಾರಾದ್ರೂ 5ನೇ ಸ್ಕಂದ ತೆಗೆದ್ರ ನೋಡಿ, ಪ್ರಭು. ಆ ಭಾಗನೇ ಓದಿ ಮಾತಾಜಿ, ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನೋಡಿ. ಹಂಗೆ ನೋಡಿ, ಈ ಸರ್ಕಸ್ಸು, ಈ ಪಿತೃಲೋಕ, ನರಕ ಲೋಕಗಳು ನೋಡಿ ಇದಕ್ಕೆ ಬರೋದಿಲ್ಲ ನೋಡಿ. ಇದು ಒಬ್ಬೊಬ್ಬರಿಗೂ ಕೂಡ ನಿಯೋಜಿತವಾದಂತ ಸ್ಥಳ ನೋಡಿ. ಈಗ ಸ್ಪಷ್ಟ ಆಗ್ಬಿಡುತ್ತೆ ನೋಡಿ. ತಾಮಸ ನರಕಲೋಕಿಗಳು ಹೇಳುವರು ಅಂದ್ರೆ ದಂಡನೆ ಒಳಪಡ್ತಾರೆ ಅನ್ನೋ ತರ ನೋಡಿ. ತಪ್ಪು ನೋಡಿ, ಅಪರಾಧ ಜೈಲಿಗೆ ಹೋಗ್ತಾನೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ? ನಂಬಿಕೆ ಜನಗಳು ಅದೇಂಗ್ ಹೋಗ್ತಾರೆ, ಅದ್ಯಾಕೆ ಹೋಗ್ತಾರೆ ಅಂತೀರಾ ನೋಡಿ. ಅಪರಾಧ ಮಾಡ್ದ, ಕಾನೂನು ವಿರುದ್ಧವಾಗಿ ನಡ್ಕೊಂಡ, ಆತನನ್ನ ಜೈಲಿಗೆ ಹೋದ ಅಂತಂದ್ರೆ ಅದ್ ಹೆಂಗೋದ, ಯಾಕೋದ, ನಾನಂತೂ ನಂಬಲ್ಲ ಅಂತೀರಾ? ಆಶ್ಚರ್ಯ ಏನಾಗಲ್ಲ ಪ್ರಭು. ಆಶ್ಚರ್ಯ ಏನಾಗಲ್ಲ ಪ್ರಭುಜಿ. ತಪ್ಪು ಮಾಡಿರ್ತಾರೆ, ಅದಕ್ಕೆ ಹೋಗೇ ಹೋಗ್ತಾರೆ ಅವರು. ಅಷ್ಟೇ ಸಹಜ ನೋಡಿ, ಅಷ್ಟೇ ಸಹಜ. ಒಬ್ಬ ಅಪರಾಧಿ ಮಾಡಿದವನು ಎಷ್ಟು ಮಟ್ಟಕ್ಕೆ ಜೈಲಿಗೆ ನೋಡ, ಅವನ ಕಾನೂನು ಪ್ರಕಾರ ನೋಡಿ, ಒಬ್ಬ ಜಡ್ಜ್ ನೋಡಿ, ಒಬ್ಬ ನ್ಯಾಯಾಧೀಶ ಆತನನ್ನ ವಿಚಾರಣೆ ಮಾಡಿ ನೋಡಿ, ಆ ವಿಚಾರಣೆ ಆತನು ಮುರಿದಂತ ಕಾನೂನು ತಕ್ಕಂಗೆ, ಅಪರಾಧ ಮಾಡದ ತಕ್ಕಂಗೆ ಅವನಿಗೆ ದಂಡನೆ ಹೆಂಗೆ ವಿಧಿಸ್ತಾರೋ ಅದೇ ತರನು ಇದು ಕೂಡ ನೋಡಿ. ಅದಕ್ಕೂ ಕೂಡ ವಿಚಾರಣೆ ಮಾಡೋಕ್ಕೂ ಕೂಡ ಒಬ್ರು ಇರ್ತಾರೆ, ದಂಡನೆ ಕೊಡ್ತಾರೆ ನೋಡಿ. ದಂಡನೆ ಆದ್ಮೇಲೆ ನೋಡಿ ಆತನ ಏನಾಗ್ಬೇಕು ಅವನು ಆಗ್ತಾನೆ. ಕೆಲವ್ರಿಗೆ ಎಷ್ಟು ತೀವ್ರವಾಗಿ ಮಾಡಿರ್ತಾರೆ ಅಂತಂದ್ರೆ ಅಜೀವ ಸಜೆ ಮಾಡ್ತಾರೆ ಅವ್ರಿಗೆ ನೋಡಿ. ಅವನಿಗೆ ಬಿಡುಗಡೆನೇ ಇಲ್ಲ ನೋಡಿ. ಕೆಲವ್ರಿಗೆ ಮೃತ್ಯು ದಂಡನೆ ಕೊಟ್ರೆ ಕೆಲವ್ರಿಗೆ ಜೀವಾವಧಿ ಶಿಕ್ಷೆ ನೋಡಿ. ಅವ್ರ ಜೀವಾವಧಿ ಶಿಕ್ಷೆ ಅನ್ನೋದ್ರ ಅರ್ಥ ಏನು? ಜೀವನ ಪರ್ಯಂತ ಅಲ್ಲಿರೋದು ಪ್ರಭುಜಿ. ಅಂತ ಅವನಿಗೆ ಬಿಡುಗಡೆನೇ ಇಲ್ಲ ನೋಡಿ. ಆ ತರ ಬಿಡುಗಡೆ ಆಗ್ಬೇಕು ಅಂದ್ರೆ ಎನ್ನಿಂದ ಬಿಡುಗಡೆ? ಸಾಯ್ಬೇಕು ಅನ್ನಷ್ಟೆ, ಇನ್ನೇನು ಬೇರೆ ತರನೇ ಇಲ್ಲ ನೋಡಿ. ಆ ತರ ಇಲ್ಲೂ ಕೂಡ ತೀವ್ರತೆ ಅಂತಂದ್ರೆ ಹಂಗೆ. ಎಲ್ಲಿ ಹೆಚ್ಚು ಕಡಿಮೆ ನೋಡಿದ್ರೆ ಅಲ್ಲೇನಿದೆಯೋ ನೋಡಿ, ಭಗವಂತನ ನೋಡಿ ಈ ಪ್ರಪಂಚ ಸೃಷ್ಟಿ ಮಾಡಿ ಅಲ್ಲಿಗೆ ಅಧಿಕಾರಿಗಳನ್ನೆಲ್ಲ ಮಾಡಿ, ನರಕಾಧಿಪತಿ ನೋಡಿ, ದಂಡಾಧಿಕಾರಿ ಅಲ್ಲೆಲ್ಲ ಹೆಂಗೆ ಇಟ್ಟಿದನೋ, ಬ್ರಹ್ಮ, ಇಂದ್ರದೇವ ನೋಡಿ, ಇಲ್ಲಿ ಇದೇ ತರನೇ ಅದೇ ಒಂದು ಮಾದರಿಯಲ್ಲೇ ಈ ಭೌತಿಕ ಪ್ರಪಂಚದಲ್ಲೂ ಕೂಡ ನಡೀತಾ ಇರೋದು ನೋಡಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದರ್ಥ ಆಗುತ್ತೆ, ಅದರ್ಥ ಮಾಡ್ಕೊಂಡ್ರೆ ಇದು ಅರ್ಥ ಆಗುತ್ತೆ ನೋಡಿ. ಇದರಲ್ಲಿ ತುಂಬಾ ಗೊಂದಲ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಅದ್ ಹೆಂಗೆ ನನಗೆ ನೋಡಿ ಹಿಂಗೆಲ್ಲ ಹೇಳಕ್ ಆಗಲ್ಲ ಅಲ್ವಾ? ಇದನ್ನ ನೋಡಿದ್ರೆ ಅದರ್ಥ ಆಗುತ್ತೆ, ಅದನ್ನ ನೋಡಿದ್ರೆ ಇದು ಅರ್ಥ ಆಗುತ್ತೆ ಹಂಗೆ. ಹರೇ ಕೃಷ್ಣ. ಹಂಗೆ ಊರ್ಧ್ವ ಲೋಕಗಳು ಅನ್ನುವಂಥದ್ದು ಇದಾವೆ
ನೋಡಿ ಅದೇ ತರನೇ ನೋಡಿ ಈ ನರಕ ಲೋಕಗಳಿಗೆ ಹೋಗುವಂತದ್ದು ಕೂಡ ಇದೆ. ನೋಡಿ ಆ ನರಕ ಲೋಕ ಅಂದ್ರೆ ಎಲ್ಲಿದೆ, ಯಾಕಿದೆ, ಹೇಗಿದೆ ಅನ್ನುವಂಥದ್ದೆಲ್ಲ ಕಾಣುತ್ತೆ. ನೋಡಿ ಬೇರೆ ಬೇರೆ ಗ್ರಹಗಳು ನೋಡಿ ಸೂರ್ಯ, ಗುರು, ಮಂಗಳ, ಬುಧ, ಶುಕ್ರ, ಚಂದ್ರ, ರವಿ, ಕೇತು, ರಾಹು ನೋಡಿ ಇವುಗಳು ಕೂಡ ಅವುಗಳದೇ ಆದಂತ ನೋಡಿ ಒಂದು ಸ್ಥಾನಗಳಿದಾವೆ. ನೋಡಿ ಯಾರಿಂದ ಯಾರು ದೂರ ಇರ್ತಾರೆ, ಯಾರಿಗೆ ಯಾರ್ಯಾರು ಹತ್ತತ್ರ ಜೊತೆಗೆ ಇರ್ತಾರೆ. ನೋಡಿ ಇದನ್ನೆಲ್ಲ ಗಮನಿಸ್ಬೋದು. ನೋಡಿ ಇದೆಲ್ಲ ವರ್ಣನೆ ಇದೆ. ಹಂಗೆ ಇದೆಲ್ಲ ಬಹಳ ವೈಜ್ಞಾನಿಕವಾಗಿದೆ. ನೋಡಿ ಯಾರಾದ್ರೂ ನೋಡಿ ಈ ಶಾಸ್ತ್ರಗಳನ್ನ ನೋಡಿ ಕೊಟ್ಟಿರೋ ಮಾಹಿತಿ ಈ ವಿಷಯಗಳನ್ನು ಓದಿ ಅರ್ಥ ಮಾಡ್ಕೋಬಹುದು. ಆ ಪ್ರಕಾರನೇ ನಮ್ಮ ನಡೆ ನುಡಿ ನೋಡಿ ಆಚಾರ ವಿಚಾರ ನೋಡಿ ನಾವು ನೋಡಿ ನಮ್ಮ ಗುಣಗಳು, ಗುಣ ಸ್ವಭಾವಗಳು ನೋಡಿ ನಾವು ಮಾಡ್ಬೇಕಾಗಿರೋ ಸಾಧನೆಗಳು, ನಾವು ಇಟ್ಕೋಬೇಕಾಗಿರೋ ಗುರಿ ನೋಡಿ ದೇಹ ಬಿಟ್ರೆ ನಾವೆಲ್ಲಿ ಹೋಗ್ಬೇಕು, ಹೆಂಗೆ ದೇಹ ಬಿಡ್ಬೇಕು ನೋಡಿ ನೋಡಿ ಇದೆಲ್ಲವನ್ನ ಕಲ್ತ್ಕೊಳಕ್ ಇರೋದೇ ಈ ಮಾನವ ಜನ್ಮ. ನೋಡಿ ಈ ಪ್ರಸ್ತುತ ಇರೋ ಅವಕಾಶ ನೋಡಿ ಪ್ರಭುಪಾದರ ಪುಸ್ತಕಗಳು, ಸಂಸ್ಥೆ ನೋಡಿ ಪ್ರಭುಪಾದರ ಸಂಸ್ಥೆ ಇಸ್ಕಾನ್ ನೋಡಿ ಇದರೆಲ್ಲರ ಉದ್ದೇಶ ನಮಗೆ ಈ ತಿಳುವಳಿಕೆ ಜ್ಞಾನ ಕೊಟ್ಟು ನೋಡಿ ನಾವು ಈಗೆಲ್ಲ ಮಾಡ್ಬಾರ್ದೆಲ್ಲ ಮಾಡ್ತಿದ್ರೆ ಅದನ್ನೆಲ್ಲ ಬಿಡಿಸಿ, ಅಂದ್ರೆ ಅನರ್ಥ ನಿವೃತ್ತಿ ಅಂತ ಅದನ್ನ ಬಿಡಿಸಿ ನಮ್ಗೆ ಭಜನ ಕ್ರಿಯೆಗಳನ್ನೆಲ್ಲ ಮಾಡಿಸಿ ನೋಡಿ ನಮ್ಗೆ ಕೊನೆಯದಾಗಿ ಕೃಷ್ಣ ಪ್ರೇಮ ಹಂತಕ್ಕೆ ನೋಡಿ ಕೊಟ್ಟು ನೋಡಿ ನಮ್ಗೆ ಅತ್ಯುನ್ನತವಾದದ್ದು ಏನಿದೆಯೋ ಅದನ್ನು ನೋಡಿ ಕೊಡುವಂತ ಪ್ರಯತ್ನ. ನೋಡಿ ಹಂಗೆ ಬಹಳ ಸ್ಪಷ್ಟ ಒಂದು ತುಂಬಾ ಒಳ್ಳೆ ಉದ್ದೇಶ ನೋಡಿ ನೋಡಿ ಇದಕ್ಕಿಂತಲೂ ನಮ್ ಬದುಕಲ್ಲಿ ಇಟ್ಕೋಬೇಕಾಗಿರುವಂತ ನೋಡಿ ಒಂದು ಗುರಿನೋ ತಿಳುವಳಿಕೆನೋ ನೋಡಿ ನಾವು ಮಾಡ್ಬೇಕಾಗಿರೋ ಪ್ರಯತ್ನಗಳು, ಬದುಕಿನ ಉದ್ದೇಶನೋ ಇದಕ್ಕಿಂತಲೂ ಉನ್ನತವಾದದ್ದೇನು ಇಲ್ಲ. ನೋಡಿ ನಾನು ಆಸ್ತಿ ಗಳಿಸ್ತೀನಿ, ಅಂತಸ್ತು ಗಳಿಸ್ತೀನಿ, ಅಧಿಕಾರ ಪಡಿತೀನಿ ನೋಡಿ ಒಂದು ಕೆಲವು ವರ್ಷಗಳೆಲ್ಲ ಮಜಾ ಉನ್ನತವಾದದ್ದೆಲ್ಲ ಗೌರವಗಳೆಲ್ಲ ಪಡ್ಕೋತೀನಿ. ಎಲ್ಲಾನು ತಾತ್ಕಾಲಿಕ. ಯಾವ ಮಟ್ಟಕ್ಕೆ ತಾತ್ಕಾಲಿಕ ಅಂದ್ರೆ ಬ್ರಹ್ಮನ ಸ್ಥಾನನೂ ಕೂಡ ತಾತ್ಕಾಲಿಕ. ನೋಡಿ ಇಂದ್ರನ ಸ್ಥಾನನೂ ಕೂಡ ತಾತ್ಕಾಲಿಕ. ಅಲ್ಲೂ ಕೂಡ ಭಯ, ಆತಂಕ ನೋಡಿ ಕಳವಳ, ಸ್ಥಾನ ಕಳ್ಕೊತೀವಿ ಅಂತ ನೋಡಿ ಬ್ರಹ್ಮ ಭಾಗವತ ಓದಿದ್ರೆ ನೋಡಿ ಬ್ರಹ್ಮನಿಗೆ ಇಂದ್ರನ ಸ್ಥಾನಕ್ಕೆ ಎಷ್ಟೊಂದು ನೋಡಿ ಸ್ಪರ್ಧೆ ಇದೆ. ನೋಡಿ ಎಷ್ಟು ಜನ ಆಕ್ರಮಣ ಮಾಡಕ್ ಬರ್ತಾರೆ ನೋಡಿ. ಯಾರೇ ಒಬ್ಬ ನಾನು ಆಗ್ಲಿ ನೀವು ಆಗ್ಲಿ ಇನ್ನೊಬ್ಬ ಆಗ್ಲಿ ಮತ್ತೊಬ್ಬ ಆಗ್ಲಿ ದೊಡ್ಡ ಏನಾದ್ರೂ ತಪಸ್ ಮಾಡ್ತಾ ಇದ್ದೀವಿ ಅಂದ್ರೆ ನೋಡಿ ಒಬ್ಬ ವ್ಯಕ್ತಿಗೆ ಭಯ ಆಗತ್ತೆ, ಇಂದ್ರನಿಗೆ ಭಯ ಆಗತ್ತೆ. ನೋಡಿ ವಿಶ್ವಾಮಿತ್ರ ತಪಸ್ ಮಾಡ್ತಿದ್ದ, ಇಂದ್ರನಿಗೆ ಭಯ ಆಗೋಯ್ತು. ನೋಡಿ ಈ ತರದ್ದು ಪುರಾಣಗಳಲ್ಲಿ ಹಲವಾರು ಉದಾಹರಣೆಗಳು ಕಾಣ್ಬೋದು. ಅಂದ್ರೆ ಪ್ರಭು ಅವರು ಸ್ವರ್ಗದಲ್ಲಿದ್ರು ಕೂಡ ಅವರು ನಾವು ಸತ್ವ ಗುಣದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಇದು ಆಗತ್ತಾ? ಸ್ವರ್ಗ ಗುಣದಲ್ಲಿ ಸತ್ವಗುಣದಲ್ಲಿ ಇದ್ದವ್ರಿಗೆ ನೋಡಿ ಅದಕ್ಕೆ ಇಲ್ಲಿ ಹೇಳ್ತಿರೋದು ಬೇರೆ ಬೇರೆ ತೀವ್ರತೆಯಲ್ಲಿ ಸತ್ವಗುಣ ಇರುತ್ತೆ. ನೋಡಿ ಈಗ ಭೂಲೋಕಕ್ಕೆ ಸ್ವರ್ಗಲೋಕ ಸ್ವಲ್ಪ ಹತ್ರನೇ ಇದೆಯಾ ನೋಡಿ. ಈ ಚಿತ್ರದಲ್ಲೇನು ನೋಡಿ ಬಣ್ಣ ಹಳದಿ ಬಣ್ಣ ಇದೆ ಅಲ್ವಾ, ಮತ್ತೆ ಪೇಂಟಿಂಗ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ? ಹೌದು ನೋಡಿ ಇಲ್ಲಿ ನೋಡ್ರಿ ಮೇಲೆ ಮೇಲೆ ಹೋಗ್ತಾ 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 ನೋಡಿ ಆ ಸತ್ವಗುಣದ ತೀವ್ರತೆ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ಭೂಲೋಕಕ್ಕೂ ಅಷ್ಟಾಗಿ ವ್ಯತ್ಯಾಸ ಇಲ್ಲ, ಅದ್ರ ವ್ಯತ್ಯಾಸನೂ ಇದೆ. ಹೌದು ನೋಡ್ರಿ ಈಗ ನೋಡಿ ಊರ್ಧ್ವ ಲೋಕ ಹೇಳಿ ನೋಡಿ ಗೋಸ್ಟ್ಲಿ ಸ್ಪಿರಿಟ್ಸ್ ಅಂತ ಇಲ್ಲಿ ಇದೆಯಲ್ಲ, ಯಕ್ಷ ರಾಕ್ಷಸ ಇವ್ರನ್ನ ಗೋಸ್ಟ್ಲಿ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ನೋಡಿ ಯಕ್ಷ ರಾಕ್ಷಸರು ಇರುವಂತ ಸ್ಥಳ ನೋಡಿ. ಅವ್ರಿಗೆ ಹೋಲಿಸಿದ್ರೆ ನಮ್ಗೆ ಅವ್ರಿಗೆ ನೋಡಿ ಗುಣ ಸ್ವಭಾವಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ನಮಗಿಂತಲೂ ಅವ್ರಿಗೆ ಹೆಚ್ಚಿನ ನೋಡಿ ಅತಿಮಾನವ ನೋಡಿ ಶಕ್ತಿಗಳಿರ್ತಾವ ಅವ್ರಿಗೆ. ಏನದು ನೋಡಿ ಅತಿಮಾನವ ಶಕ್ತಿಗಳು ಅವ್ರಿಗೆ ಇರ್ತವೆ, ಅದಕ್ಕೆ ಅವ್ರು ಹಾರಕ್ ಸಾಧ್ಯ. ನೋಡಿ ಯಕ್ಷರು ನೀವು ಮಹಾಭಾರತ
ಟಿವಿ ಸೀರಿಯಲ್ ಅಲ್ಲಿ ನೋಡಿರ್ತೀರಿ. ಈ ಘಟೋತ್ಕಚ ಹಾರ್ತಾನೆ ಗೊತ್ತಾ, ಹಾರ್ಕೊಂಡು ಹೋಗ್ತಾನೆ ಹೌದು ತೇಲ್ಕೊಂಡು. ಪ್ರಭು. ಹೌದು ಪ್ರಭು. ಮಾಯ ಆಗ್ತಾರೆ, ಇನ್ನೊಂದ್ ಕಡೆಗೆ ಪ್ರಕಟ ಆಗ್ತಾರೆ. ಕಟಾಗ್ತಾನೆ, ಏನೋ ಅವನಿಗೆಲ್ಲ ಒಂಥರ ಒಂಥರ ಮಾಯ ಶಕ್ತಿಗಳೆಲ್ಲ ಇರ್ತವೆ ಅವನ ಕೈಯಲ್ಲಿ. ನೋಡಿ ಅದೇ ತರ ರಾಮಾಯಣದಲ್ಲೂ ನೋಡ್ಬೋದು, ವಾನರರು ಕೂಡ ಹಾರ್ತಾರೆ, ತೇಲ್ತಾರೆ. ನೋಡಿ ರೂಪ ಬದಲಾಗತ್ತೆ. ವಾನರಿಗೂ ಕೂಡ ಕೆಲವು ಶಕ್ತಿ ಆ ತರದೊಂದಿರುತ್ತೆ. ನೋಡಿ ಈ ಆ ಕಡೆ ವಿಭೀಷಣ ನೋಡಿ ಹಾರ್ಕೊಂಡು ಲಂಕೆಯಿಂದ ಸಮುದ್ರವನ್ನ ದಾಟಿ ಪ್ರಭು ಶ್ರೀರಾಮಚಂದ್ರನ ಹತ್ರ ಬರ್ತಾನೆ. ಹಾರುವಂತ ಗುಣ ಇರುತ್ತೆ ಅವ್ರಿಗೆ, ತೇಲುವಂಥದ್ದು. ಯಾಕೆ ನೋಡಿ ಅವ್ರ ಆ ತರದ್ದು ಅವ್ರಿಗೆ ಒಂದು ದೇಹ ಸಿಕ್ಕಿರುತ್ತೆ, ಆ ಗುಣದಲ್ಲಿ ಇರ್ತಾರೆ, ಅವ್ರಿಗೆ ಈ ತರದೆಲ್ಲ ಇರುತ್ತೆ. ನಿಜವಾಗ್ಲೂ ಏನ್ ಹೇಳ್ಬೇಕಂದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ, ಯಾರಿಗೆಲ್ಲ ಸ್ವಲ್ಪ ಅತಿಮಾನವ ಶಕ್ತಿ ಇದೆಯೋ ಅವ್ರನ್ನೇ ದೇವ್ರು ಅಂತ ಹೇಳಿ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತೀವಿ ನಾವು. ನೋಡಿ ಅದು ಒಬ್ಬ ಬಾಬಾಜಿ ಆಗ್ಬೋದು, ನೋಡಿ ಇನ್ನೊಂದು ಭೂತ ಆಗ್ಬೋದು, ಒಂದು ಪ್ರೇತ ಆಗ್ಬೋದು, ಒಂದು ಪಿಶಾಚಿ, ನೋಡಿ ಕರ್ಣ ಪಿಶಾಚಿ ಅಂತೇಳಿ ನೋಡಿ ನಾ ಹಿಂದೆ ಹೇಳಿದ್ದೆ, ಜ್ಞಾಪಕ ಇದೆಯಾ? ಹೌದು ಪ್ರಭುಜಿ ಹೌದು ಹೇಳಿ. ಪ್ರಭು, ಅಕ್ಕ ಇದೆ. ನೋಡಿ ಆತರ ಕರ್ಣ ಪಿಶಾಚಿಗಳನ್ನು ಒಲಿಸ್ಕೊಳ್ಳೋದು, ನಾಗ ಯಕ್ಷಿಣಿಗಳನ್ನ ಪೂಜಿಸೋದು. ನೋಡಿ ನೋಡಿ ನಾನು ಇವೆಲ್ಲ ನಿಮ್ ಮಾಹಿತಿನೇ ಕೊಡಬಾರ್ದು ನೋಡ್ರಿ, ಆಮೇಲೆ ಈ ಕಡೆ ಸಾಧನೆಗೆ ಯಾರಾದ್ರೂ ಹೋಗ್ಬಿಟ್ರೆ ಮತ್ತೆ ನೋಡಿ ನೋಡಿ ಈ ತರದ್ದು ಕೆಲವರು ವಿಶೇಷವಾಗಿ ಈ ಜ್ಯೋತಿಷ್ಯ ಹೇಳೋರು. ನೋಡಿ ಕರ್ಣ ಪಿಶಾಚಿನಿ ಇಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ ಕಾಣ್ತಾ ಇದೆ ಪ್ರಭುಜಿ. ಮತ್ತೆ ಈ ಅಂತ ಕಡೆ ಇದೆ ಪ್ರಭು. ಯಾರು ಹೋಗ್ಬೇಡಿ. ನೋಡಿ ಈ ಕಡೆ ಸಾಧನೆ ಮಾಡಕ್ಕೆ ಯಾರು ಹೋಗ್ಬೇಡಿ. ನೋಡಿ ನೋಡಿ ಕರ್ಣ ಪಿಶಾಚಿನಿ ಅಂದ್ರೆ ಹಂಗೆ. ನೋಡಿ ಆಕೆ ಹಿಂಗೆ ಸಾಧನೆ ಮಾಡ್ಕೊಳ್ಳೋದು. ನೋಡಿ ಆಕೆ ಯಾವ ಮಟ್ಟಕ್ಕೆ ಅಂದ್ರೆ ಒಬ್ಬ ಪತ್ನಿ ತರ ಆಕೆ ಜೊತೆಲೇ ಇರ್ತಾಳೆ. ನೋಡ್ರಿ ನೋಡಿ ತಂತ್ರ ಮಾಡೋರು, ಈ ಇವುಗಳಿಗೆಲ್ಲ ಇವರ ನೋಡಿ ಕೃಪೆ ಬೇಕು, ಒಲಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಅದು ಒಲಿಸ್ಕೊಳ್ಳೋ ರೀತಿಗಳೆಲ್ಲ ತುಂಬಾ ತೀರಾ ತಾಮಸಿಕವಾಗಿರ್ತವೆ. ನೋಡಿ ಯಾವ ಮಟ್ಟಕ್ಕೆ ಅಂತಂದ್ರೆ ನೋಡಿ ಹಂಗೆ ನೋಡಿ ಹಂಗೆ ತಾಮಸಿಕ ಅಂದ್ರೆ ನೋಡ್ರಿ ಹಿಂಗೆ ಕರ್ಣಪಿಶಾಚಿನಿ. ನೋಡಿ ಹಂಗೆ ಕೆಲವರೆಲ್ಲ ಇವುಗಳನ್ನೇ ಸಾಧನೆ ಮಾಡಕ್ ಹೋಗ್ತಾರೆ. ಯಾಕೆಂದ್ರೆ ಕೆಲವು ದಿವ್ಯ ಶಕ್ತಿಗಳು ಕೊಡ್ತವೆ ಅವು ಅಂತ, ಬೇರೆ ಯಾರಿಗೂ ಮನುಷ್ಯರಿಗಿಲ್ದೆ ಇರುವಂತ ಕೆಲವು ಶಕ್ತಿಗಳು ಕೊಟ್ಬಿಡ್ತವೆ. ಹಂಗಾಗಿ ನನ್ಗೆ ಅದು ಹೊಲಿಸ್ಕೊಳಕ್ ತುಂಬಾ ಸುಲಭ. ಕೃಷ್ಣನ್ ಹೊಲಿಸ್ಕೊಳ್ಳೋದಕ್ಕಿಂತಲೂ ನೋಡಿ ಈ ಈ ಇಂಥವುಗಳನ್ನ ನೋಡಿ ಈ ತರದವುಗಳನ್ನ ಹೊಲಿಸ್ಕೊಳ್ಳೋದು ತುಂಬಾ ಈಸಿ. ಹಂಗೆ ಸಿಕ್ಬಿಟ್ರೆ ಏನಾಗ್ಬಿಡುತ್ತೆ, ನಮಗೆ ಕೆಲವೊಂದು ಮ್ಯಾಜಿಕಲ್ ಪವರ್ಸ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ನಾನೇ ದೇವ್ರು ಅನ್ಸ್ಬಿಡುತ್ತೆ ಅವ್ರಿಗೆ. ನೋಡಿ ನೋಡಿ ಈ ತರದಾದ್ರೆ ನೋಡಿ ನಾಗಯಕ್ಷಿಣಿ ಅಂತ ನೋಡಿ ಕೆಲವರೆಲ್ಲರೂ ಈ ಕಡೆ ಯಕ್ಷಿಗಳನ್ನ ಪೂಜೆ ಮಾಡಕ್ ಹೋಗ್ತಾರೆ. ನೋಡಿ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣ್ತಿದೆ ನೋಡಿ. ಇದು ನೋಡಿ ನಾಗಯಕ್ಷಿ, ನೋಡಿ ಇಲ್ಲಿ ಕಾಣ್ತಿದ್ಯಾ ಚಿತ್ರದಲ್ಲಿ ನಾಗಯಕ್ಷಿ ಅಂತೆಲ್ಲನು? ಕಾಣ್ತಾ ಇದೆ ಪ್ರಭುಜಿ. ಕಾಣ್ತಾ ಇದೆ ಕಾಣ್ತಾ ಪ್ರಭುಜಿ. ಇದೆ, ಕಾಣ್ತಾ ಇದೆ. ಕೆಲವು ದೇವಸ್ಥಾನಗಳೆಲ್ಲ ಇದಾವೆ ನೋಡ್ರಿ, ಹಿಂಗಿರ್ತವೆ ಯಕ್ಷಿ ಅಂದ್ರೆ ಹಂಗೆ. ನೋಡಿ 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 ದೇವತೆ ತರ ಪೂಜೆ ಮಾಡ್ತಾರೆ. ನೋಡಿ ನಮಗೂ ಕೂಡ ಗೌರವ ಇದೆ ಇವ್ರ ಬಗ್ಗೆ, ಎಲ್ಲರ ಬಗ್ಗೆನೂ ಕೂಡ ಗೌರವ ಇದೆ. ನಾವು ಯಾರ ಬಗ್ಗೆನೂ ನೋಡಿ ತೀರಾ ಕೆಟ್ಟದಾಗಿ ತಿರಸ್ಕಾರವಾಗಿ ನೋಡಿ ಹಂಗೆಲ್ಲ ನಾವು ಹೇಳ್ತಾ ಇಲ್ಲ. ನೋಡಿ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ, ಅವರು ಕೂಡ ಉನ್ನತ ಜೀವಿಗಳು. ನೋಡಿ ಯಕ್ಷರು ಅಂತಂದ್ರೆ ಹಂಗೆ. ನೋಡಿ ಮಹಾಭಾರತದಲ್ಲಿ ನೋಡಿ ಪಾಂಡವರು ನೋಡಿ ಯಕ್ಷ ಪ್ರಶ್ನೆ ಕೇಳುವಂಥದ್ದು. ಯಕ್ಷ ಪ್ರಶ್ನೆ ಕೇಳಿದ್ರೆ ನೋಡಿ ಭೀಮ ಮೊದ್ಲು ನೀರ್ ತಗೊಂಬರಕ್ ಹೋಗ್ತಾನೆ, ಆತ ಗೌರವ ಕೊಡೋದಿಲ್ಲ ಇವ್ರಿಗೆ ಯಕ್ಷರಿಗೆ. ನೋಡಿ ಇವನು ನನ್ನನ್ನು ಕೇಳಕ್ಕೆ, ನನಗ್ ಬೇಕಾದಂಗ್ ನೀರ್ ತಗೊಂಡ್ ಹೋಗ್ತೀನಿ, ಯಾವನು ಪ್ರಶ್ನೆ ಉತ್ತರ ಹೇಳು, ನೀರ್ ತಗೊಂಡ್ ಹೋಗು ಅಂತಾನೆ. ಕೇರ್ ಮಾಡಲ್ಲ ಭೀಮ. ನೋಡಿ ಅಲ್ಲೇ ಸತ್ತೋಗ್ತಾನೆ ಮಹಾಬಲಿಷ್ಠ ಭೀಮ ಸತ್ತೋಗ್ತಾನೆ. ನೋಡಿ ಹಂಗೆ ಅರ್ಜುನ ಬರ್ತಾನೆ, ನಕುಲ ಸಹದೇವ ಎಲ್ಲ ಬರ್ತಾರೆ. ನೋಡಿ ಬಹಳ ಪುಣ್ಯಾತ್ಮನಾದಂತ ಧರ್ಮಾತ್ಮನಾದಂತ ಧರ್ಮರಾಜ ಯುಧಿಷ್ಠಿರ ಬರ್ತಾನೆ. ನೋಡಿ ಆತನಿಗೆ ತಾಳ್ಮೆ, ಸತ್ವಗುಣ. ನೋಡಿ ನೋಡಿ ಆತನಿಗೆ ಗೊತ್ತು ಇವ್ರು ಯಾರು, ನೋಡಿ ಇವ್ರಿಗೆ ಏನ್ ಗೌರವ ಕೊಡ್ಬೇಕು, ನೋಡಿ ಅವ್ರ ಸ್ಥಾನಮಾನ ಏನು ಎಲ್ಲ ಗೊತ್ತು.
ನೋಡಿ ಅದೇ ಸತ್ವಗುಣ ಅಂತ ಹೇಳೋದು. ನೋಡಿ ಅವ್ರಿಗೆ ಎಷ್ಟು ಗೌರವಿಸ್ಬೇಕು ನೋಡಿ ಹಿಂಗೆಲ್ಲ ಗೌರವಿಸ್ತಾರೆ. ನೋಡಿ ಆತ ಆ, ತುಂಬಾ ಸಂತೋಷನಾಗ್ಬಿಡ್ತಾನೆ ಆ ಯಕ್ಷ. ನೋಡಿ ಹಂಗೆ ನೋಡಿ ಇದೇ ತರ ನೋಡಿ ಅದೇ ತರನೇ ನೋಡಿ ಧ್ರುವ ಮಹಾರಾಜ ನೋಡಿ ನೋಡಿ ಗಂಧರ್ವರ ಜೊತೆ ಯುದ್ಧ ಮಾಡುವಂಥದ್ದು, ಯಕ್ಷರ ಜೊತೆ ಯುದ್ಧ ಮಾಡುವಂಥದ್ದು ನೋಡಿ ಭಾಗವತದಲ್ಲಿ ವರ್ಣನೆ ಇದೆ. ನೋಡಿ ಆತನ ತಮ್ಮನ್ನು ಕೊಂದ್ಬಿಡ್ತಾರೆ ಅವರು. ನೋಡಿ ಆಗ ಯಕ್ಷ ನೋಡಿ ಯಕ್ಷರನ್ನ ಹಿಂಗೆ ಸದೆ ಬಡಿತಾನೆ ಧ್ರುವ ಮಹಾರಾಜ್ ಅಂದ್ರೆ ನೋಡಿ ಯಕ್ಷರ ರಾಜ ಯಾರು? ಕುಬೇರ. ಓಡಿ ಬರ್ತಾನೆ, ನಿಲ್ಸು ಯುದ್ಧ ನಿಲ್ಸಪ್ಪ ಅಂತ ಹೇಳಿ. ಬ್ರಹ್ಮದೇವ ಬರ್ತಾನೆ ಯುದ್ಧ ನಿಲ್ಸಕ್ಕೆ. ನೋಡಿ ಹಂಗೆ ನೋಡಿ ಅವ್ರದ್ದು ಒಂದು ಸ್ಥಳ ಸ್ಥಾನಮಾನ ನೋಡಿ ಅವ್ರಿಗೂ ಒಂದು ನೋಡಿ ಗೌರವ, ಅವ್ರಿಗೊಂದು ಶಕ್ತಿಗಳು, ದಿವ್ಯ ಅತೀಂದ್ರಿಯ ಅತಿಮಾನವ ಶಕ್ತಿಗಳು. ನೋಡಿ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು ನೋಡಿ ಇವರೆಲ್ಲ ಒಂಥರ ಗುಂಪು. ನೋಡಿ ರಾಕ್ಷಸರು, ಯಕ್ಷ ರಾಕ್ಷಸ ನೋಡಿ ರಾವಣ ರಾಕ್ಷಸ, ಆತನ ಮಲ ಅಣ್ಣ ಯಕ್ಷ. ನೋಡಿ ಇವರಿಬ್ರು ಹೆಚ್ಚು ಕಡಿಮೆ ಅಲ್ಲಲ್ನವ್ರೆ ಯಕ್ಷರು ರಾಕ್ಷಸರು ಅಂತ. ನೋಡಿ ನೋಡಿ 2 ಲಕ್ಷಾಕ್ಷ ಅಂತ ಬರುತ್ತೆ ನೋಡಿ. ಯಕ್ಷ ರಾಕ್ಷ, ಯಕ್ಷ ರಾಕ್ಷ, ರಾಕ್ಷಸ ಅವರು ಯಕ್ಷರು. ನೋಡಿ ಹಂಗೆ ಹತ್ತತ್ರ ಸಂಬಂಧ. ಶ್ರೀಮದ್ ಭಾಗವತದಲ್ಲಿ ಓದಿದ್ರೆ ನೋಡಿ ಕಶ್ಯಪನ ಮಕ್ಕಳಲ್ಲಿ ನೋಡಿ ಇವರೆಲ್ಲ ಇವ್ರ ಯಾರ ಮಕ್ಕಳು, ಅವ್ರ ಯಾರ ಮಕ್ಕಳು ನೋಡಿ ಇವರೆಲ್ಲ ವಿವರ ಅಲ್ಲಿ ಬರುತ್ತೆ. ನೋಡಿ ಸ್ವರ್ಗಲೋಕದಲ್ಲಿ ವಾಸ ಮಾಡುವಂತ ಜನಗಳು ನೋಡಿ ಇವರೆಲ್ಲ ಯಾರ್ಯಾರು ಮಕ್ಕಳು ಹಿಂಗೆ ಎಲ್ಲ ವಿವರ ಸಿಗುತ್ತೆ ನೋಡಿ ಭಾಗವತ ಓದಿದ್ರೆ. ಹಂಗೆ ನೋಡಿ ಏನು ಅರ್ಥ ಒಟ್ಟಾರೆ ಏನಪ್ಪಾ ಅಂದ್ರೆ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ನೋಡಿ ತಲುಪುವಂತ ಒಂದು ಸ್ಥಳ ಇರುತ್ತೆ. ಎಲ್ಲರೂ ಒಂದೇ ತರ ನೋಡಿ ಆಗೋದಿಲ್ಲ. ಎಲ್ಲರೂ ಗುಣಗಳಲ್ಲಿ ನೋಡಿ ಇದ್ರಲ್ಲೂ ಕೂಡ ತೀವ್ರತೆಯನ್ನ ಕಾಣಬಹುದು. ನೋಡಿ ಸ್ವರ್ಗಲೋಕದಲ್ಲಿ ಇದ್ದವರು ಮೋಜು ಮಸ್ತಿ ನೃತ್ಯ ನಾಟ್ಯ ನೋಡಿ ಅಲ್ಲೂ ಕೂಡ ನೀವು ರಜೋಗುಣದ ಪ್ರಭಾವ ಇರುವಂತದ್ದನ್ನ ಕಾಣ್ಬೋದು. ಇದೇನಂದ್ರೆ ಮಿಶ್ರಣ, ಬಣ್ಣಗಳ ಹೆಂಗೆ ಮಿಶ್ರಣ ಮಾಡ್ಬೋದು ನೋಡಿ. ಒಂದು ನೋಡಿ ಬಣ್ಣಗಳ ತೀವ್ರತೆಯಲ್ಲಿ ವ್ಯತ್ಯಾಸ ಹೆಂಗಾಗುತ್ತೋ ನೋಡಿ. ಒಂದು ಕೆಂಪು ಅಂದ್ರೆ ಕೆಂಪು ಬಣ್ಣ ಯಾವ ಗುಣಕ್ಕೆ ಸಂಕೇತ? ಕೆಂಪು ತಮೋಗುಣ ತಮೋಗುಣ ರಜೋಗುಣಕ್ಕೆ ಪ್ರಭು. ರಜೋಗುಣ ಪ್ರಭು. ರಜೋಗುಣ ತಮೋಡ್ ಗುಣಕ್ಕೆ ನೀಲಿ ಬಣ್ಣ ತಮೋಗುಣ. ತಮೋ ಗುಣಕ್ಕೆ ನೀಲಿ ಬಣ್ಣ. ಕಪ್ಪು ನೀಲಿ ತಮೋಗುಣಕ್ಕೆ. ಇನ್ನೂ ತೀವ್ರವಾದಂತ ತಮೋ ಅಂದ್ರೆ ಅದು ಕಪ್ಪು ಬಣ್ಣ. ಕಪ್ಪು ಬಣ್ಣ ನೋಡಿ ತೀವ್ರವಾದ ತಮೋ ಅಂದ್ರೆ ಕಪ್ಪು, ಸ್ವಲ್ಪ ಕಡಿಮೆ ತಮೋ ಗುಣ ಅಂದ್ರೆ ನೀಲಿ. ನೋಡಿ ನೋಡಿ ಹಂಗೆ ವ್ಯತ್ಯಾಸ ನೋಡಿ. ತುಂಬಾ ತೀವ್ರ ರಜೋಗುಣ ಅಂತಂದ್ರೆ ಕೆಂಪು ನೋಡಿ, ಅದರಲ್ಲಿ ತಿಳಿಗೆಂಪು ಅಂತ ನೋಡಿ. ಪಿಂಕ್ ಕಲರ್, ಪಿಂಕ್ ಅಂತ ಹೇಳ್ತಿರಲ್ಲ ನೋಡಿ. ಪಿಂಕ್ ಅಂತಂದ್ರೆ ಅದು ಸ್ವಲ್ಪ ಶಾಂತವಾದ ಕಲರ್, ಕಡಿಮೆ ಇರುತ್ತೆ. ಗುಲಾಬಿ ನೋಡಿ ಆ ರೀತಿ ನೋಡಿ. ಕುಂಕುಮ ಹಚ್ಕೊಳ್ತೀವಲ್ಲ, ಕುಂಕುಮ ಹೆಂಗಿರುತ್ತೆ? ಡಾರ್ಕ್ ರೆಡ್ ಇರುತ್ತೆ ಅಲ್ವಾ ನೋಡಿ. ಹಂಗೆ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣ ಬೆರೆಸ್ ನೋಡಿ, ಸ್ವಲ್ಪ ಆ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಬಿಳಿ ಬಣ್ಣ ಹಾಕಿ ನೋಡಿ, ಆ ತೀವ್ರತೆ ಕಡಿಮೆ ಆಗುತ್ತೆ. ಹಂಗೆ ಕೆಂಪಿಗೆ ವೈಟ್ ಕಲರ್ ಮಿಕ್ಸ್ ಮಾಡಿದ್ರೆ ಪಿಂಕ್ ಬರುತ್ತೆ ಪ್ರಭು. ಪಿಂಕ್ ಬರುತ್ತೆ, ಹೌದು ಮತ್ತೇಜಿ ನೋಡ್ರಿ. ಹಂಗೆ ನೋಡಿ ಸ್ವರ್ಗದಲ್ಲಿ ಇರೋರು ಕೂಡ ನೋಡಿ ಅವರು ಸತ್ವಗುಣದ ನೋಡಿ ಶುದ್ಧ ನೋಡಿ ಸತ್ವಗುಣದಲ್ಲಿ ಇರೋದಿಲ್ಲ ಅವರು. ಇಲ್ಲಿಂದ ಹೋಗ್ತಾ ಹೋಗ್ತಾ ಆ ಸತ್ವಗುಣದ ತೀವ್ರತೆ ಜಾಸ್ತಿ ಆಗತ್ತೆ ಅನ್ನೋದು ವಿಚಾರ ನೋಡಿ. ಅದಕ್ಕೆ ಮಿಶ್ರಣ ಇರುತ್ತೆ ಅವ್ರಿಗೆ. ಸ್ವರ್ಗಲೋಕದಲ್ಲಿ ಇರೋರ್ಗೂ ಭೂವರ್ ಲೋಕದಲ್ಲಿ ಇರೋರ್ಗೂ ನೋಡಿ ಅಲ್ಲೇ ವ್ಯತ್ಯಾಸ ಆಗುತ್ತೆ ನೋಡಿ. ಮುಂದೆ ಯಾರು ಹೋಗ್ತಾರೆ ನೋಡ್ರಿ? ಮಹರ್ ಲೋಕ, ಎಲ್ಲ ಮಹರ್ಷಿಗಳು ಇರುವಂತ ಲೋಕ. ಭೃಗುಮುನಿ, ಪ್ರಜಾಪತಿಗಳು ನೋಡಿ. ಜನಲೋಕ ನೋಡಿ, ಅಲ್ಲಿ ನೋಡಿ ಅದ್ರ ಮೇಲೆ ತಪೋಲೋಕ. ತಪೋಲೋಕ ಅಂತಂದ್ರೆ 4 ಕುಮಾರರು ನೋಡಿ ಇರೋದು, ಅಲ್ಲಿ ತಪಸ್ ಮಾಡೋರು ನೋಡಿ. ಅದಕ್ಕೂ ಇನ್ನೂ ಉನ್ನತವಾದ ಸ್ಥಾನ ಸತ್ಯಲೋಕ ನೋಡಿ. ಈಗ ಹಿಂಗೆ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು ಅಂದ್ರೆ ನೀವು ಎಷ್ಟು ಸತ್ವ ಗುಣ ಇಟ್ಕೊಂಡಿದಿರೋ ಅಷ್ಟು ಊರ್ಧ್ವ ಲೋಕಗಳು ಹೋಗ್ತೀರಿ ಅಂತ. ತುಂಬಾ ಸತ್ವ ಗುಣ ಇದ್ದವರು ಸತ್ಯಲೋಕಕ್ಕೆ ಹೋಗ್ತಾರೆ.
ಇನ್ನೊಂದ್ ಸ್ವಲ್ಪ ಸತ್ವಗುಣದಲ್ಲೇ ಪ್ರಮಾಣದಲ್ಲೇ ತೀವ್ರತೆಯಲ್ಲೇ ಸ್ವಲ್ಪ ಕಡಿಮೆ ಇರೋರು ತಪೋಲೋಕಕ್ಕೆ ಹೋಗ್ತಾರೆ, ಜನಲೋಕಕ್ಕೆ ಹೋಗ್ತಾರೆ. ನೋಡ್ರಿ ಇದನ್ನ ಈ ಆ ಬೃಹತ್ ಭಾಗವತ ಪುಸ್ತಕ ಇದೆಯಲ್ಲ, ಅದರಲ್ಲಿ ಈ ಎಲ್ಲ ವಿವರಣೆ ಬರುತ್ತೆ. ಆ ಗೋಪಕುಮಾರ ಯಾರು ಭಗವಂತನ ಧಾಮನಿಂದ ಒಂದು ಜೀವ ಗೋಪಕುಮಾರ ನೋಡಿ ಭೂಲೋಕಕ್ಕೆ ಬಂದು ಇಲ್ಲಿ ಪಡಬಾರ್ದಂತ ನೋಡಿ ಕಷ್ಟಗಳೆಲ್ಲ ಅನುಭವಿಸಿ ನೋಡಿ ಅವನು ವಾಪಸ್ ಭಗವದ್ಧಾಮಕ್ಕೆ ಹೋಗುವಂತ ಒಂದು ಕತೆ ನೋಡಿ. ಆತನ ಕಥೆಯಲ್ಲಿ ನೋಡಿ ಈ ಲೋಕಗಳಿಗೆ ಹಾದಿ ಹೋದಾಗ ಒಂದೊಂದು ವಿವರ ಬರುತ್ತೆ ನೋಡಿ, ಎಲ್ಲ ಬರುತ್ತೆ ನೋಡಿ. ಸದಾಶಿವ ಲೋಕದ ವಿವರಣೆ ಕೂಡ ಬರುತ್ತೆ ನೋಡಿ. ಭೌತಿಕ ಪ್ರಪಂಚವನ್ನ ದಾಟಿ ನೋಡಿ ಸದಾಶಿವ ಲೋಕಕ್ಕೆ ಹೋಗ್ತಾನೆ, ಅಲ್ಲಿನ ವಿವರಣೆ ಕೂಡ ಬರುತ್ತೆ. ಅಲ್ಲಿ ಹೆಂಗೆ ಅನುಭವಿಸ್ತಾನೆ, ಏನೇನೆಲ್ಲ ಮಾಡ್ತಾನೆ ನೋಡಿ. ಅದಾದ್ಮೇಲೆ ನೋಡಿ ಈ ವೈಕುಂಠ ಲೋಕಗಳಿಗೆ ಕೂಡ ಆತ ಪ್ರವೇಶ ಮಾಡ್ತಾನೆ. ಇಲ್ಲಿಂದ ಹಿಂಗೆ ನೋಡಿ ಎಲ್ಲ ಅನುಭವಗಳೆಲ್ಲ ಪಡ್ಕೋತಾನೆ. ಇಷ್ಟ ಆಗಲ್ಲ, ಅವನಿಗೆ ಸಮಾಧಾನ ಆಗಲ್ಲ ನೋಡಿ. ಸ್ವರ್ಗಲೋಕದಿಂದ ಭೂಲೋಕ, ಇನ್ನೂ ಉನ್ನತ ಸದಾಶಿವನ ಲೋಕ, ಅದು ಕೂಡ ಆಧ್ಯಾತ್ಮಿಕ ಲೋಕನೇ ನೋಡಿ. ಸದಾಶಿವನು ಕೂಡ ಭಗವಂತನೇ, ದೇವರೇ ನೋಡಿ. ಆತನು ಕೂಡ ಪರಮನೇ, ಸದಾಶಿವ ಸ್ವಾಮಿ ನೋಡಿ. ಹಂಗೆ ಇನ್ನೂ ಮೇಲಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಆತನು ನೋಡಿ ಅಯೋಧ್ಯ ಧಾಮ ನೋಡಿ. ಅಯೋಧ್ಯ ಧಾಮ ನೋಡಿ ಆ ವೈಕುಂಠಕ್ಕೂ ನೋಡಿ ಭೂಲೋಕ ವೃಂದಾವನಕ್ಕೂ ಮಧ್ಯೆ ಇರುವಂತ ನೋಡಿ ಧಾಮ ನೋಡಿ. ಅವನ್ ಇನ್ನೂ ಮೇಲೆ ಎಲ್ಲಿವರೆಗೂ ಅಂತಂದ್ರೆ ನೋಡಿ ಇಲ್ಲಿವರೆಗೂ ವಾಪಸ್ ಭಗವಂತ ಕೃಷ್ಣ ನೋಡಿ. ನೋಡಿ ಅಲ್ಲಿ ಕೃಷ್ಣನ್ ಕಾಯ್ಕೊಂಡಿರ್ತಾನೆ. ನಾನು ನನ್ನನ್ನು ಬಿಟ್ಟು ನೀನ್ ಯಾಕೆ ಹೋದೆ, ಹೇಗೋದೆ, ಇಷ್ಟು ದಿನ ನನ್ ಯಾಕೆ ಕಾಯಿಸ್ದೆ ನೀನು, ನಿನ್ ಜ್ಞಾಪಕನೇ ಬರ್ಲಿಲ್ವಾ ನೋಡಿ. ಈ ತರ ಯಾರೋ ನೋಡಿ ಇಬ್ರು ಮಿತ್ರರು ಪರಸ್ಪರ ಎಷ್ಟೋ ದಿನ ಆದ್ಮೇಲೆ ಭೇಟಿ ಮಾಡ್ತಾರಲ್ವಾ ನೋಡಿ. ವಾಪಸ್ ನೋಡಿ ಹಂಗೆ ವಾಪಸ್ ಹೋಗೋದು ಅಂದ್ರೆ ಹಂಗೆ ನೋಡಿ. ಹಂಗೆ ಊರ್ಧ್ವ ಲೋಕಗಳು ಅಂದ್ರೆ ನೋಡ್ರಿ ಹಿಂಗೆ ನೋಡಿ. ಇಲ್ಲಿವರೆಗೂ ಸತ್ವಗುಣದ ಪ್ರಭಾವ ಇರುತ್ತೆ. ಎಲ್ಲಿವರೆಗೂ ನೋಡಿ ಈ ಲೋಕದವರೆಗೂ, ಬ್ರಹ್ಮನ್ ಲೋಕದವರೆಗೂ. ಭಗವದ್ಗೀತೆಯಲ್ಲಿ ಇನ್ನೂ ವಿಚಾರಗಳು ನಮ್ಗೆಲ್ಲ ಭಗವಂತ ಹೇಳ್ಕೊಡ್ತಾನೆ ನೋಡಿ. ಆ ಬ್ರಹ್ಮ ಪುನರಾವರ್ತಿನೋ ಅರ್ಜುನ, ಆ ಬ್ರಹ್ಮ ಲೋಕದಿಂದ ನೋಡಿ ಭೂಲೋಕದವರೆಗೂ ಪುನರಾವರ್ತನೆ ಆಗತ್ತಂತೆ. ಈಗ ಮಾತಾಜಿಯವರು ಶ್ಲೋಕ ಓದುದು ಅಲ್ವಾ, ಅದ್ರ ಮುಂದೇನು ಶ್ಲೋಕ ಓದಿ ಮಾತಾಜಿ ನೋಡಿ. ತದ್ದಾಮ ಪರಮಂ ಮಮ, ಹರೇ ನನ್ನ ಕೃಷ್ಣ. ಹರೇ ಕೃಷ್ಣ. ಸಹಸ್ರಯುಗ ಪರ್ಯಸ್ತ ಮಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇ ಹೋರಾತ್ರ ವಿದೋ ಜನಾಃ. ಅನುವಾದ: ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಅಷ್ಟೇ ಅವಧಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ಓದ್ತಾ ಹೋಗಿ ಮಾತಾಜಿ. ಅನುವಾದಗಳೇ ಮುಂದೆ ಓದ್ಕೊಂಡು ಹೋಗಿ ಮಾತಾಜಿ. ನಾನು ಹೇಳೋವರೆಗೂ ಓದ್ತಾ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಪಾರ್ಥನೆ, ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೆ ಇವೆ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ.
ಧೂಮ ಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ. ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೆಯದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ. ಅರ್ಜುನ, ಭಕ್ತರಿಗೆ ಈ 2 ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ, ಆದುದರಿಂದ ಸದಾ ಯೋಗಯುಕ್ತರಾಗಿರುವರು. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಮಾತಾಜಿ, ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಯಾರಾದ್ರೂ ಇನ್ನು ಹೆಚ್ಚಿನ ವಿವರ ಈ ಬಗ್ಗೆ, ಸಾವು ಹೇಗ್ ಸಾಯುವಂಥದ್ದು, ಸತ್ರೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಇದೆಲ್ಲ 8ನೇ ಅಧ್ಯಾಯದಲ್ಲಿ ಇದೆ. ಇದನ್ನ ಡೆತ್ ಚಾಪ್ಟರ್, ಮರಣ ಅಧ್ಯಾಯ ಅಂತ ಹೇಳ್ತಾರೆ. ನೋಡಿ, ನಿಮ್ಗೆ ತಾವೆಲ್ಲರೂ ಓದ್ಕೋಬಹುದು. ನೋಡಿ, ನಿಮ್ಗೆ ಈ 8ನೇ ಅಧ್ಯಾಯ 14ನೇ ಅಧ್ಯಾಯ ಜೊತೆ ಓದ್ಕೋಬಹುದು. ನೋಡಿ, ಹಿಂಗೆ ಇಷ್ಟೊಂದು ವಿವರಗಳೆಲ್ಲ ಇದಾವೆ. ನೋಡಿ, ಇದೊಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ. ನೋಡಿ, ಹಂಗಾಗಿ ಈ ಅವಕಾಶವನ್ನ ನಾವು ಕಳ್ಕೋಬೇಕಾ, ಉಪಯೋಗ ಪಡ್ಕೋಬೇಕಾ? ಉಪಯೋಗ ಪಡ್ಕೋಬೇಕು. ಉಪಯೋಗ ಪಡ್ಕೋಬೇಕು ಪ್ರಭುಜಿ. ಬುದ್ಧಿವಂತರಾದವರು ಉಪಯೋಗ ಪಡ್ಕೋಬೇಕು. ನೋಡಿ, ಬುದ್ಧಿವಂತರಾದವರು ಆ ದೆಸೆಗೆ ನೋಡಿ ಪೂರ್ಣ ಅವರ ಶಕ್ತಿ, ಅವ್ರ ಏನೆಲ್ಲ ಇರುತ್ತೋ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ. ನೋಡಿ, ಇಲ್ದಿದ್ದವರು ನೋಡಿ ಅವರ ನಾಳೆ ಮಾಡೋಣ, ನಾಡದಿಂದ ನಾನು ಶುರು ಮಾಡ್ತೀನಿ, ನೋಡಿ ಮುಂದಿನ ವರ್ಷ, ನೋಡಿ ಇನ್ನೂ ಸ್ವಲ್ಪ ವಯಸ್ಸಾಗ್ಲಿ, ನೋಡಿ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾರೆ, ಮುಂದೆ ಹಾಕ್ತಾರೆ. ನೋಡಿ, ಇದು ತಮೋಗುಣದ ಲಕ್ಷಣ. ಇದು ಪ್ರೋಕ್ಯಾಸ್ಟಿನೇಷನ್ ಅಂತಾರೆ ಇಂಗ್ಲಿಷಲ್ಲಿ. ನೋಡಿ, ಅದು ತಮೋಗುಣದ ಒಂದು ಒಳ್ಳೆ ಲಕ್ಷಣ. ಉದಾಹರಣೆ ಅಂದ್ರೆ ನೋಡಿ, ಹಂಗೆ ಮುಂದೆ ಹಾಕೋದು ಪ್ರೋಕ್ಯಾಸ್ಟಿನೇಷನ್. ನೋಡಿ, ಹಂಗೆ ಮುಂದೆ ಹಾಕೊಂಡು ನಾವು ಬರ್ತಿದೀವಿ. ಆ ಒಂದು ಮಧ್ಯದಲ್ಲಿ ನಾವು ಮತ್ತೆ ಪಸ್ಗಾಯ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಆಮೇಲೆ ಒದ್ದಾಡ್ತೀವಿ. ನೋಡಿ, ಹಿಂಗೆಲ್ಲ ಆಗ್ಬಿಡುತ್ತೆ. ಹಂಗಾಗಿ ನೋಡಿ, ಇದಕ್ಕೆ ತೀವ್ರತೆ ಬೇಕು, ತೀವ್ರ ಅಗ್ನಿ. ನೋಡಿ, ಅಗ್ನಿ ನೀವೇ ನೋಡ್ತೀರಲ್ಲ, ಅಡ್ಗೆ ಮಾಡ್ಬೇಕಂದ್ರೆ ಆ ಸ್ಟವ್ ಉರಿ ಜಾಸ್ತಿ ಇಡೋದಕ್ಕೂ ಉರಿ ಕಡಿಮೆ ಇಡೋದಕ್ಕೂ ವ್ಯತ್ಯಾಸ ನೀವೆಲ್ಲ ನೋಡಿರ್ತೀರಲ್ವಾ, ಅಡ್ಗೆ ಮಾಡೋರು. ಪ್ರಭುಜಿ, ಗೊತ್ತು ಪ್ರಭುಜಿ. ಫ್ಲೇಮ್ ನೋಡಿ, ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಅಡ್ಗೆ ಮಾಡ್ತಿರ್ತೀರಿ. ನೀವು ಒಗ್ಗರಣೆ ಹಾಕ್ಬೇಕಂದ್ರೆ ಎಷ್ಟು ಫ್ಲೇಮ್ ಅಲ್ಲಿ ಇಡ್ಬೇಕು, ನೋಡಿ ಹಾಲು ಯಾವ ಫ್ಲೇಮ್ ಅಲ್ಲಿ ಕಾಯಿಸ್ಬೇಕು, ನೋಡಿ ನೋಡಿ ಆ ತರ. ನೋಡಿ, ಅಲ್ಲೂ ಕೂಡ ವ್ಯತ್ಯಾಸ ಆಗತ್ತೆ. ನಮ್ಮ ಅಗ್ನಿ ತೀವ್ರತೆ ಎಷ್ಟು ಮಟ್ಟಕ್ಕೆ ನಾವು ಕೊಡ್ತೀವಿ ಅಂತ. ನೋಡಿ, ಹಂಗೆ ಸತ್ವಗುಣದಲ್ಲಿರೋರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು, ರಜೋಗುಣದಲ್ಲಿರೋರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರೋರು ನರಕ ಲೋಕಗಳಿಗೆ ಇಳಿಯುವರು. ನೋಡಿ, ನರಕ ಲೋಕಗಳು ಇಲ್ಲಿ ಅಂದ್ರೆ ಹೀನವಾದಂತ ನೋಡಿ ಈ ತರ ಲೋಕಗಳು ಎಲ್ಲರಿಗೂ ಒಂದೇ ಅಲ್ಲ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಶ್ಲೋಕದಲ್ಲಿ ಗುಣತ್ರಯಗಳಲ್ಲಿನ ಕರ್ಮಗಳ ಫಲಗಳನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಿದೆ. ನೋಡಿ, ಹಿಂದೆ ಎಲ್ಲ ಹೇಳ್ಕೊಂಡು ಬಂದ್ರು. ನೋಡಿ, ಯಾವ್ಯಾವ ಗುಣದಲ್ಲಿದ್ದವ್ರಿಗೆ ಏನೇನೆಲ್ಲ ಗತಿ ಸ್ಥಿತಿ ಎಲ್ಲ ಹೇಳಿದ್ರು. ಈ ಶ್ಲೋಕದಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳ್ಬಿಡೋದು. ನೋಡಿ, ಇಂಥ ಗುಣದಲ್ಲಿದ್ರೆ ಈ ಕಡೆ ಹೋಗ್ತೀರಿ. ನೋಡಿ ಎಲ್ಲರಿಗೂ ನೋಡಿ ಪಾಸ್ ನಾವು ಕೊಡ್ತೀರಲ್ವಾ, ಗ್ರೀನ್ ಪಾಸ್, ಬ್ಲೂ ಪಾಸ್, ರೆಡ್ ಪಾಸ್. ನೋಡಿ, ಇಂಥ ಪಾಸ್ ಇದೆಯಾ ನಿಮ್ಮ ಹತ್ರ, ಅಲ್ಲಿಗೆ ಹೋಗ್ರಿ. ನಿಮ್ಮ ಹತ್ರ ಈ ಪಾಸ್ ಇದೆಯಾ, ಈ ಕಡೆಗೆ ಹೋಗ್ರಿ. ನೋಡಿ, ಹಂಗೆ ಸ್ವರ್ಗಲೋಕಗಳೆಲ್ಲ ಸೇರಿ ಊರ್ಧ್ವ ಲೋಕ ಮಂಡಲ ಒಂದಿದೆ. ನೋಡಿ, ಒಟ್ಟಾಗಿ ಊರ್ಧ್ವ ಅಂದ್ರೆ ಮೇಲಿನ ಲೋಕಗಳು ಅಂತ. ಇದೇ ಲೋಕ ಅಂತಲ್ಲ, ಸ್ವರ್ಗ ಲೋಕಗಳು ಕೂಡ ಸೇರಿಸ್ಕೊಂಡು ನೋಡಿ, ಅದನ್ನೇ ಭೂರ್ಭುವಸ್ವ ಅಂತೇಳಿ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾರಲ್ವಾ. ನೋಡಿ, ಆ ಗಾಯತ್ರಿ ಮಂತ್ರದ ಅರ್ಥ ಕೂಡ ಅಲ್ಲಿ ಬಂದ್ಬಿಡುತ್ತೆ. ನೋಡಿ, ಇದು ಊರ್ಧ್ವ ಲೋಕಗಳು ಅಂತ. ನೋಡಿ, 3 ಲೋಕಗಳು ಅಂತ ಹೇಳ್ಬಿಡ್ತೀವಿ ಕೆಲವು ಸತಿ, ಜ್ಞಾಪಕ ಇದೆಯಾ? 3 ಲೋಕಗಳಿಗೆ ಒಡೆಯ. ನೋಡಿ, 3 ಲೋಕಗಳಲ್ಲಿ ಎಲ್ಲೇ ಅಡಗಿದ್ದರು ನಾನು ಹುಡುಕಿ ತರುತ್ತೇನೆ ಹೇಳಿದ್ರೆ ಈ ತರ.
ಮೂರು ಲೋಕಗಳು ಅಂತ ಹೇಳ್ಬಿಡ್ತಾರೆ. ಮೂರು ಹೌದು ಲೋಕಗಳು ಊರ್ಧ್ವ ಲೋಕ, ಭೂಲೋಕ, ಕೆಳಗಿನ ಲೋಕ ಅಂತ ನೋಡಿ. ಅದೋ ಗಚ್ಚಂತಿ ನೋಡಿ, ಊರ್ಧ್ವಂ ಗಚ್ಚಂತಿ, ಅದೋ ಗಚ್ಚಂತಿ ಅಲ್ವಾ. ಮೇಲಿನ ಲೋಕಗಳು, ಕೆಳಗಿನ ಲೋಕಗಳು, ಮಧ್ಯ ತಿಷ್ಟಂತಿ, ಮಧ್ಯ ಲೋಕಗಳು. ಇವುಗಳನ್ನ ಮೂರು ಲೋಕಗಳು ಅಂತ ಹೇಳ್ಬಿಡ್ತಾರೆ. ತ್ರಿಭುವನ, ತ್ರಿಭುವನ ಸುಂದರಿ, ತ್ರಿಭುವನೇಶ್ವರ, ತ್ರಿಭುವನೇಶ್ವರಿ, ಮೂರು ಲೋಕಗಳು. ಅಂದ್ರೆ ಊರ್ಧ್ವ, ಅದೋ ನೋಡಿ, ಮಧ್ಯ ಎಲ್ಲನ್ನು ಸೇರಿಸ್ಕೊಂಡು ಹಿಂಗೆ ಮೂರು ಲೋಕಗಳು ಅಂತ ಹೇಳೋದು. ಹಂಗೆ ಸ್ವರ್ಗಲೋಕಗಳೆಲ್ಲ ಸೇರಿ ಊರ್ಧ್ವ ಲೋಕ ಮಂಡಲ ಹೊಂದಿದೆ. ಅಲ್ಲಿ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಇರುತ್ತಾರೆ. ಸತ್ವಗುಣವನ್ನು ಬೆಳೆಸಿಕೊಂಡಿರುವ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಯನ್ನು ಈ ಮಂಡಲದ ವಿವಿಧ ಗ್ರಹಗಳಿಗೆ ವರ್ಗಾಯಿಸಲಾಗುವುದು. ನೋಡಿ ಎಷ್ಟು ಸತ್ವಗುಣ ಬೆಳೆಸ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನೀವು ಮೇಲಿನ ಲೋಕ, ಊರ್ಧ್ವ ಲೋಕಗಳಲ್ಲಿ ಯಾವ ಲೋಕದಲ್ಲಿ ನಿಮ್ಗೆ ವಾಸ ಅನ್ನೋದ್ರ ಮೇಲೆ ನೋಡ ಅವಲಂಬಿತ ಆಗತ್ತೆ ಅಲ್ವಾ. ನೋಡಿ ಹಂಗೆ ಅತ್ಯಂತ ಉನ್ನತ ಲೋಕವೆಂದರೆ ಸತ್ಯಲೋಕ ಅಥವಾ ಬ್ರಹ್ಮಲೋಕ. ಈ ವಿಶ್ವದ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಹ್ಮನು ಇಲ್ಲಿ ವಾಸಿಸುತ್ತಾನೆ. ಬ್ರಹ್ಮಲೋಕದಲ್ಲಿನ ಜೀವನದ ಅಚ್ಚರಿಗೊಳಿಸುವ ಸ್ಥಿತಿಯನ್ನು ಲೆಕ್ಕ ಹಾಕುವುದಕ್ಕೆ ನಮಗೆ ಸಾಧ್ಯವಿಲ್ಲ ಎಂದು ಆಗಲೇ ನೋಡಿದ್ದೇವೆ. ಆದರೆ ಬದುಕಿನ ಅತ್ಯುನ್ನತ ಸ್ಥಿತಿಯಾದ ಸತ್ವಗುಣವು ನಮ್ಮನ್ನು ಇಲ್ಲಿಗೆ ತರಬಲ್ಲದು. ನೋಡಿ ಹಂಗೆ ನೋಡಿ, ಒಂದ್ ದೇಶಕ್ಕೆ ಹೋಗ್ಬೇಕಂದ್ರೂ ಕೂಡ ಅದಕ್ಕೊಂದು ಯೋಗ್ಯತೆ ಇರ್ಬೇಕು. ನೋಡಿ ಎಲ್ಲರೂ ಬಿಟ್ಕೊಂತಾರ, ಅಮೆರಿಕಾಗ್ ನಾನು ಹೋಗ್ಬೇಕು ಅಂತ ನನ್ಗೆ ಆಸೆ. ಅಮೆರಿಕದವ್ರು ಕರೆದು ಒಳಗಡೆ ಬಿಟ್ಕೊಂತಾರ ಮಾತಾಜಿ? ಇಲ್ಲ ಪ್ರಭುಜಿ. ಬಿಡೋದಿಲ್ಲ. ತಯಾರಿ ಜಾಸ್ತಿ. ನೋಡೋದಕ್ಕೆ ಯೋಗ್ಯತೆ, ಅದಕ್ಕೊಂದು ವೀಸಾ, ನೋಡ ಅವರು ಪಾಸ್ಪೋರ್ಟ್ ಪರ್ಮಿಷನ್ ಎಲ್ಲ ಇರ್ಬೇಕು. ಎಲ್ಲ ಇರ್ಬೇಕು ನಮ್ಮ ಹತ್ರ. ಹಂಗೆ ನಾನು ಒಳಗಡೆ ಬರ್ತೀನಿ ತಡೀರಿ ಅಂದ್ರೆ ಬಿಟ್ಕೊಳ್ತಾರ? ಬಿಟ್ಕೊಳಲ್ಲ ಅಲ್ವಾ. ನೋಡಿ ಹಂಗೆ ರಜೋಗುಣದಲ್ಲಿ ಬೆರಕೆ ಇದೆ. ರಜೋಗುಣ ಅಂದ್ರೆ ಏನು ಅಂದ್ರೆ ಇವೆರಡರ ಮಿಶ್ರಣ. ಅದು ಸತ್ವಗುಣ ಮತ್ತು ತಮೋ ಗುಣಗಳಿಗೆ ಮಧ್ಯದಲ್ಲಿದೆ. ಹಂಗೆ ಮನುಷ್ಯನು ಸದಾ ಪರಿಶುದ್ಧನಾಗಿರುವುದಿಲ್ಲ. ಸಂಪೂರ್ಣವಾಗಿ ರಜೋಗುಣದಲ್ಲಿಯೇ ಇದ್ದರೂ ಆತ ರಾಜನಾಗಿ ಅಥವಾ ಶ್ರೀಮಂತನಾಗಿ ಭೂಮಿಯ ಮೇಲೆ ಇರುತ್ತಾನೆ. ಆದರೆ ಬೆರಕೆಯೂ ಇರುವುದರಿಂದ ಆತ ಕೆಳಕ್ಕೂ ಹೋಗಿ ಬಿಡಬಹುದು. ರಜೋಗುಣ ಅಥವಾ ತಮೋಗುಣದಲ್ಲಿರುವ ಈ ಭೂಲೋಕದ ಜನರು ಯಂತ್ರದಲ್ಲಿ ಕುಳಿತು ಬಲಪ್ರಯೋಗದಿಂದ ಮೇಲಿನ ಲೋಕಗಳನ್ನು ಪ್ರವೇಶಿಸಲಾರರು. ನೋಡಿ ಇಲ್ಲಿ ನೀವೇನು ಈಗ ಕಂಡ್ರಲ್ಲ, ಯಾವತ್ತಾದ್ರೂ ಏನಾದ್ರೂ ಒಂದು ರಾಕೆಟ್ ಮಾಡ್ಕೊಂಡು ನೋಡಿ, ಸ್ಪೇಸ್ ಶಟಲ್ಗಳು ಮಾಡ್ಕೊಂಡು ನೋಡಿ ಇವುಗಳಿಗೆಲ್ಲ ಹೋಗಕ್ ಆಗತ್ತಾ ಮನುಷ್ಯ? ಆಗತ್ತಾ? ಸಾಧ್ಯನೇ ಇಲ್ಲ. ನೋಡಿ ಈ ತರದ ಎಲ್ಲ ಪ್ರಯತ್ನಗಳು ಹುಚ್ಚುಚ್ಚ ಮಾಡ್ತಿದ್ದಾರೆ. ನೋಡಿ ಅದೇ ತರನೇ ವಿಶ್ವಾಮಿತ್ರ ತನ್ನ ಶಿಷ್ಯ ನೋಡಿ, ಯಾರು ತ್ರಿಶಂಕು ಅಂತ ನೀವು ಕೇಳಿರ್ತೀರಿ ನೋಡಿ, ಆತನನ್ನ ಅಷ್ಟು ಯೋಗ್ಯತೆ ಪಡ್ಕೊಂಡಿರ್ಲಿಲ್ಲ. ತನ್ನ ಶಕ್ತಿಯಿಂದ ಕಳ್ಸಕ್ ಪ್ರಯತ್ನ ಪಡ್ತಾನೆ. ನೋಡಿ ಅಲ್ಲಿ ಹೋಗ್ತಾನೆ, ಬಾಗ್ಲು ಎಂಟ್ರೆನ್ಸ್ ಅಲ್ಲಿ ಒದ್ದು ಕಳಿಸ್ಬಿಡ್ತಾರೆ, ಸೇರಿಸ್ಕೊಳಲ್ಲ ಒಳಗಡೆ. ಇನ್ನು ಅಲ್ಲೂ ಸೇರಿಸ್ಕೊಳ್ಳಿಲ್ಲ, ಇಲ್ಲಿಂದ ಅಂದ್ರೆ ಮತ್ತೇನ್ ಗತಿ? ಇದು ವಿಶ್ವಾಮಿತ್ರನಿಗೆ ನೋಡಿ ಒಂಥರ ಇಜ್ಜತ್ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ನೋಡಿ ಈಗ ಆತನಿಗೆ ಇನ್ನೊಂದು ಸ್ವರ್ಗವನ್ನ ಸೃಷ್ಟಿ ಮಾಡಿ ಕೊಡೋದು ನೋಡಿ, ಅದು ತ್ರಿಶಂಕು ಸ್ವರ್ಗ ಅಂತ. ಅದು ಈ ಕಡೆ ಭೂಮಿಲೂ ಇಲ್ಲ, ಆ ಕಡೆ ನೋಡಿ ಸ್ವರ್ಗದಲ್ಲೂ ಇಲ್ಲ. ನೋಡಿ ಮಧ್ಯದಲ್ಲಿ ನೋಡಿ ಆತ ತಲೆ ಕೆಳಗಾಗಿ ನೇತಾಡ್ತಾ ಇರೋದು ಒಂಥರ ನೋಡಿ, ಅದೊಂಥರ ಹಿಂಸೆ ಅಲ್ವಾ. ನೋಡಿ ಅದನ್ನ ತ್ರಿಶಂಕು ಸ್ಥಿತಿ ಅಂತ ಹೇಳೋದು. ನೋಡಿ ಹಿಂಗೆ ನೋಡಿ ಯೋಗ್ಯತೆ ಇಲ್ದೆ, ಆ ತರ ಗುಣ ಇಲ್ದೆ ನೋಡಿ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿರೋಕ್ ಆಗಲ್ಲ. ನೋಡಿ ಉದಾಹರಣೆಗೆ ಕೆಲವರಿಗೆಲ್ಲ ಕಾಫಿ ಟೀ ಕುಡಿಯುವಂತ ಚಟ ಇರತ್ತಲ್ವಾ, ಬೆಳಗ್ಗೆ ಇದ್ರೆ ಅವ್ರಿಗೆ ಒಂದು ಕಾಫಿ ಬೇಕು. ಹೌದು ಪ್ರಭುಜಿ. ಬಹಳಷ್ಟು ಜನ, ನಮಗೂ ಅದೇ ತರನೇ ಹಿಂದೆ ಅಭಿರುಚಿ ಇತ್ತು. ಮೊದಲಿತ್ತು ಪ್ರಭುಜಿ, ಮೊದಲು. ಈಗ ನೀವು ಲೋಕಕ್ಕೆ ಹೋಗ್ಬಿಟ್ಟು ಕಾಫಿ ಟೀ ಕೊಡಿ ಅಂದ್ರೆ ಕೊಡ್ತಾರೆ? ಅಲ್ಲಿ ಸಿಗುತ್ತಾ? ಸಿಗೋದೇ ಇಲ್ಲ. ಸಿಗೋದೇ ಇಲ್ಲ. ನೋಡಿ ಅಲ್ಲೋಗಿ ಹುಡುಕ್ಬೇಕು ಅಂತಂದ್ರೆ ನಿಮ್ಗೆ ಕಾಫಿ ಟೀ ಇಲ್ದೆ ನನ್ಗೆ ಇರಕ್ಕೆ ಆಗಲ್ಲ. ನಾವ್ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಇಲ್ಲೇ ತಯಾರಿ ಆಗಿರುತ್ತಲ್ಲ ಪ್ರಭುಜಿ, ಬಿಟ್ಟಿರ್ತೀವಿ. ಅದಕ್ಕೆ ಅದನ್ನೆಲ್ಲ ಬಿಟ್ಟಿದ್ದೀರಾ ಅಂತ ಪರೀಕ್ಷೆ ನೋಡಿ. ಅದೇ ತಯಾರಿ ಅಂದ್ರೆ ಅದೇ ನೋಡಿ. ಈ ತರದೆಲ್ಲಾನು ಈ ಅಭಿರುಚಿಗಳು ನೋಡಿ, ಈ ತರದೆಲ್ಲಾನು ಎಲ್ಲ ಇಟ್ಕೊಂಡು ಆ ಲೋಕಗಳಲ್ಲಿ ಹೋಗಿ ವಾಸ ಮಾಡಕ್ ಆಗೋದಿಲ್ಲ ನೋಡಿ. ಕೆಲವ್ರಿಗೆ ಈಗ ನಾನ್ ವೆಜ್ ತಿನ್ಬೇಕು ಅಂತ ಆಸೆ
ನೋಡಿ ಅದು ಗೋಮಾಂಸ ಬೀಫ್ ತಿನ್ಬೇಕು ಅಂತ ಕೆಲವ್ರಿಗೆ. ನೋಡಿ ಆ ಹೆಸರು ಹೇಳಿದ್ರೆ ನಾಲ್ಗೆ ಅವ್ರಿಗೆ ನೋಡಿ ರಸ ಸುರಿತಿರುತ್ತೆ. ಗೋಲೋಕ ವೃಂದಾವನದ ಒಳಗಡೆ ಹೋಗಿ ನಾನು ಬೀಫ್ ತಿನ್ಬೇಕು ಅಂದ್ರೆ ಆಗತ್ತಾ? ಗೋಲೋಕ, ಗೋವುಗಳ ಲೋಕ, ಇಲ್ಲ ಪ್ರಭುಜಿ, ಓಡಿಸ್ತಾರೆ. ಅದ್ರೊಳಗಡೆ ಪ್ರವೇಶ ಇರುತ್ತಾ? ಇಲ್ಲ ಇರೋದಿಲ್ಲ. ಪ್ರಭು. ನೋಡಿ ಈ ಸ್ವರ್ಗ, ನೋಡಿ ಭಗವಂತನ ನೋಡಿ ಈ ತರದ್ದು ಈ ಸತ್ಯಲೋಕನು, ಬೇರೆ ಬೇರೆ ಉನ್ನತ ಲೋಕಗಳಿದಾವಲ್ವಾ, ಊರ್ಧ್ವ ಲೋಕಗಳು, ಅಲ್ಲಿ ಹೋಗಿ ಈ ತರದ್ ಈಗ ನಿಷಿದ್ಧ 4 ನಿಯಮಗಳು ಈ ತರದೆಲ್ಲ ಇದಾವಲ್ವಾ, ಮಾಡಬಾರ್ದು ಈ ಕರ್ಮಗಳು ಎಲ್ಲ ಇದಾವಲ್ವಾ, ನೋಡಿ ಪಾಪಗಳು ಈ ತರ ಎಲ್ಲ ಇದಾವಲ್ವಾ, ಅಲ್ಲಿ ಹೋಗಿ ನನ್ಗ ಬೇಕು ಅಂದ್ರೆ ಎಲ್ಲಿ ಸಿಗತ್ತೆ? ಕಾಫಿ ಟೀನೇ ಸಿಗಲ್ಲ ಅಲ್ವಾ. ಕೆಲವು ಸತಿ ಭಕ್ತರು ನಮ್ ಜೊತೆ ಯಾತ್ರೆ ಬರ್ತಾರೆ, ಅವರು ಕುಟುಂಬಸ್ಥರನ್ನು ಕರ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಕಾಫಿ ಟೀ ಕುಡಿಬೇಕು ಅಂತ ಅವ್ರಿಗೆ ತಲೆ ನೋಡಿ, ಅವ್ರಿಗೆ ಚಿಟ್ಟತ್ ಬಿಡತ್ತೆ, ಅವ್ರಿಗೆ ಕಾಫಿ ಬೇಕು ಕಾಫಿ ಬೇಕು. ಆದ್ರೆ ಭಕ್ತರ ಸಂಘದಲ್ಲಿ ಕುಡಿಯಂಗಿಲ್ಲ. ಈ ತರ ಅನುಭವಗಳಾಗಿದಾವ ಯಾರಾದ್ರೂ ಯಾತ್ರೆಗೆ ಬಂದಾಗ ಅಥವಾ ಕೆಲವು ಸಂದರ್ಭಗಳಲ್ಲಿ? ನೋಡಿ ಅವ್ರಿಗೆ ಆಗಿದೆ ತುಂಬಾ ಪ್ರಭು, ಆಗಿದೆ. ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ. ಕಾಫಿ ಬೇಕು ಕಾಫಿ ಬೇಕು ಕಾಫಿ ಬೇಕು ಕಾಫಿ ಬೇಕು ಕಾಫಿ ಬೇಕು ಅನ್ಸ್ತಿರುತ್ತೆ, ಆದ್ರೆ ಭಕ್ತರ ಮಧ್ಯದಲ್ಲಿ ಕಾಫಿ ಕುಡಿಯಂಗಿಲ್ಲ. ಹೆಂಗಿದು ನೋಡಿ. ನೋಡಿ ಅವ್ರಿಗೆ ನಾವೇನ್ ಮಾಡ್ತೀವಿ ಭಕ್ತರ ಸಂಘದಲ್ಲಿ? ನೋಡಿ ಆ ಕಾಫಿಗಿಂತಲೂ ಉನ್ನತವಾದದ್ರಲ್ಲಿ ತೊಡಗ್ಸಕ್ ಪ್ರಯತ್ನ ಮಾಡ್ತೀವಿ ಅಲ್ವಾ. ಕೀರ್ತನೆಯಲ್ಲಿ, ಕಥೆಯಲ್ಲಿ, ನೋಡಿ ಭಗವಂತನ ನೋಡಿ ಬೇರೆ ಬೇರೆ ಲೀಲಾ ಸ್ಥಳಗಳನ್ನ ದರ್ಶನ ಮಾಡೋದ್ರಲ್ಲಿ, ಭಗವಂತನ ಶ್ರೀ ವಿಗ್ರಹ ನೋಡಿ ದರ್ಶನ ಮಾಡೋದ್ರಲ್ಲಿ, ಇಂಥದ್ರಲ್ಲಿ ನಾವು ತೊಡಗಿರ್ತೀವಿ. ಕಾಫಿ ಇನ್ನೂ ಜ್ಞಾಪಕ ಇರಲ್ಲ, ಟೀ ಕೂಡ ಜ್ಞಾಪಕ ಇರಲ್ಲ. ನೋಡಿ ಇನ್ನು ಬಾಕಿ ಇನ್ನೇನೇನೆಲ್ಲ ಇದಾವೋ ಅವೆಲ್ಲ ಹೆಸರು ಹೇಳಲ್ಲ ನಾನು. ನೋಡಿ ಇವೆಲ್ಲ ಜ್ಞಾಪಕ ಇರೋದಿಲ್ಲ ಸಹಜವಾಗಿನೇ. ನೋಡಿ ಹಂಗೆ ನೋಡಿ ಕೆಲವರು ಈ ಮದ್ಯಪಾನ ಮಾಡೋರು, ಸಾರಾಯಿ ಕುಡಿಯೋರು, ಸಿಗರೇಟ್ ಸೇದೋರು, ನೋಡಿ ಹಿಂಗೆ ಭಕ್ತರ ಸಂಘಕ್ಕೆ ಬಂದ್ರೆ ಅವ್ರಿಗೆ ತುಂಬಾ ಕಷ್ಟ. ಯಾಕೆ ಬರಲ್ಲ ಅಂದ್ರೆ ಇದೆ ಅವ್ರ ಚಟಗಳ ಬಿಟ್ಟಿರಕ್ ಆಗಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಹಂಗೆ ಇಲ್ಲೇ ನೋಡಿ ನಮ್ಮ ಮಧ್ಯದಲ್ಲೇ ನೋಡಿ. ನೋಡಿ ಹಂಗಾಗಿ ಈ ಲೋಕಗಳಿಗೆ ಹೋಗ್ಬಿಟ್ರೆ ಮತ್ತೆ ಹೆಂಗ್ ಬದುಕ್ತಾರೆ ಅವರು ನೋಡಿ ಅಲ್ವಾ. ನೋಡಿ ಇರಕ್ ಆಗಲ್ಲ ಅವ್ರ ಕೈಯಲ್ಲಿ. ನೋಡಿ ಹಂಗೆ ಯಾರ್ಯಾರು ಎಲ್ಲೆಲ್ಲಿ ಅನ್ನೋದು ಬಹಳ ಸ್ಪಷ್ಟ ಇಲ್ಲೇ. ನೋಡಿ ಹಂಗೆ ರಜೋಗುಣ ಅಥವಾ ತಮೋಗುಣದಲ್ಲಿ ಇರೋರು ಈ ಭೂಲೋಕದ ಜನರ ಯಂತ್ರದಲ್ಲಿ ಕುಳಿತು ಬಲಪ್ರಯೋಗದಿಂದ ಮೇಲಿನ ಲೋಕಗಳನ್ನ ಪ್ರವೇಶಿಸಲಾರರು. ರಜೋಗುಣದ ಮನುಷ್ಯನು ಮುಂದಿನ ಜನ್ಮದಲ್ಲಿ ಹುಚ್ಚನಾಗುವ ಸಾಧ್ಯತೆಯೂ ಇದೆ. ನೋಡಿ ಹಿಂಗೆ ಯಾರು ಹಂಗೆ ಹುಚ್ಚು, ಅವನಿಗೆ ರಜೋಗುಣ ಆ ತರದೊಂದು ಪ್ಯಾಷನ್ ಬೆಳೆಸ್ಕೊಂಡಿರ್ತಾನೋ ರಜೋಗುಣ, ನೋಡಿ ಅವನು ಮುಂದಿನ ಜನ್ಮದಲ್ಲಿ ನೋಡಿ ಅದೇ ಹುಚ್ಚು ಹಿಡ್ದಿರುತ್ತೆ ಅವನಿಗೆ. ನೋಡಿ ಅವನು ಮುಂದಿನ ಜನ್ಮದ ಎತ್ತಿದ್ರೇನು ಕೂಡ ಅವನು ಅದೇ ಹೇಳ್ತಿರ್ತಾನೆ. ಅವನು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಬಯಸಿದ್ನೋ ನೋಡಿ. ಈ ಕೆಲವೊಂದು ಈ ಫಿಲಮ್ಗಳಲ್ಲೆಲ್ಲ ಇದನ್ನೇ ತೋರಿಸ್ತಾರೆ ನೋಡಿ. ನಾನು ಫಿಲಮ್ಗಳೆಲ್ಲ ಹೆಚ್ಚು ಈ ಪ್ರವಚನದಲ್ಲಿ ಪ್ರಸ್ತಾಪ ಮಾಡಕ್ ಇಷ್ಟಪಡಲ್ಲ, ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರಭುಪಾದರ ಈ ಸಾಲನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕೆಲವು ಫಿಲಮ್ಗಳ ಹೆಸರು ಹೇಳ್ತೀನಿ. ಯಾರಾದ್ರೂ ಈ ಕನ್ನಡ ಫಿಲಮ್ಗಳಲ್ಲಿ ಪುನರ್ಜನ್ಮ ಪಡ್ಕೊಂಡು ಮತ್ತೆ ಅವನು ಅದನ್ನೇ ಏನೋ ಒಂದು ಮಾಡೋಂಥದ್ದು ಏನಾದ್ರು ಕೇಳಿದಿರಾ? ಈ ತರ ಅರ್ಥ ಮಾಡ್ಕೊಳಕ್ ಅಷ್ಟೇನೆ ನಾನು ಫಿಲಮ್ ಬಗ್ಗೆ ಪ್ರೋತ್ಸಾಹ ಮಾಡ್ತಿರ್ತೀನಿ. ಕೆಲವೊಂದು ಮೂವೀಸ್ ಅಲ್ಲಿ ನೋಡಿದ್ವಿ ಪ್ರಭುಜಿ, ಆದ್ರೆ ಇವಾಗ ಮೂವಿ ಕಾಂಟ್ಯಾಕ್ಟ್ ಅನ್ನು ಮರ್ತಿದ್ವಿ ಪ್ರಭುಜಿ. ಹಾ ನೋಡಿ ಒಂದ್ ಮೂವಿಲಿ ನಾರದ ಮಹರ್ಷಿಗಳು ಸಹ ಒಂದು ಜನ್ಮ ಪಡ್ಕೊಂಡು ಅಲ್ಲಿ ಒಂದು ಒಂದು ಏನದು ಹೆಂಡತಿನ ಪಡ್ಕೊಂಡು ಮಕ್ಕಳು ಪಡ್ಕೊಂಡು ಬೇಡ್ಕೊಬಿಡ್ತಾರೆ ವಿಷ್ಣುನ, ನಂಗೆ ಈ ಜನ್ಮನೇ ಬೇಡ ಅಂತ. ಆ ಮೂವಿ ನೋಡಿದೀನಿ ಪ್ರಭುಜಿ, ತೆಲುಗುಲಿ ನಾಗೇಶ್ವರ. ಅವತ್ತು ಇವಾಗ ನನ್ಗೆ ಯಾವ ಮೂವಿ ನೆನ್ಪಿಲ್ಲ. ಓಕೆ ಓಕೆ. ನೋಡಿ ಹಂಗೆ ಏನೇನೋ ಫಿಲಮ್ಗಳು, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ನನಗೆ ಹೆಸರು ಜ್ಞಾಪಕ ಬರ್ತಿದಾವೆ. ಅದ್ರೇನು ಕೆಲ ಹೇಳ್ತೀನಿ ನೋಡಿ. ರಣಧೀರ ಫಿಲಮ್ ಅಲ್ಲಿ ನೋಡಿ ಆ ತಿರತ್ ಬರುತ್ತೆ. ಅವನು ಹಿಂದಿನ ಜನ್ಮದಲ್ಲಿ ಅವನನ್ನ ಕೊಂದಾಕ್ಬಿಟ್ಟಿರ್ತಾರೆ ನೋಡಿ. ಯಾರೋ ಒಬ್ಬ ಕೊಂದ್ಬಿಟ್ಟಿರ್ತಾಳೆ, ಅವನು ಮುಂದಿನ ಜನ್ಮ ಅದೆಲ್ಲ ಜ್ಞಾಪಕ ಬರುತ್ತೆ ನೋಡಿ. ಹಂಗೆ ನೋಡಿ ಅದ್ರಲ್ಲಿ ಬರುತ್ತೆ. ನಾನು ದಯವಿಟ್ಟು ಕ್ಷಮೆ ಇರ್ಲಿ, ನಾನು ಏನಪ್ಪ ಭಕ್ತನಾಗಿ ಕನ್ನಡ ಫಿಲಮ್ ಹಾಡು ಹೇಳ್ತಾರೆ ಅಂತ ನೋಡಿ. ಕೇಳಿ ಪ್ರೇಮಿಗಳೇ ಅಂತ ಒಂದು ಹಾಡು ಬರುತ್ತೆ ನೋಡಿ. ಅದ್ರ ನನಗೆ ಯುಗ ಪುರುಷ ಪ್ರಭುಜಿ. ಯುಗ ಪುರುಷನ ಅದು ಯುಗ ಪುರುಷ, ಯುಗ ಪುರುಷ. ನಮಗೂ ನೆನ್ಪಿದೆ ಪ್ರಭುಜಿ, ನಾವು ನೋಡಿದೀವಿ, ಅವಾಗ ನೋಡಿರೋದು ನೆನ್ಪಿದೆ ಪ್ರಭುಜಿ. ಒಬ್ಬಳು ಸುಂದರಿ ಇದ್ದಳು ಅಂತ ಬರುತ್ತೆ ಅದ್ರಲ್ಲಿ ನೋಡಿ. ಆಕೆ ಹೌದು, ಅದ್ರಲ್ಲಿ ರಾಮಕೃಷ್ಣ ಇರ್ತಾನೆ, ಇದ್ರಲ್ಲಿ ರವಿಚಂದ್ರನ್ ಆಗಿರ್ತಾನೆ ನೋಡಿ. ಆತ ಮುಂದೆ ಹುಟ್ಟು ಬರ್ತಾನೆ ನೋಡಿ. ಅವನ ಆ ನೋಡಿ ಇದೆಲ್ಲಾನು ಹೋಯ್ತು, ಅವನಿಗೆ ಹೋಗೋದಿಲ್ಲ ಅಲ್ವಾ. ಮುಂದಿನ ಜನ್ಮದಲ್ಲಿ ಹಂಗೆ ಮುಂದುವರಿಸ್ತಾನೆ
ನೋಡಿ ಅದೇ ತರನೇ ಇನ್ನೊಂದು ಯಾವ್ದೋ ಬಂಗಾರದ ಜಿಂಕೆ ಅಂತ ಒಂದು ಫಿಲ್ಮ್ ಕನ್ನಡದಲ್ಲಿ ಅಲ್ವಾ, ವಿಷ್ಣುವರ್ಧನ್ ಭಾರತಿ ಪಿಕ್ಚರ್. ವಿಷ್ಣುವರ್ಧನ್ ಭಾರತಿ. ಮತ್ತೆ ಹುಟ್ಟು ಬರ್ತಾನೆ ನೋಡಿ ರಜೋಗುಣದ ಮನುಷ್ಯನು ಮುಂದಿನ ಜನ್ಮದಲ್ಲಿ ಹುಚ್ಚನಾಗ್ತಾನೆ ಅನ್ನೋದು ಅದೇ ನೋಡ ಹಂಗೆ. ನೋಡ ಅದು ಹಂಗೆ ಮುಂದುವರಿಯುತ್ತೆ, ಅದು ಹೋಗಲ್ಲ. ಅದು ನೋಡಿ ಮುಂದಿನ ಜನ್ಮ ಪಡ್ಕೊಂಬಿಟ್ಟೆ ಅಂತಂದ್ರೆ ಹಿಂದಿಂದ ಹುಚ್ಚೆಲ್ಲ ಹೋಯ್ತು ಅಂತಲ್ಲ. ಯಾವನು ಯಾವ ಹುಚ್ಚನ್ನ ಇಟ್ಕೊಂಡಿರ್ತಾನೋ ಆ ಹುಚ್ಚನ್ನ ಮುಂದಿನ ಜನ್ಮದಲ್ಲಿ ಹಂಗೆ ಮುಂದುವರಿಸ್ತಾನೆ ಅಂತ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ ಕೆಲವೊಂದು ನಾವು ಎಲ್ಲ ನೋಡಿರೋ ಕೆಲವು ಹಳೆ ಫಿಲಮ್ಗಳ ಉದಾಹರಣೆ ಇಟ್ಕೊಂಡು ಹೇಳಕ್ ಪ್ರಯತ್ನ ಮಾಡ್ತೀವಿ. ಹಿಂಗೆ ಹೇಳಿದ್ರೆ ಜನಗಳಿಗೆ ಸ್ವಲ್ಪ ಅರ್ಥ ಆಗತ್ತೆ. ಓ ಹೌದಲ್ವಾ, ಫಿಲಮ್ ಅಲ್ಲೂ ಹಂಗೆ ಇದೆ ಅಲ್ವಾ, ಇಲ್ಲಿ ಹೇಳ್ತಿರೋದು ಪ್ರಭುಪಾದ್ರು ಅದನ್ನೇ ಹೇಳ್ತಿದಾರಲ್ವಾ. ಓ ಹಂಗಿದ್ರೆ ಏನ್ ಮಾಡ್ಬೇಕು, ಒಂದ್ ನಿಮಿಷ ಪ್ರಭು, ಹಾಗಿದ್ರೆ ನಾನು ಏನ್ ಮಾಡ್ಬೇಕು, ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಹುಚ್ಚರಾಗೋ ತರ ತಯಾರಿ ಮಾಡ್ಕೋಬೇಕಾ? ಇಲ್ಲ ಮುಂದಿನ ಕೃಷ್ಣ ಕಾನ್ಶಿಯಸ್ ಕಡೆ ಬರ್ಬೇಕು. ನೋಡಿ ಕೆಲವರು ಸತ್ರೇನು ದೆವ್ವ ಆಗಿ ನೋಡಿ ಕೆಲವ್ರು ಹೇಳ್ತಾರೆ, ನಾನು ಸತ್ರೇನು ದೆವ್ವ ಆಗಿ ನಿನ್ನ ಸುಮ್ಮನೆ ಬಿಡಲ್ಲ ಅಂತಾರೆ ಕೆಲವರು. ನೋಡಿ ಹಿಂಗೆ ನೋಡಿ ಹಂಗೆ ಹುಚ್ಚು ಬಿಟ್ಟೋಗಲ್ಲ. ಎಲ್ಲಿವರೆಗೂ ಬಿಟ್ಟೋಗಲ್ಲ ಅಂದ್ರೆ ನೋಡ್ರಿ ಈ ತರ ಪ್ರಭುಪಾದರ ಪುಸ್ತಕ ನೋಡಿ, ಪ್ರಭುಪಾದರ ಸಂಸ್ಥೆ ನೋಡಿ, ಪ್ರಭುಪಾದರ ಅನುಯಾಯಿಗಳು ನೋಡಿ, ಈ ತರದ್ದು ಏನೋ ಒಂದು ಅವರ ಕೃಪೆ ಅವ್ರ ಜೊತೆ ಸಿಗೋವರೆಗೂ ಹುಚ್ಚು ಬಿಟ್ಟೋಗಲ್ಲ. ನೋಡಿ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಪ್ರಭುಪಾದ್ರಿಗೆ ಏನ್ ಮಾಡ್ತಿದಾರೆ, ನಮ್ಗೆ ಇಟ್ಕೊಂಡಿರೋ ಹುಚ್ಚು ಬಿಡಿಸ್ತಿದಾರೆ ಅಂತ ಹೇಳಕ್ ಪ್ರಯತ್ನ ಮಾಡ್ತೀನಿ. ಏನೂ ಅರ್ಥ ಆಗ್ಲಿಲ್ಲ ನನ್ಗೆ ಅಂದ್ರೆ ಇಷ್ಟಾದ್ರೂ ಒಂದ್ ಸಾಲ ಜ್ಞಾಪಕ ಇಟ್ಕೊಳ್ಳೋಣ. ಪ್ರಭುಪಾದರ ಸಂಸ್ಥೆಯಲ್ಲಿ ಈಗ ದೆವ್ವ ಬಿಡ್ಸಕ್ಕೆ ಕೆಲವರೆಲ್ಲ ಇರ್ತಾರೆ ಗೊತ್ತಲ್ವಾ. ದೆವ್ವ ಬಿಡ್ಸೋ ಕೆಲವರೆಲ್ಲ ನೋಡಿ ಅವ್ರು ಇರ್ತಾರೆ. ಅವರು ಏನೋ ಈ ಹುಣಸೆ ಬರೆಯಲ್ಲಿ ಇಟ್ಕೊಂಡು ಬಡಿತಾರೆ, ಕೈಯಲ್ಲೂ ಬೇವಿನ ಸೊಪ್ಪುಗಳೆಲ್ಲ ಇಟ್ಕೊಂಡಿರ್ತಾರೆ ಅಲ್ವಾ. ನೋಡಿ ಅವರೆಲ್ಲ ಕೆಲವರೆಲ್ಲ ಇರ್ತಾರೆ, ಅದಕ್ಕೆ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಪ್ರಭುಪಾದ ಸಂಸ್ಥೆ ಏನಂತಂದ್ರೆ ರಜೋಗುಣದ ಮನುಷ್ಯ ನೋಡಿ, ಏನು ಒಂದು ಹುಚ್ಚು ಇಟ್ಕೊಂಡಿರ್ತಾನೆ ನೋಡಿ ಅವನು. ನೋಡಿ ತಮೋ ಗುಣದ ಮನುಷ್ಯ, ಅವನಿಗೇನು ಒಂದ್ ಮುಂದಿನ ದುರ್ಗತಿ ಆಗೋದಿರುತ್ತಲ್ಲ ಅವುಗಳಿಂದ ಬಿಡಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಇಷ್ಟ ಅರ್ಥ ಆಗೋಯ್ತಾ? ಎಲ್ಲ ಅರ್ಥ ಆಗೋಯ್ತು ನೋಡಿ. ಅದಕ್ಕೆ ನಾವು ಕೂಡ ಸ್ಪಂದಿಸ್ಬೇಕು. ನಾವು ಸ್ಪಂದಿಸಿಲ್ಲ ಅಂದ್ರೆ ನೋಡಿ ಅವ್ರು ಬಿಡ್ಸಕ್ ಆಗಲ್ಲ. ನೋಡಿ ನಾವು ಡಾಕ್ಟರ್ಗಳ ಹತ್ರ ಹೋಗ್ತೀವಿ, ಡಾಕ್ಟರ್ ನಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ನಾವು ಡಾಕ್ಟರ್ ಜೊತೆ ಸ್ಪಂದಿಸ್ಬೇಕು, ಹೌದಾ? ಡಾಕ್ಟರ್ಗಳಿಗೆ ನಾವು ಕೂಡ ಕೋಆಪರೇಟ್ ಮಾಡ್ಬೇಕು, ಸಹಕಾರ ಕೊಡ್ಬೇಕು. ಯಾವ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಆ ಡಾಕ್ಟರ್ ಆಗಿನೇ ನೋಡಿ ಆ ರೋಗಿಯನ್ನ ಚಿಕಿತ್ಸೆ ಕೊಟ್ಟು ವಾಸಿ ಮಾಡಕ್ ಆಗೋದಿಲ್ಲ. ನಮ್ಮ ಸಹಕಾರನೂ ಬೇಕು ನೋಡಿ. ಅವ್ರು ಹೇಳ್ದಂಗೆ ನಾವು ಔಷಧಿಗಳು ತಗೋಬೇಕು ನೋಡ. ಅವರು ಯಾವಾಗೆಲ್ಲ ಬನ್ನಿ ಇವೆಲ್ಲ ಸ್ಕ್ಯಾನ್ ಮಾಡಿಸಿ ಟೆಸ್ಟ್ಗಳು ಮಾಡಿಸಿ ಅಂದ್ರೆ ಎಲ್ಲ ಮಾಡಿಸ್ಬೇಕು ನೋಡಿ. ಯಾವ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಮುಟ್ಟಿ ಹಂಗೆ ವಾಸಿ ಮಾಡ್ಬಿಡಲ್ಲ, ಮ್ಯಾಜಿಕ್ ಎಲ್ಲ ಮಾಡಲ್ಲ ಡಾಕ್ಟರ್ಸ್. ನಾವು ಕೋಆಪರೇಟ್ ಮಾಡ್ಬೇಕು, ನಾವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು, ಸಹಕರಿಸ್ಬೇಕು. ಅವಾಗ್ಲೇ ಡಾಕ್ಟರ್ ನಮ್ಗೆ ನೋಡಿ ಈ ರೋಗವನ್ನ ವಾಸಿ ಮಾಡಕ್ ಸಾಧ್ಯ. ಅದೇ ತರನೇ ಪ್ರಭುಪಾದರು ಕೂಡ ನೋಡಿ ನಮ್ಗೆ ಇಟ್ಕೊಂಡಿರೋದು ರಜೋಗುಣ ಹುಚ್ಚು, ತಮೋ ಗುಣದ ಹುಚ್ಚು ನೋಡ. ಹಂಗೆ ಹರೇ ಕೃಷ್ಣ. ಯಾರು ಹೇಳಕ್ ಹೋಗ್ತಿದ್ರಿ ಏನು ಪ್ರಭುಜಿ? ಹೇಳಿ ಪ್ರಭು. ಹರೇ ಕೃಷ್ಣ. ಹಂಗೆ ಅತ್ಯಂತ ಕೀಳಾದ ತಮೋಗುಣವನ್ನು ಇಲ್ಲಿ ಅಸಹ್ಯವಾದದ್ದು ಎಂದು ವರ್ಣಿಸಿದೆ ನೋಡಿ. ಮೊದ್ಲು ನಾವು ಇಷ್ಟಾದ್ರೂ ತಿಳ್ಕೊಬೇಕು, ನಮ್ಮ ಸ್ಥಿತಿಗತಿ ತಿಳ್ಕೊಬೇಕು ಅಷ್ಟು. ನಾನು ಯಾವ ಗುಣದಲ್ಲಿದ್ದೀನಿ ನೋಡಿ, ಇದರ ಪರಿಣಾಮ ಏನು ನೋಡಿ. ಇದನ್ನ ಆತ್ಮಾವಲೋಕನ ಅಂತ ನನ್ನ ಬಗ್ಗೆ ನಾನು ನಿಜ ಹೇಳ್ಬೇಕು ಅಂದ್ರೆ ನಿಮ್ ಬಗ್ಗೆ ಅತ್ಯಂತ ಹೆಚ್ಚು ಯಾರಿಗ್ ಗೊತ್ತು ಅಂದ್ರೆ ನಿಮ್ಗೆ ಗೊತ್ತು. ನನ್ ಬಗ್ಗೆ ಅತ್ಯಂತ ಹೆಚ್ಚು ಯಾರಿಗ್ ಗೊತ್ತು ಅಂದ್ರೆ ನನ್ಗೆ ಗೊತ್ತು. ಹೌದಾ ಸುಳ್ಳ? ಹೌದಾ ಇದು? ಹೌದು ಪ್ರಭು, ಹೌದು ಪ್ರಭು. ಯಾರಿಗೂ ಗೊತ್ತಿರಲ್ಲ, ನಮ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಜ ಪ್ರಭು, ಇದು ಏನ್ ತಪ್ಪು ಮಾಡ್ತಾ ಇದೀವಿ ಏನು ಎಲ್ಲ ಗೊತ್ತಿರುತ್ತೆ. ನಮ್ದಿದು ನಮಗ್ ಗೊತ್ತಿರುತ್ತೆ, ನಮ್ಮ ಮಕ್ಕಳದು ನಮಗ್ ಗೊತ್ತಿರುತ್ತೆ ಪ್ರಭುಜಿ. ನಮ್ಮ ಮಕ್ಕಳಿಗೆ ನಮ್ದು ಗೊತ್ತಿರೋದಿಲ್ಲ. ಗೊತ್ತಿರಲ್ಲ. ಇಲ್ಲ ಮಾತಾಜಿ, ಅದು ನಮಗ್ ಗೊತ್ತಾಗಲ್ಲ. ಅದೇನೋ ಹೇಳ್ತಾರಲ್ಲ ಮಾತಾಜಿ, ಇಂಟದೊಂಗ್ ಈಶ್ವರುಡೇನ ಪೊಟ್ಟೆ ಕೈಯಲ್ದು ಅಂತ. ಅವ್ರ ಗುಣ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಮಾತಾಜಿ, ಮಕ್ಕಳದು ಗೊತ್ತಾಗಲ್ಲ, ಗಂಡಂದು ಗೊತ್ತಾಗಲ್ಲ ಮಾತಾಜಿ. ಯಾಕಂದ್ರೆ ಅವ್ರು ಅವ್ರು ಯಾಕೆ ಅಂತ ನಮಗ್ ಗೊತ್ತಿರಲ್ಲ. ಅದ್ರಲ್ಲೂ ಸ್ವಲ್ಪ ವ್ಯತ್ಯಾಸ ಅಂದ್ರೆ
ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ, ಸ್ವಲ್ಪ ಕಡಿಮೆ ಗೊತ್ತಿರುತ್ತೆ ಅಂತ ಹೇಳ್ಬೋದು ಅಲ್ವಾ. ಈಗ ಹೆಂಡತಿಗೆ ಪರ್ಸೆಂಟೇಜ್ ಸ್ವಲ್ಪ ಗೊತ್ತಿರುತ್ತೆ. ಬೇರೆಯವರಿಗೆ ಹೋಲಿಸಿದ್ರೆ ಹೆಂಡತಿಗೆ ಗಂಡನ ಬಗ್ಗೆ ಜಾಸ್ತಿ ಗೊತ್ತು. ಅದೇ ರೀತಿ ಗಂಡನಿಗೂ ಅಷ್ಟೇ, ಹೆಂಡತಿ ಬಗ್ಗೆ ಉಳಿದವರಿಗೆ ಹೋಲಿಸಿದರೆ ಹೆಚ್ಚು ಗೊತ್ತಿರುತ್ತೆ. ಅದೇ ತರ ತಂದೆ ತಾಯಿ ಕೂಡ ಮಕ್ಕಳ ಬಗ್ಗೆ ಬೇರೆಯವರಿಗೆ ಹೋಲಿಸಿದರೆ ನನಗೆ ಒಂದ್ ಸ್ವಲ್ಪ ಜಾಸ್ತಿ ನೋಡಿ. ಹಂಗೆ ಅಲ್ವಾ ಹೋಲಿಕೆಗಳೆಲ್ಲನು ನೋಡಿ ಒಂದು ಪ್ರಮಾಣ ನೋಡಿ ಆತರ. ಅದೇ ತರನೇ ನಮ್ ಬಗ್ಗೆ ನಮಗೇ ಕನಿಕರ ಬರುತ್ತೆ. ಅಯ್ಯೋ ಜೀವವೇ ನೋಡಿ. ಅದನ್ನೇ ನಮ್ಮ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ನಮ್ಮ ಗುರು ಮಹಾರಾಜರು ಅನುವಾದ ಭಾವಾರ್ಥವನ್ನ ಬರೆದಿದ್ದಾರೆ. ಯಾವ್ದ ಪುಸ್ತಕ ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಗೊತ್ತಾ? ಓದಿದ್ದೀರಾ? ನಾನು ಈ ಪುಸ್ತಕ ಬಗ್ಗೆ ಹಿಂದೆ ತುಂಬಾ ಪ್ರಸ್ತಾಪ ಮಾಡಿದ್ವಿ. ಇದನ್ನ ರಥಯಾತ್ರೆ ಆನಂದ್ ಪ್ರಭು ಅವ್ರನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಕ್ಲಾಸ್ ಮಾಡೋ ತರ ಕೂಡ ಮಾಡಿದ್ವಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಅದೇ ಪ್ರಭುಜಿ, ಸಮುದ್ರದಲ್ಲಿ ಹೋಗೋದು. ನೋಡಿ, ವೈಷ್ಣವಕ್ಕೆ ಅಂತ ಒಂದು ಪುಸ್ತಕ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ವೈಷ್ಣವಕ್ಕೆ? ಓದಿದೀವಿ ಪ್ರಭು. ನೋಡಿ, ಯಾರೆಲ್ಲ ಜಯಪತಾಕ ಮಹಾರಾಜರ ಶಿಷ್ಯರಿದ್ದೀರೋ, ಅವರಲ್ಲಿ ಅದೀಕ್ಷೆ ತಗೋಬೇಕು ಅಂತಿದ್ದೀರೋ, ಅವರ ನೋಡಿ ಅವರ ಆಶ್ರಯದಲ್ಲಿ ನೋಡಿ ಇದಿರೋ, ನಾವೆಲ್ಲರೂ ಇದನ್ನು ಓದ್ಲೇಬೇಕು. ಇದರಲ್ಲಿ 3 ಆಚಾರ್ಯರ ಕೃಪೆ ಇದೆ ನೋಡಿ. ಇಲ್ಲಿ ಗಮನಿಸಿ ನೋಡಿ, ಇಲ್ಲಿದೆ ಎ ಬೆಂಗಾಲಿ ಪೋಯಂ ಬೈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ. ಇದಕ್ಕೆ ಈ ವರ್ಸಸ್ ಟ್ರಾನ್ಸ್ಲೇಷನ್ ಅಂಡ್ ಎಕ್ಸ್ಟೆನ್ಸಿವ್ ಕೋಟ್ಸ್ ಬೈ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ. ಇದನ್ನ ಅನುವಾದ ಯಾರು ಮಾಡಿದ್ದಾರೆ ಅಂದ್ರೆ ಪ್ರಭುಪಾದರು ಮಾಡಿದ್ದಾರೆ. ಇದಕ್ಕೆ ಭಾವಾರ್ಥ ಯಾರು, ಕಾಮೆಂಟ್ರಿ ಯಾರು ಬರ್ದಿದ್ದಾರೆ ಅಂದ್ರೆ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಬರ್ತಿದ್ದಾರೆ. ಯಾರೆಲ್ಲ ಈ ಪುಸ್ತಕ ಓದ್ತಿರೋ ಈ 3 ಆಚಾರ್ಯರ ಕೃಪೆ ಸಿಗತ್ತೆ ನೋಡಿ. ಇದು ಏನ್ ಅದ್ರಲ್ಲಿ ವಿಶೇಷವಾಗಿದೆ ಅಂದ್ರೆ, ಇದರಲ್ಲಿ ವಾಟ್ ಕೈಂಡ್ ಆಫ್ ಎ ಡಿವೋಟಿ ಆರ್ ಯು, ನೀನ್ ಎಂತ ತರನಾದ ಭಕ್ತ ನೀನು ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋದು. ವೈಷ್ಣವಕ್ಕೆ ಅಂದ್ರೆ ನೀನ್ ಎಂತ ತರದ ವೈಷ್ಣವ ನೀನು ಅಂತ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಬರ್ದಿರೋಂತ ಒಂದು ಬೆಂಗಾಲಿ ಪದ್ಯ ನೋಡಿ. ಅದರಲ್ಲಿ ಹಿಂಗೆ ಶುರು ಆಗತ್ತೆ, ದುಷ್ಟಮನ ತುಮಿ ಕಿಸೇರ ವೈಷ್ಣವ ಅಂತ ಶುರು ಆಗುತ್ತದೆ. ನನ್ನ ಹತ್ರ ಈ ಪುಸ್ತಕ ಇದೆ, ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ ನೋಡಿ. ನಾನು ತಮ್ಮೆಲ್ಲರೆಲ್ಲ ಕೇಳ್ಕೊಳ್ತೀನಿ, 3 ಆಚಾರ್ಯರ ಕೃಪೆ ಬೇಕು, ಒಂದೇ ಪುಸ್ತಕದಲ್ಲಿ ಬೇಕು. 3 ಆಚಾರ್ಯರು ಅಂದ್ರೆ ಈ ಪುಸ್ತಕ ಓದಿ. ಈ ಪುಸ್ತಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಈ ಬುಕ್ ಸ್ವಲ್ಪ ಬೇಕಾಗಿತ್ತು ಪ್ರಭು, ನನ್ ಕನ್ನಡ. ಆಯ್ತು ಮಾತಾಜಿ, ನಮ್ ಟೆಂಪಲ್ ಅಲ್ಲಿ ಇದೆ. ನಿಮ್ಗೆ ಕೊಡ್ಸೋ ಪ್ರಯತ್ನ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ನಮ್ ಟೆಂಪಲ್ ಅಲ್ಲಿ ಇದೆ, ನೀವೇ ಜಸ್ಟ್ ವಾಕ್ ಇನ್ ಬುಕ್ ಸ್ಟಾಪ್ ಹೋಗಿ ಏನ್ ಪ್ರಭು ಹೆಸರು? ವೈಷ್ಣವಕ್ಕೆ ಅಂತ ತೋರಿಸ್ತಾ ಇದೀನಲ್ಲ, ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಲ್ಲ. ಜಸ್ಟ್ ಎಂಟ್ರಿ ಆಗಿ ಬುಕ್ ಶಾಪ್ಗೆ ಪುಸ್ತಕ ಕೇಳಿ ಸಿಗುತ್ತೆ ನೋಡಿ. ಹಿಂಗೆ ಇದು ದುಷ್ಟಮನ ತುಮಿ ಕಿಸೇರ ವೈಷ್ಣವ, ನೀನ್ ಎಂತ ತರದ ವೈಷ್ಣವ, ಮನಸ್ಸು ಬಗ್ಗೆ ಹೇಳ್ತಾ ಇರೋದು ನೋಡಿ. ಹಂಗೆ ಆತ್ಮಾವಲೋಕನ. ನಮ್ಮ ಮನಸ್ಸು ನನಗೇ ಗೊತ್ತು, ನಿಮ್ ಮನಸ್ಸು ನಿಮಗ್ ಗೊತ್ತು. ಈಗ ನಿಮ್ ಮನಸ್ಸು ನನ್ಗೆ ಗೊತ್ತಿಲ್ಲ, ನನ್ನ ಮನಸ್ಸು ನಿಮ್ಗೆ ಗೊತ್ತಿಲ್ಲ. ಈಗ ಆ ಮನಸ್ಸಿಗೆ ಬುದ್ಧಿ ಯಾರು ಹೇಳ್ಬೇಕು? ನೀವೇ ಹೇಳ್ಬೇಕು ನೋಡ. ಆ ಬುದ್ಧಿ ಹೇಳೋದೇ ಈ ಶ್ಲೋಕ, ಈ ಒಂದು ಪದ್ಯ ನೋಡ. ಹಂಗೆ ಇದನ್ನ ಓದಿದ್ರೆ ಒಳ್ಳೆ ವೈಷ್ಣವರಾಗ್ತೀವಿ ನೋಡ. ಹಂಗೆ ನೋಡಿ, ಈ ಪುಸ್ತಕನು ಕೂಡ ಮುಂದೆ ಚರ್ಚೆ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಯಾರಾದ್ರೂ ತಾವು ಓದ್ಕೊಂಡು ಈ ಪುಸ್ತಕದ ಬಗ್ಗೆ ವಾರಕ್ಕೆ ಒಂದಿನ ನೋಡಿ, ಗುರುವಾರದ ದಿನ ಗುರುಗಳ ಬಗ್ಗೆ, ಶುಕ್ರವಾರ ದಿನ ಪ್ರಭುಪಾದರ ಲೀಲಾಮೃತ ಬಗ್ಗೆ ನೋಡಿ. ನಮ್ಮ ಶಿವಪ್ರಾಣಕೇಶ್ವರಿ ಮಾತಾಜಿ ಅವರು ಕ್ಲಾಸ್ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ನೋಡಿ. ಹಂಗೆ ಶನಿವಾರ ದಿನ ಭಕ್ತಿ ರಸಾಮೃತ ಸಿಂಧು ನೋಡಿ. ಈ ತರದ ಹಂಗೆ ಇನ್ನೊಂದ್ ದಿನ ಗುರು ಮಹಾರಾಜರ ಮಾಯಾಪುರ್ ಟು ಮಿಲ್ವಾಕಿ ಟು ಮಾಯಾಪುರ್ ಅಂತ ಒಂದಿನ ಪುಸ್ತಕ ನೋಡಿ. ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಮುಂದೆ ನೋಡಿ. ಇದು ಕೂಡ ಒಂದು ಪುಸ್ತಕವನ್ನ ನಾವು ತಗೋಬಹುದು ನೋಡಿ. ಹಂಗೆ ನೋಡಿ, ಅತ್ಯಂತ ಕೀಳಾದ ತಮೋಗುಣವನ್ನು ಇಲ್ಲಿ ಅಸಹ್ಯವಾದದ್ದು ಎಂದು ವರ್ಣಿಸಿದೆ
ನಾವೇ ನಾವೇ ನಮ್ಮ ಮನಸ್ಸು ನೋಡಿ, ನಮ್ಮಲ್ಲಿರೋ ಈ ಗುಣಗಳು, ತಮೋ ಗುಣ, ಇದನ್ನೆಲ್ಲ ನಾವು ಎಚ್ಚೆತ್ಕೋಬೇಕು. ತಮೋ ಗುಣವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಪಾಯಕಾರಿ. ಐಹಿಕ ಪ್ರಕೃತಿಯಲ್ಲಿ ಅದೇ ಅತ್ಯಂತ ಕೀಳು ಮಟ್ಟದ ಗುಣ. ನೋಡಿ, ಇದನ್ನ ನಾವೇ ಕಂಡ್ಕೋಬೇಕು. ನಿಮ್ಮಲ್ಲಿರುವಂತ, ನನ್ನಲ್ಲಿರುವಂತ ನೋಡಿ, ಈ ಕೀಳು ಮಟ್ಟದ್ದು ಎಷ್ಟು ತೀವ್ರವಾಗಿದ್ದೀವಿ, ಎಷ್ಟು ತುಚ್ಛ, ಇದು ಗೊತ್ತಾಗೋದಿಲ್ಲ. ಬಹಳಷ್ಟು ಬಾರಿ ನಾನು ನಿಜ ಹೇಳ್ತೀನಿ, ದಯವಿಟ್ಟು ಹೇಳಿ, ಇವೆಲ್ಲ ಒಪ್ಕೋತೀರಿ, ನಾಟಕ ಮಾಡ್ತಿರ್ತೀವಿ ನಾವು, ಹೌದಾ? ತುಂಬಾ ಸಭ್ಯರ್ತರ, ತುಂಬಾ ಒಳ್ಳೆಯವ್ರ ನೋಡಿ ಪಾಲಿಶ್ ಮಾಡ್ಕೊಂಡು ನಡೆ ನುಡಿಯಲ್ಲಿ ನೋಡಿ, ನಾನು ಇದು ಒಬ್ಬೊಬ್ಬರ ಕಥೆನೂ ಹೇಳ್ತಿರೋದು. ನಾನ್ ನಿಮ್ ಬಗ್ಗೆ ನಾನು ಹೇಳ್ತಿಲ್ಲ, ನನ್ ಬಗ್ಗೆ ನಾನೇ ಹೇಳ್ಕೊತಿರೋದು. ಏನ್ ಹೇಳ್ದೆ ಮಾತಾಜಿ ನಾನೀಗ? ನಾವು ಈಗ ಹೌದು ಪ್ರಭುಜಿ. ಆತರ ನಟನೆ ಮಾಡ್ತೀವಿ ನೋಡಿ, ಅದು ಒಂಥರ ಒಳ್ಳೇದೇ ನೋಡಿ. ಒಂಥರ ಆದ್ರೆ ಎಲ್ಲೋ ಒಂದು ಹಂತದಲ್ಲಿ ನೋಡಿ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕು. ಎಷ್ಟ್ ದಿನ ನಟನೆ ಮಾಡ್ಕೊಂಡಿರೋದು? ನೋಡಿ, ಈ ತರ ಕೂಡ ಕೆಲವು ಸತಿ ನಟನೆ, ಬಹುಪಾಲು ನಟನೆ ಮಾಡ್ತಿರ್ತೀವಿ. ಆದ್ರೆ ಎಲ್ಲೋ ಒಂದು ಹಂತದಲ್ಲಿ ನೋಡಿ, ನಡೆ ನುಡಿ, ಆಚಾರ ವಿಚಾರ, ಇದೆಲ್ಲಾನು ನೋಡಿ, ನಮ್ಮ ಆಚಾರ್ಯರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಈ ಪುಸ್ತಕ ವೈಷ್ಣವಕ್ಕೆ ಅಂತ ಇದೆಯಲ್ಲ, ಈ ಪುಸ್ತಕಗಳು ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ ನೋಡಿ. ಅದ್ರಲ್ಲೂ ಒಂದು ನನಗೆ ತುಂಬಾ ಇಷ್ಟವಾದ ಸಾಲ ಏನಂದ್ರೆ ನೋಡಿ, ಪೂಜಾ ಪ್ರತಿಷ್ಠಾ ಶೂರ್ಕರ ವಿಷ್ಟ ಅಂತ ಹೇಳ್ತಾರೆ. ಏನ್ ಮಾತಾಜಿ ಹಂಗಂದ್ರೆ? ತುಂಬಾ ಜನ ಕೇಳಿದಿರಿ ಇದನ್ನ, ಹಿಂದೆ ನಾವು ಚರ್ಚೆ ಮಾಡಿದ್ವಿ. ನಮ್ಗೆ ಏನ್ ಬರುತ್ತೆ ಪೂಜಾ ಪ್ರತಿಷ್ಠೆ, ನಮ್ಗೆ ಎಲ್ಲಾರು ಗೌರವ ಕೊಡ್ಬೇಕು, ಅದೆಲ್ಲ ಹಂದಿಯ ಮಲದಕ್ಕೆ ಹೋಲಿಸಿದ್ದಾರೆ. ಹಂದಿಯ ಮಲಕ್ಕೆ ಹೋಲಿಸಿದ್ದಾರೆ. ಹಂದಿ ತಿನ್ನೋದೇ ಮಲ, ಇನ್ನು ಅದ್ರ ಮಲ ಹೆಂಗಿರುತ್ತೆ ನೋಡಿ. ಲಾಭ, ಪೂಜಾ, ಪ್ರತಿಷ್ಠಾ, ಈ ಮೂರು. ಲಾಭ ಜ್ಞಾಪಕ ಇಟ್ಕೊಳ್ಳಿ, ಕಂಠಪಾಠ ಮಾಡ್ಕೊಳ್ಳಿ. ಏನ್ ಹೇಳಿದೆ ಮತ್ತೆ ನಾನು? ಲಾಭ, ಪೂಜಾ, ಪ್ರತಿಷ್ಠಾ. ಇದಕ್ಕೇನು ಹೋಲಿಸಿದ್ದಾರೆ? ಶೂರ್ಕರ ವಿಷ್ಟ, ಹಂದಿಯ ಮಲಕ್ಕೆ. ಶೂರ್ಕರ ವಿಷ್ಟ. ಲಾಭ, ಪೂಜಾ, ಪ್ರತಿಷ್ಠಾ ನೋಡಿ. ಪೂಜಾ ಪ್ರತಿಷ್ಠಾ ಶೂರ್ಕರ ವಿಷ್ಟ. ನನಗೆ ಆ ಪುಸ್ತಕದಲ್ಲಿ ಓದಿರೋದು ತುಂಬಾ ಇಷ್ಟವಾಗಿರೋ ಸಾಲಿದು ನೋಡಿ. ಯಾವತ್ತೂ ಮರೆಯಲ್ಲ ಅನ್ನೋದು ಸಾಲು ನೋಡಿ. ಇದು ಅವಾಗ ನೋಡಿ ಹಂಗೆ ನೋಡಿ. ಇದ್ರಲ್ಲೇ ನೋಡಿ, ಈ ಮನಸ್ಸಿಗೆ ಚಪ್ಪಲಿ ಹೊಡಿಬೇಕು ಅಂತೆಲ್ಲ ಕೇಳಿರ್ತೀರೇನೋ ಕೆಲವು ಲೆಕ್ಚರ್ ಅಲ್ಲಿ. ಭಕ್ತಿಸಿದಂಗ್ ಠಾಕೂರ್ ಈ ಪುಸ್ತಕದಲ್ಲೇ ಹೇಳೋದು ಆತರ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಚಪ್ಪಲಿಯಲ್ಲಿ, ಪರ್ಕೆಯಲ್ಲಿ ಮನಸ್ಸನ್ನು ಹೊಡ್ಕೊಳ್ಳಿ ಅಂದ್ರೆ ನೋಡಿ, ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಆತರ. ನೋಡಂಗೆ ಕೀಳು ಮಟ್ಟದ ಗುಣ ಅಂದ್ರೆ ಹಂಗೆ ಮನುಷ್ಯನ ಮಟ್ಟಕ್ಕಿಂತ ಕೆಳಗೆ ಪಕ್ಷಿಗಳು, ಪ್ರಾಣಿಗಳು, ಸರೀಸೃಪಗಳು, ಮರಗಳು ಇತ್ಯಾದಿಯಾಗಿ 80 ಲಕ್ಷ ಜೀವವರ್ಗಗಳಿವೆ. ತಮೋ ಗುಣವನ್ನು ಬೆಳೆಸಿಕೊಂಡದಕ್ಕೆ ಅನುಗುಣವಾಗಿ ಜನರನ್ನು ಈ ಅಸಹ್ಯ ಸ್ಥಿತಿಗಳಿಗೆ ಇಳಿಸಲಾಗುತ್ತದೆ. ಇಲ್ಲಿ ತಾಮಸಾಹ ಎನ್ನುವ ಪದವು ಮುಖ್ಯವಾದದ್ದು. ತಾಮಸಾಹ ಪದವು ಮೇಲಿನ ಗುಣಕ್ಕೇರದೆ ನಿರಂತರವೂ ತಾಮಸ ಗುಣದಲ್ಲಿ ಉಳಿಯುವವರನ್ನು ಸೂಚಿಸುತ್ತದೆ. ಅವರ ಭವಿಷ್ಯವು ಬಹು ಕತ್ತಲು ನೋಡಿ. ಹಿಂಗೆ ಭವಿಷ್ಯ ಗೊತ್ತಾಗ್ಬಿಡುತ್ತೆ ಅವ್ರು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನೋಡಿ. ಅದಕ್ಕೆ ನಮ್ ಬಗ್ಗೆ ನಾವೇ ನೋಡ್ಕೊಂಡಾಗ ನಮ್ ಭವಿಷ್ಯ ನಮ್ಗೆ ಗೊತ್ತಾಗುತ್ತೆ, ಹೌದಾ? ಯಾಕಂದ್ರೆ ನಿಮ್ಮ ಆಳ, ನಿಮ್ಮಲ್ಲಿರೋ ತೀವ್ರತೆ, ಆ ಗುಣ ನೋಡಿ, ಅವೆಲ್ಲ ನಿಮ್ಗೆ ಗೊತ್ತು, ನನಗೆ ಗೊತ್ತು. ಈಗ ನಾನೇ ನೋಡ್ಕೊಂಡು ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನನ್ನ ಉದ್ಧಾರಕ್ಕೆ ನಾನೇ ಪ್ರಯತ್ನ ಮಾಡ್ಬೇಕು. ನನ್ನ ಉದ್ಧಾರಕ್ಕೆ ನೀವು ಪ್ರಯತ್ನ ಮಾಡ್ಬೇಕಾ ಮಾತಾಜಿ? ಆಗಲ್ಲ ಪ್ರಭುಜಿ, ನಾವೇ ಮಾಡ್ಬೇಕು. ನಿಮ್ಮ ಹೊರೆ ಭಾರ ನೋಡಿ, ಆ ಗಂಟು ಮೂಟೆ ನೀವೇ ಹೊರ್ಬೇಕು ನೋಡಿ. ಇದು ಬಹಳ ಸತ್ಯವಾದ ಮಾತು. ಇಷ್ಟ ಅರ್ಥ ಆಗ್ಬಿಟ್ರೆ ನೋಡಿ, ಬದುಕಲ್ಲಿ ನೋಡಿ ಭೌತಿಕ ಪ್ರಪಂಚಕ್ಕೆ ವೈರಾಗ್ಯ ಬಂದ್ಬಿಡ್ಬೇಕು. ಇವಾಗ ಯಾರಿಗಾದ್ರೂ ಬಂದ್ಬಿಡ್ತಾ ಮಾತಾಜಿ? ನೋಡಿ, ಇಷ್ಟೇ ಹೇಳಿದ್ರೆ ಯಾರಿಗಾದ್ರೂ ನೋಡಿ, ಬಹಳ ಸೂಕ್ಷ್ಮವಾಗಿರ್ತಾರೆ ನೋಡಿ, ತುಂಬಾ ಸೂಕ್ಷ್ಮವಾಗಿರ್ತಾರೆ ನೋಡಿ. ಅವ್ರಿಗೆ ಇಷ್ಟ ಹೇಳ್ಬಿಟ್ರೆ ಹಂಗೆ ಇವಾಗ್ಲೇ ವೈರಾಗ್ಯ ತಕ್ಷಣ ನೋಡಿ. ಸೂಕ್ಷ್ಮ ಆಗಿರೋರ್ಗೆ ನೋಡಿ, ನಮ್ ಭಾರ, ನಮ್ ಮೂಟೆ ನೋಡಿ, ನಮ್ದು ನಾವೇ ಹೊರ್ಬೇಕು. ನಮ್ಮ ಬಗ್ಗೆ ನಾವೇ ಕನಿಕರ ಪಟ್ಕೋಬೇಕು. ನಮ್ ಬಗ್ಗೆ ನಾವೇ ನೋಡಿ ಅದಕ್ಕೆಲ್ಲಾನು ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು
ನೋಡಿ ಇನ್ನೊಬ್ರು ಯಾರಾದ್ರೂ ಒಬ್ರು ಆಶ್ರಯ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ನೋಡಿ ಅದು ಗುರುಗಳು ಮಾಡ್ತಾರೆ. ನೋಡಿ ಇನ್ಯಾರು ಹೆಚ್ಚಿಗೆ ನೋಡಿ ತಂದೆ ತಾಯಿನೋ ಗಂಡ ಹೆಂಡತಿನೋ ಮಕ್ಕಳು ಮೊಮ್ಮಕ್ಕಳು ಅಥವಾ ಸ್ನೇಹಿತರು ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ನೋಡಿ ನಮ್ ಸೈಕಲ್ ಬದುಕಿನ ಸೈಕಲ್ ನಾವೇ ತಗೊಳ್ಕೋಬೇಕು. ಬೇರೆಯವರು ಪುಕ್ಷಟ್ಟೆ ಮಾರ್ಗದರ್ಶನ ಮಾಡ್ಬೋದು, ಹಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಹಿಂಗೆ. ಹಂಗೆ ತಾಮಸ ಮತ್ತು ರಾಜಸ ಗುಣಗಳ ಮನುಷ್ಯರಿಗೆ ಸತ್ವಗುಣಕ್ಕೆ ಏರಲು ಒಂದು ಅವಕಾಶವಿದೆ. ಈ ಕ್ರಮಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ನೋಡಿ ಪ್ರಭುಪಾದರು ಎಷ್ಟೋ ಕಡೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಸಾಂದರ್ಭಿಕವಾಗಿ ನೋಡಿ ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಹೆಸರು ಅಂದ್ರೆ ಇದು ಅಂತ ಹೇಳ್ತಾರೆ. ನೋಡಿ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಸಾಂದರ್ಭಿಕವಾಗಿ, ಎಲ್ಲನೂ ಸರಿನೇ. ಪ್ರಭುಪಾದರು ನೋಡಿ ನಮ್ಗೆ ಸ್ಪಷ್ಟಪಡಿಸ್ತಿದ್ದಾರೆ. ನೋಡಿ ತಾಮಸ ಮತ್ತು ರಾಜಸ ಗುಣಗಳ ಮನುಷ್ಯರಿಗೆ ಸತ್ವ ಗುಣಕ್ಕೆ ಏರಲು ಒಂದು ಅವಕಾಶ, ಅದು ಕೃಷ್ಣ ಪ್ರಜ್ಞೆ. ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ ಪ್ರಭುಪಾದ. ನೋಡಿ ಕೃಷ್ಣ ಇಸ್ ಪ್ಯೂರ್, ಅವ್ರು ನೋಡಿ ಹಂಗಾಗಿ ಕಾನ್ಶಿಯಸ್ನೆಸ್ ಇಸ್ ಆಲ್ಸೋ ಪ್ಯೂರ್. ನೋಡಿ ಹಂಗೆ ಆದರೆ ಈ ಅವಕಾಶವನ್ನು ಬಳಸಿಕೊಳ್ಳದ ಮನುಷ್ಯನು ಖಂಡಿತ ಕೆಳಮಟ್ಟದ ಗುಣಗಳಲ್ಲಿಯೇ ಉಳುತ್ತಾನೆ. ನೋಡಿ ಇವನಿಗೆ ಕಂಜೂಸ್ ಅಂತ ಹೇಳೋದು, ಇಂಥವನ್ನೇ ಆತ್ಮಘಾತ ಅಂತ ಹೇಳೋದು. ನೋಡಿ ಆತ್ಮಹತ್ಯೆ ಮಾಡ್ಕೊಳಕ್ ಸಮ ಅಂತ ಹೇಳಿ. ನೋಡಿ ಆತ್ಮಹತ್ಯೆ ಕೊಟ್ಟಿರೋ ಅವಕಾಶ ಸಿಕ್ಕಿರೋ ನೋಡಿ ಈ ತರದೊಂದು ಸಂದರ್ಭ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋರ್ನ ಕಂಜೂಸ್ ಅಂತ ಕೂಡ ಹೇಳ್ತಾರೆ. ನೋಡಿ ಅದನ್ನೇ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಕಂಜೂಸ್ಗೆ ಎಂತರ ಏನಂತಾರೆ ಜಿಪುಣ, ಅದಕ್ಕೆ ಇನ್ನೊಂದು ಏನೋ ಕೃಪಣ. ವೆರಿ ಗುಡ್ ಮಾತಾಜಿ. ಒಬ್ಬೊಬ್ರು ನೋಡಿ ಎಷ್ಟು ಬುದ್ಧಿವಂತ. ಕೃಪಣ, ಅದಕ್ಕೆ ಆ ವಿರುದ್ಧ ಪದ ಏನ್ ಮಾತಾಜಿ? ಕೃಪಣ ಪದಕ್ಕೆ ವಿರುದ್ಧ ಪದ ಬ್ರಾಹ್ಮಣ ಪ್ರಭುಜಿ. ಮಾತಾಜಿ ಅವ್ರಿಗೆ ಹೆಂಗ್ ಚೆನ್ನಾಗಿ ನಾವು ಇಟ್ಕೊಂಡಿದ್ದಾರೆ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ನೋಡಿ ಬ್ರಾಹ್ಮಣ ಅದಕ್ಕೆ ವಿರುದ್ಧ ಪದ ಕೃಪಣ. ಕೃಪಣ ಅಂದ್ರೆ ಕಂಜೂಸ್ ಫೆಲೋ ಅಂತ, ಸ್ಟಿಂಜಿ, ಕಂಜೂಸ್, ಜೀವನದ ಕೊಟ್ಟಿರೋ ಸರಿಯಾಗಿ ಬಳಸ್ಕೊಳಕ್ ಗೊತ್ತಿಲ್ಲದೆ ಇರೋನು ಅಂತ. ನೋಡ ಚೆನ್ನಾಗಿ ಬಳಸ್ಕೊಳ್ಳೋನು ಬ್ರಾಹ್ಮಣ ಅಂತ ಹೇಳೋ. ಹರೇ ಕೃಷ್ಣ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಹೇಳಕ್ ಬಯಸ್ತೀರಾ? ಏನಾದ್ರು ಕೇಳಕ್ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಿಚುವೇಶನ್ ನೋಡಿದೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಿತ್ತು ಅಷ್ಟೇ ಪ್ರಭುಜಿ, ಅದನ್ನ ಕೇಳೋಣ ಅಂತ ಅನ್ಕೊಂಡೆ ಪ್ರಭುಜಿ. ಪರ್ಸನಲ್ ಆದ್ರೆ ಪರ್ಸನಲ್ ಆದ್ರೆ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ್ಲೂ. ಪರ್ಸನಲ್ ಅಲ್ಲ ಪ್ರಭುಜಿ. ಇದು ಒಂದು ಸಿಚುವೇಶನ್ ನೋಡಿದೆ ಪ್ರಭುಜಿ. ಇಲ್ಲಿ ನಾನು ಅವರು ಒಂದು ಊಟ ಮಾಡ್ತಾ ಇದ್ರು, ಸ್ವಲ್ಪ ಊಟ ಪಕ್ಕಕ್ಕಿಟ್ರು ಪ್ರಭುಜಿ. ಪಕ್ಕಕ್ಕಿಟ್ಬಿಟ್ಟು ನನ್ನನ್ನ ಕೇಳಿದ್ರು, ನಾನ್ ಪಕ್ಕಕ್ಕೆ ಊಟ ಇಡ್ತಿದ್ದೀನಿ ಯಾಕೆ ಗೊತ್ತಾ ಅಂತ ಕೇಳಿದ್ರು. ನಾನು ಭಗವಂತನ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ, ಅಪ್ಪ ಅಮ್ಮಗ ಹಪ್ಳ ಇಡ್ತಾ ಇದ್ದೀನಿ ಅಂದ್ರು. ಇದನ್ನ ನಾನ್ ಯಾವ ತರ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ತರ ಹೇಳ್ಬೇಕಿತ್ತು ಅಂತ ಒಂದ್ ಸ್ವಲ್ಪ ಗಲಿಬಿಲಿ ಆಯ್ತು. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ ಅನ್ಕೊಂಡೆ ಪ್ರಭುಜಿ. ಹಿಂಗೆ ನಮ್ಮಲ್ಲ ಕೆಲವರು ಅವ್ರ ಜೀವನದಲ್ಲಿ ನೋಡಿ ತಿನ್ನಕ್ ಮೊದ್ಲು ಕೆಲವ್ರು ನೆನ್ಸ್ಕೊಳ್ಳುವಂಥದ್ದು ನೋಡಿ ಈ ತರದ್ದು ಇದೆ. ನೋಡಿ ಈ ತರದ್ದು ನಾನು ನೋಡಿದ್ದೀನಿ. ನೋಡಿ ಅವ್ರಿಗೆ ಇನ್ನೂ ಉನ್ನತವಾದದ್ದು ಏನ್ ಮಾಡ್ಬೋದು ತಂದೆ ತಾಯಿಗೆ ಏನೋ ಅಂತದ್ ಗೊತ್ತಿಲ್ಲ. ನೋಡಿ ಅವರ ತಟ್ಟೆಯಲ್ಲೇ ನೋಡಿ ಪಕ್ಕಕ್ಕೆ ಇಡೋದು ತಿನ್ನಕ್ ಮೊದ್ಲು. ಕೆಲವರೆಲ್ಲರೂ ಊಟ ಮಾಡಕ್ ಮೊದ್ಲು ಈ ಕಾಗೆಗಳಿಗೋ ನಾಯಿಗೋ ಅಥವಾ ಒಂದು ಹಸುಗೋ ಆತರ ಒಂದು ಪರೀಕ್ಷೆ ಕೂಡ ಇಡುವಂಥದ್ದು ನೋಡಿದೆ. ನೋಡಿ ಇದು ಇನ್ನೂ ಉನ್ನತವಾದದ್ದೇ. ಮತ್ತೆ ಸಾಮಾನ್ಯವಾಗಿ ಏನು ನೆನೆಸ್ಕೊಳ್ದೆ ಪ್ರಾಣಿ ತರ ತಿನ್ಬಿಡೋದಕ್ಕಿಂತಲೂ ನೋಡಿ ಅವರು ಜನ್ಮ ಕೊಟ್ಟು ನೋಡಿ ಅವ್ರಿಗೆ ಇಷ್ಟೆಲ್ಲ ಅವಕಾಶ ಕೊಟ್ಟು ಬೆಳೆಸಿದಂತ ತಂದೆ ತಾಯಿನ ಊಟ ತಿನ್ನಕ್ ಮೊದ್ಲು ನೆನೆಸ್ಕೊಳ್ಳೋದು ಕೂಡ ಒಳ್ಳೇದೇ. ಅವ್ರಿಗೆ ಇನ್ನೂ ಉನ್ನತವಾದ ಒಳ್ಳೆಯಂಥದ್ದು ಅವ್ರಿಗೆ ಹೆಚ್ಚು ಗೊತ್ತಿಲ್ಲ. ನೀವೇನಾದ್ರೂ ಹೇಳ್ಕೊಡಕ್ ಸಾಧ್ಯ ಆದ್ರೆ ತಿಳಿಸಿ ಹೇಳ್ಕೊಡಿ. ನೀವು ಭಗವಂತನಿಗೆ ಇಡ್ತಾ ಇದ್ದೀರಾ ಅಂತ ಹೇಳ್ದೆ ನಾನು. ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಇಡ್ತಾ ಇದ್ದೀನಿ ಅಂದ್ರು. ನನ್ಗೊಂದ್ ಸ್ವಲ್ಪ ಕಾರ್ನರ್ ಅಲ್ಲಿ ಒಂದ್ ಬೇಜಾರಾಯ್ತು, ಅಯ್ಯೋ ಅಂತ. ಪಾಪ ಅವ್ರ ಆತ್ಮ ಹೋಗೋದು ಹೋಯ್ತಲ್ಲ, ಅವ್ರಿನ್ನು ಮೋಕ್ಷ ಪಡೆದು ಮತ್ತೆ ನಾವ್ ಅನ್ನ ಇಡ್ತಾ ಇದ್ರೆ ಅವ್ರು ಮತ್ತೆ ಇಲ್ಗೆ ಅಟ್ರಾಕ್ಟ್ ಮಾಡ್ತಾ ಇದೀವಾ ಅಂತ ಅನ್ಸ್ತು. ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿ. ಹಂಗಿಲ್ಲ, ಯಾರೋ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ ಆತ. ನೋಡಿ ಸಜ್ಜನ ವ್ಯಕ್ತಿ ಆತ. ಬಾಕಿಯವ್ರು ಬೇರೆಯವ್ರಿಗೆ ಹೋಲಿಸಿದ್ರೆ ಈತ ಉತ್ತಮ. ಆದ್ರೆ ಈ ಉತ್ತಮ ಅನ್ನೋದ್ರಲ್ಲಿ ಈಗ ಓದ್ತಿದ್ವಲ್ವಾ ಚರ್ಚೆಯಲ್ಲಿ, ಇನ್ನೂ ಉತ್ತಮ 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 ಅನ್ನುವಂಥದ್ದು ಇದ್ದೇ ಇರುತ್ತೆ. ಈತ ಸಾಮಾನ್ಯ ನೀವು ಅಪೇಕ್ಷೆ ಪಟ್ರಿ ಊಟ ಮಾಡಕ್ ಮೊದಲು ಭಗವಂತ ನೆನ್ಸ್ಕೊಳ್ಳಿ ಅಂತ. ಈತ ಯಾರೋ ಪುಣ್ಯಾತ್ಮ ಸಜ್ಜನ ವ್ಯಕ್ತಿ ನೋಡಿ ತಂದೆ ತಾಯಿನ ಜ್ಞಾಪಿಸ್ಕೊಂಡಿದ್ದಾನೆ. ಇದು ಕೂಡ ಉತ್ತಮನೇ, ಆದ್ರೆ ಅತ್ಯುತ್ತಮ ಅಲ್ಲ.
ನೋಡಿ ಅದನ್ನೇ ನಾವು ಹೇಳೋ ನೋಡಿ, ಭಗವಂತನ ತಂದೆ ತಾಯಿ ನೆನ್ಸ್ಕೊಂಡಿದ್ದಾನೆ, ಅದು ಓಕೆ. ಅದರಿಂದ ತಂದೆ ತಾಯಿಗಳಿಗೆ ಉದ್ಧಾರ ಆಗ್ತಾರ ಅಂತಂದ್ರೆ ನೋಡಿ, ಅದು ವಿಷ್ಣು ಪ್ರಸಾದ ಆಗಿದ್ರೆ ಉದ್ಧಾರ ಆಗ್ತಾರೆ. ಮಾತಾಜಿ ಆ ತಿಂತ ಇರೋಂತ ಆಹಾರ ಅದು ವಿಷ್ಣು ಪ್ರಸಾದ ಆಗಿದ್ರೆ ಆ ತಂದೆ ತಾಯಿಗಳಿಗೆ ಆತ ಸದ್ಗತಿ ಕೊಡುತ್ತೆ. ನೋಡಿ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಎಲ್ಲ ಆಗತ್ತೆ. ನೋಡಿ ಏಕಾದಶಿ ಉಪವಾಸ ಪಾರಣೆ ಮಾಡೋ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಪಿತೃಗಳನ್ನ ನೆನೆಸ್ಕೊಂಡು ಅವ್ರಿಗೆ ಭಗವಂತ ಸದ್ಗತಿ ಕೊಡಪ್ಪ, ಈ ಏಕಾದಶಿಯ ನೋಡಿ ಅವ್ರಿಗೆ ಪುಣ್ಯ ಫಲ ಅವ್ರಿಗೆಲ್ಲರಿಗೂ ಸಿಕ್ಕಿ ಅವ್ರಿಗೆಲ್ಲರಿಗೂ ಭಗವಂತನ ನಿನ್ನ ಆಶ್ರಯ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನೋಡಿ ಹಂಗೆ ಪ್ರಸಾದ ಪಾರಣೆ ಮಾಡಕ್ ಮೊದ್ಲು ಪ್ರಸಾದವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಆತರ ಮಾಡ್ತೀನಿ. ನೋಡಿ ಅದು ವಿಷ್ಣು ಪ್ರಸಾದ ಆಗಿ ಅದನ್ನ ಪಕ್ಕಕ್ಕಿಟ್ಟು ತಂದೆ ತಾಯಿಗಳಿಗೆ ಇದು ಅರ್ಪಣೆ ಅಂದ್ರೆ ತಂದೆ ತಾಯಿಗಳಿಗೆ ಸದ್ಗತಿ ಸಿಗುತ್ತೆ. ಇನ್ನು ಭಗವಂತ ನೆನೆಸ್ಕೊಂಡು ಆಮೇಲೆ ಮೊದ್ಲು ಮಾನಸಿಕವಾಗಾದ್ರೂ ಸರಿ. ನೋಡಿ ಕೊನೆ ಪಕ್ಷ ನೋಡಿ ನನಗೆ ನನ್ನ ಶಿಕ್ಷಾ ಗುರುಗಳು ಹೇಳಿದ್ರು, ಪರಮ ಪೂಜ್ಯ ಭಕ್ತಿ ವಿನೋದ್ ಸ್ವಾಮಿ ಮಹಾರಾಜರು. ನಾನು ಕೊಯಮತ್ತೂರಲ್ಲಿದ್ದಾಗ ಆ ಸಂದರ್ಭ ನಾನು ಹಾಸ್ಟೆಲ್ ಅಲ್ಲಿದ್ದೆ. ಅಲ್ಲಿ ನನ್ ವ್ಯವಸ್ಥೆ ಇರ್ಲಿಲ್ಲ ನೋಡಿ ಸಾತ್ವಿಕ ಆಹಾರಕ್ಕೆ. ಅದೆಲ್ಲ ಎಲ್ಲರೂ ಹೆಂಗ್ ತಿಂತಿದ್ರು ಹಂಗೆ. ನೋಡಿ ಪ್ರಾರಂಭ ಬಂದವರಿಗೆ ನಾವೆಲ್ಲ ಹೇಳಕ್ ಆಗಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ಬೇಡಿ, ಪ್ರಸಾದನೇ ತಿನ್ನಿ ಅಂತೆಲ್ಲ ಹೇಳಕ್ ಆಗಲ್ಲ. ನನ್ಗವ್ರು ಒಂದು ಒಳ್ಳೆ ಹೇಳಿದ್ರು, ನಾನು ಯಾವತ್ತೂ ಮರೆಯಲ್ಲ. ಅದನ್ನೇ ನಿಮ್ ಜೊತೆ ಹಂಚ್ಕೊತಿದ್ದೇನೆ. ಕೊನೆ ಪಕ್ಷ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ 3 ಸತಿ ಆದ್ರೂ ಹೇಳ್ಕೊಂಡು ತಿನ್ನು. ಹಾಸ್ಟೆಲ್ ಊಟನೇ ತಿನ್ನು, ವೆಜಿಟೇರಿಯನ್ನೇ ತಿನ್ನು. ಆ ಟೈಮಲ್ಲಿ ನಾನು ವೆಜಿಟೇರಿಯನ್ ಇದ್ದೆ. ನೋಡಿ ಅವ್ರು ಹಿಂಗೆ ಹೇಳಿದ್ರು, ನೋಡಿ ತಿನ್ನುವಂಥದ್ದು ನೀನು ಹೋಟೆಲ್ಗಾದ್ರೂ ಹೋಗು, ಪ್ಯೂರ್ ವೆಜಿಟೇರಿಯನ್ ಹೋಟ್ಲಿಗೆ ಹೋಗು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಾರ ಪರವಾಗಿಲ್ಲ, ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ ಹೇಳು ಅಂತ ಹೇಳಿ ಆಮೇಲೆ ಅದನ್ನ ವಿಷ್ಣುಗೆ ಅರ್ಪಿಸು. ಕೃಷ್ಣನ್ಗೆ ಅರ್ಪಿಸಕ್ ಆಗಲ್ಲ, ವಿಷ್ಣುಗೆ ಅರ್ಪಿಸು. ವಿಷ್ಣುಗೆ ಅರ್ಪಿಸಿದಾಗ ಅದು ನೋಡಿ ಅದು ಶುದ್ಧ ಆಗತ್ತೆ. ನೀನ್ ಪ್ರಾರ್ಥನೆ ಮಾಡ್ಕೋ, ಆಮೇಲೆ ಸ್ವೀಕಾರ ಮಾಡು ಅಂತ ಹೇಳಿದ್ರು. ನೋಡಿ ಹಂಗಾದ್ರೂ ಮಾಡ್ಬೋದು, ಕೊನೆಯ ಪಕ್ಷ ನೋಡಿ ಹಂಗಾದ್ರೂ ಮಾಡ್ಬೋದು. ನೀವು ಏನಾದ್ರೂ ಅವ್ರಿಗೆ ಏನಾದ್ರು ಹೇಳ್ತೀವಿ, ಸ್ವಲ್ಪ ಅವ್ರಿಗೆ ಇದ್ರ ಜೊತೆಗೆ ಇದನ್ನ ಸ್ವಲ್ಪ ಸೇರ್ಸ್ಕೊತೀವಿ ಅಂತಂದ್ರೆ ಬೇಕಾದ್ರೆ ಇಷ್ಟೇ ಹೇಳ್ಕೊಡ್ಬೋದು. ಯಾರೋ ಒಳ್ಳೆ ಸಜ್ಜನ ವ್ಯಕ್ತಿ ಆತ ನೋಡಿ. ಕೇಳೋಣ ಅಂತ ಅವರು ಸಜ್ಜನರೇನ ಅಂತ ಕೇಳೋಣ ಅನ್ಕೊಂಡೆ ಪ್ರಭುಜಿ. ಕೃಷ್ಣ ಕಾನ್ಶಿಯಸ್ಗೆ ಕರೆಯೋಣ ಅಂತ ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಅವ್ರಿಗೆ ಇಷ್ಟ ಆದ್ರೂ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಇಡೋಕ್ ಮೊದ್ಲು 3 ಸತಿ ವಿಷ್ಣು ಹೆಸರು ಹೇಳಿ, ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು. ಇನ್ನು ಬೇಕಾದ್ರೆ ಓಂ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾನ್ಗತೋಪಿವಾ ಯಹ ಸ್ಮರೇತ್ ಪುಂಡರಿಕಾಕ್ಷ ಸ ಬಾಹ್ಯ ಬಾಹ್ಯಂತರ ಶುಚಿ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಇಷ್ಟ ಹೇಳಕ್ ಆದ್ರೆ, ಶ್ಲೋಕ ಹೇಳ ಆದ್ರೆ ಅತ್ಯುತ್ತಮ. ಇಲ್ಲ ಆಗಲ್ಲ, ಅಷ್ಟೊಂದೆಲ್ಲ ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಕೊನೆ ಪಕ್ಷ ವಿಷ್ಣುವಿನ ಹೆಸರು 3 ಸತಿ ಹೇಳಿ ನೋಡಿ. ಅದನ್ನ ನಂತರ ಅವ್ರ ತಂದೆ ತಾಯಿಗಳು ಬೇಕಾದ್ರೆ ಪಕ್ಕಕ್ಕಿಟ್ಟು ನೋಡಿ ಅವರು ನೋಡಿ ಸ್ವೀಕಾರ ಮಾಡ್ಬೋದು. ನಾನು ಅನ್ಕೊಂತಾ ಇದ್ದೆ ಈ ಆತ್ಮಗಳು ಪಾಪ ಇನ್ನೊಂದ್ ದೇಹ ತಗೊಳಕೋ ಏನಕ್ಕೋ ಹೋಗಿರುತ್ತೆ. ನಾವ್ ಈ ತರ ಇಟ್ರೆ ಮತ್ತೆ ಅವಕ್ಕೆ ಇಲ್ಲೊಂದು ಅಟ್ರಾಕ್ಷನ್ ಆಗುತ್ತಾ, ಈ ಒಂದು ಭೂಮಿ ಮೇಲೆ ಮತ್ತೆ ನನ್ ಮಗ ನನ್ನಿದು ಅಂತ ಅಟ್ರಾಕ್ಷನ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಅದು ಆತರ ಇದು ಅಂದ್ರೆ ಪ್ರಭು ಇಲ್ಲಿ ಅವ್ರಿಗೆ ಇಲ್ಲಿ ಊಟ ತೆಗ್ದಿಡೋದ್ರಿಂದ ಅವ್ರಿಗೆ ಇನ್ನೊಂದು ಜನ್ಮದಲ್ಲಿ ಅವ್ರಿಗೆ ಆಹಾರ ಏನು ತೊಂದರೆ ಇಲ್ದಿರೋ ಸಿಗುತ್ತೆ ಅಂತ ಹೇಳ್ತಾರಲ್ವಾ? ನೋಡಿ ಅದು ಏನ್ ಹೇಳ್ತಾರಂದ್ರೆ, ನಾವೇನು ಪಿತೃಗಳಿಗೆ ಈಗ ಉದಾಹರಣೆಗೆ ನಮ್ಮ ಪಿತೃಗಳು ಅಂದ್ರೆ ನಮ್ಮಪ್ಪ ಅಮ್ಮ ತಾತ ಮುತ್ತಾತ ಇವರೇ ಅಂತ ಏನು ಅಲ್ಲ. ಪಿತೃ ದೇವತೆಗಳು ಅಂದ್ರೆ ಒಂದು ಗುಂಪು. ಅವರು ಕೂಡ ಈಗ ನೋಡಿ ಪಿತೃಲೋಕ ಅಲ್ಲಿರುವಂತದ್ದು. ಈಗ ಉದಾಹರಣೆಗೆ ತೀರ್ಕೊಂಡಿರುವಂತ ನಮ್ ತಂದೆನೋ ತಾತನೋ ಪುನರ್ಜನ್ಮ ಪಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈಗ ಅವ್ರಿಗೆ ನಾವು ಅರ್ಪಣೆ ತರ್ಪಣೆ ಮಾಡಿದ್ರೆ ಅವ್ರು ಬಂದು ಸ್ವೀಕಾರ ಮಾಡ್ತಾರ ಅಂದ್ರೆ ಅದು ಹಂಗ ಅಲ್ಬಂತೆ. ನನ್ನ ಕರ್ತವ್ಯವನ್ನ ನಾನ್ ಮಾಡ್ತೀನಿ. ಪಿತೃ ದೇವತೆಗಳು ಸ್ವೀಕಾರ ಮಾಡಿ ಅದನ್ನ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾರಪ್ಪ. ಇವಾಗ ಹೆಂಗೆ ನಾವು ಇಲ್ಲಿಂದ ಅಮೆರಿಕಾಗೆ ದುಡ್ಡು ಕಳ್ಸಿದ್ರೆ ಅದನ್ನ ಅವ್ರಿಗೆ ಅಲ್ಲಿ ಕನ್ವರ್ಟ್ ಮಾಡಿ ಅವ್ರು ಕೊಡ್ತಾರೆ. ಅದೇ ರೀತಿ ನಾವು ಮಾಡಿರೋದನ್ನ ಅವ್ರು ಇನ್ನೊಂದ್ ಜನ್ಮ ತಗೊಂಡ್ರು ಕೂಡ ಅಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಪುಣ್ಯದ ಲೆಕ್ಕದಲ್ಲಿ ಕೊಡ್ತಾರಂತೆ. ನೋಡಿ ಇದು ನಾವು ಮಾಡೋ ಕರ್ತವ್ಯ ಸೂಚಿಸುತ್ತೆ ಅಂತ ನನ್ಗೆ ಹಿರಿಯ ಭಕ್ತರು ಹೇಳ್ತಾರೆ ಅಷ್ಟೇ.
ನಾನೇನ್ ಮಾಡ್ಬೇಕು ಕರ್ತವ್ಯ ನಾನ್ ಮಾಡ್ತೀನಿ. ನೋಡಿ ಪ್ರಹ್ಲಾದ್ ಮಹಾರಾಜ, ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿ ಕರ್ತವ್ಯ ಮಾಡ್ಬೇಕಂತ ಹೇಳ್ತಾರೆ. ನಾನ್ ನೋಡಿ ಪ್ರಹ್ಲಾದ್ ಮಹಾರಾಜ ಹಿರಣ್ಯಕಶಿಪುವಿನ ಸಂದರ್ಭವನ್ನೇ ನಾವು ತಗೊಂಡ್ರೆ, ಪ್ರಹ್ಲಾದ್ ಮಹಾರಾಜನಿಗೆ ನೋಡಿ ನರಸಿಂಹದೇವರು ಹೇಳ್ತಾರೆ, ನೀನ್ ಏನಾದ್ರೂ ವರ ಕೇಳು ಅಂದ್ರೆ ಪ್ರಹ್ಲಾದ್ ಮಹಾರಾಜನ ಮೊದಲನೇ ಜ್ಞಾಪಕ ಬರೋದೇ ನೋಡಿ ಆತನ ನನ್ಗೇನು ವರ ಬೇಡ ಅಂತ ಹೇಳೋದು. ಇಲ್ಲ ನೀನ್ ಏನಾದ್ರೂ ತಗೊಳ್ಳೇಬೇಕು ಅಂದ್ರೆ ನೋಡಿ ಹಂಗಿದ್ರೆ ನೀನ್ ಕೊಡ್ತೀನಿ ಅಂತಂದ್ರೆ ಏನು ಅಂದ್ರೆ ನಮ್ ತಂದೆಗೆ ಮೋಕ್ಷ ಕೊಡು ಅಂತ ಕೇಳು. ಅದಕ್ಕೆ ಪ್ರಹ್ಲಾದ್ ಮಹಾರಾಜನ್ಗೆ ಏನ್ ಹೇಳ್ತಾರೆ ಅಂದ್ರೆ ಈಗಾಗ್ಲೇ ಮೋಕ್ಷ ಪಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳೋದು. ನೋಡಿ ಮೋಕ್ಷ ಈಗಾಗ್ಲೇ 7 ತಲಾಂತರ ನೋಡಿ 21 ತಲಾಂತರಗಳು ಅಂತ ಅಲ್ಲಿ ಬರುತ್ತೆ, ವಿವರ ಬರುತ್ತೆ. ಅವರೆಲ್ಲ ಈಗಾಗ್ಲೇ ಸದ್ಗತಿ ಮೋಕ್ಷ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಹಂಗೆ ಮೋಕ್ಷ ಪಡ್ಕೊಂಡಿದ್ರೆ ಆ ಹಿರಣ್ಯಾಕ್ಷ ಮತ್ತೆ ರಾವಣನಾಗಿ ಯಾಕೆ ಹುಟ್ಟಬರ್ಬೇಕು ಅಲ್ವಾ? ಮತ್ತೆ ನೋಡಿ ಈತ ದಂತವಕ್ರ ಶಿಶುಪಾಲನಾಗಿ ಬರೋದು ಅಲ್ವಾ? ನೋಡಿ ಆತನೇ ಜಯ ವಿಜಯ ಇರಲ್ವಾ ಅವರು? ನೋಡಿ ಇದು ನಾವು ಮಾಡೋ ಕರ್ತವ್ಯ, ನಾವು ಕೇಳೋ ಪ್ರಾರ್ಥನೆ, ಒಬ್ಬನ ಕರ್ತವ್ಯ, ಮಗನಾಗಿ ಮಾಡೋಂತ ಕರ್ತವ್ಯ. ನೋಡಿ ಅದು ಅವ್ರಿಗೆ ನೆನೆಸ್ಕೊಳ್ಳೋದು. ನೋಡಿ ಅವ್ರು ಹಿಂದಿನ ಜನ್ಮದಲ್ಲಿ ನೋಡಿ ಅವ್ರು ಮುಂದೆ ಏನಾಗಿ ಹುಟ್ಟಿರ್ತಾರೆ, ಏನೇನಾಗೆಲ್ಲ ಹೋಗಿರ್ತಾರೆ, ಅದೇನು ನಮಗ್ ಸಂಬಂಧ ಇಲ್ಲ. ನೋಡಿ ನಾವು ಮಾಡೋ ಕರ್ತವ್ಯ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದು. ನೋಡಿ ಇದು ನಮ್ ಪುತ್ರನಾಗಿ ಮಾಡೋ ಕರ್ತವ್ಯ. ಕೆಲವ್ರು ಕೇಳ್ತಾರೆ, ಇದೇ ತುಂಬಾ ಚರ್ಚೆ ಆಯ್ತು ನೋಡಿ. ತಂದೆ ಈಗ ಉದಾಹರಣೆಗೆ ನೋಡಿ ಪ್ರಭು ಶ್ರೀರಾಮಚಂದ್ರನ ತಂದೆ, ನೋಡಿ ಪ್ರಭು ಶ್ರೀರಾಮಚಂದ್ರನ ತಂದೆ ದಶರಥ್ ಮಹಾರಾಜ. ದಶರಥ್ ಮಹಾರಾಜನ್ ನೋಡಿ ಭಗವಂತನ ತಂದೆ ಅವ್ರ ಗತಿ ಏನಾಗತ್ತೆ? ಭಗವದ್ಧಾಮಕ್ಕೆ ಹೋಗ್ಬೇಕು ಅಲ್ವಾ? ನೋಡಿ ಈ ಮಹಾಭಾರತದಲ್ಲಿ ಎಲ್ಲ ಯಾದವರು ನೋಡಿ ಯಾರ್ಯಾರೆಲ್ಲ ಇರ್ತಾರೋ ನೋಡಿ ಅವ್ರದೆಲ್ಲ ಆತರ ಅವರೆಲ್ಲರೂ ದೇಹ ಬಿಟ್ಟ ನಂತರ ನೋಡಿ ಅವ್ರಿಗೆ ತರ್ಪಣ ಇವುಗಳೆಲ್ಲನೂ ಇರುತ್ತೆ. ಅವ್ರು ಭಗವದ್ಧಾಮಕ್ಕೆ ಹೋಗಿರ್ತಾರೆ. ಅವರು ನೋಡಿ ಅವ್ರಿಗೂ ತರ್ಪಣಗಳು ಇವೆಲ್ಲ ಮಾಡೋದೆಲ್ಲ ನಮ್ಮ ಕರ್ತವ್ಯಗಳು, ಪೂರ್ವ ಕರ್ಮ, ನೋಡಿ ಅಪರ ಕ್ರಿಯೆಗಳು. ನೋಡಿ ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಅವರು ವಾಪಸ್ ಬಂದು ಅವರೇ ಸ್ವೀಕರಿಸ್ತಾರೋ ಅದೆಲ್ಲ ನಮಗ್ ಸೆಕೆಂಡರಿ. ನಾವು ಕರ್ತವ್ಯ ಮಾಡ್ತೀವಿ. ಇದರಿಂದ ನನಗೆ ಒಳ್ಳೇದಾಗತ್ತೆ ಅಂತ ನಾನು ಇತ್ತೀಚಿನ ಈ ಪಿತೃಪಕ್ಷದಲ್ಲಿ ಈ ಪ್ರವಚನಗಳಾಗ್ತಿದ್ವು ನೋಡಿ, ಅದ್ರಲ್ಲಿ ನಾನು ಕೇಳಿ ಸಾರಾಂಶ ತಗೊಂಡದ್ದು ಈ ತರ. ಏನದು ಅಂದ್ರೆ ನಾನು ಯಾಕೆ ಈ ಅಪರ ಕ್ರಿಯೆಗಳು, ಈ ಪಿಂಡೋದಕ, ತರ್ಪಣ ಇವೆಲ್ಲ ಮಾಡ್ಬೇಕು ಅಂತಂದ್ರೆ ಇದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋದು ಕೂಡ ಒಂದು ಮುಖ್ಯ ಅಂಶ. ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಅವರು ಈಗ ಮೋಕ್ಷ ಪಡ್ಕೊಂಡು ಹೋಗಿರ್ತಾರೋ ನೋಡಿ, ಬೇರೆ ದೇಹ ಪ್ರವೇಶ ಮಾಡಿರ್ತಾರೋ, ಅದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೋಡಿ ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ. ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ, ಇದರಿಂದ ಸಂಪ್ರೀತರಾಗ್ತಾರೆ. ನಮಗೆ ಸಂತಾನ ನೋಡಿ ಬೇಕಾಗಿರುವಂತ ನೋಡಿ ಸೌಕರ್ಯಗಳು, ಆಹಾರ ನೋಡಿ ಇವೆಲ್ಲವೂ ಕೂಡ ಅವರು ಸಿಗೋಕೆ ಆಶೀರ್ವಾದ ಮಾಡ್ತಾರೆ ಅಂತ ವಿಚಾರ. ನೋಡಿ ಈ ತರದ್ದು ನಾನು ಇತ್ತೀಚಿನ ಪಿತೃಪಕ್ಷದ ಪ್ರವಚನಗಳಲ್ಲಿ ಕೇಳಿದ್ದೆ ನಾನು ಮಾತಾಜಿ. ಹಂಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ. ಪಿತೃಪಕ್ಷ ಬಂದಾಗ ಇವಾಗಲೇ ನೀವು ಬೇಕಾದ್ರೆ ತಿಳ್ಕೊಳ್ಳಿ, ತಪ್ಪಲ್ಲ. ಆ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗೆ ಬರುತ್ತೆ. ನಾನ್ ಕೇಳಿ ಅರ್ಥ ಮಾಡ್ಕೊಳ್ಳೋದು ಹಿಂಗೆ, ನಾವು ಮಾಡೋ ಕರ್ತವ್ಯ ಮೋಕ್ಷ ಪಡ್ಕೊಂಡಿದ್ರೇನು ಕೂಡ ನಾವು ಮಾಡ್ತೀವಿ. ಅವ್ರು ಬೇರೆ ದೇಹಕ್ಕೆ ಹೋಗಿದ್ರೇನು ಕೂಡ ಪಿತೃತರ್ಪಣಗಳಿದ್ ಮಾಡ್ತೀವಿ ನೋಡಿ. ಈ ತರದ್ದು ನೋಡಿ ಗಯಾ ಇವುಗಳೆಲ್ಲನು ತರ್ಪಣ ಮಾಡಿ ಬಂದವ್ರು ಮತ್ತಿನ್ ಮಾಡ್ಬೇಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾಡಿ ಇದರಿಂದ ನಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನೋಡಿ. ಹಂಗೆ ತಂದೆ ತಾಯಿಗಳ ಬಗ್ಗೆ ಅಂದ್ರೆ ಪಿತೃದೇವತೆಗಳಂದ್ರೆ ಹಂಗೆ. ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತಂದೆ ತಾಯಿಗಳ ವಿಚಾರವಾಗಿ ಬಂತಂದ್ರೆ ಪ್ರಭುಜಿ ಹೇಳಿ ಪ್ರಭುಜಿ. ಮತ್ತೆ ನಿಮ್ಗೆ ಉತ್ತರ ಸಿಗ್ತಾ? ಅರ್ಥ ಆಯ್ತು ಪ್ರಭುಜಿ, ನನ್ಗೂ ಅರ್ಥ ಆಯ್ತು, ಉತ್ತರನೂ ಸಿಕ್ತು ಪ್ರಭುಜಿ. ತುಂಬಾ ಕ್ಲಾರಿಟಿ ಸಿಕ್ತು ಪ್ರಭುಜಿ. ಪ್ರಭುಜಿ ಹೇಳಿ ಪ್ರಭು. ಪ್ರಕಾಶ್ ಪ್ರಭುಜಿ. ಪ್ರಭುಜಿ ಏನಿಲ್ಲ ಪ್ರಭುಜಿ, ಅದೇ ತಂದೆ ತಾಯಿ ವಿಚಾರ ಅಂತ ಬಂತು ಅಂದ್ರೆ ನಾವು ಅವ್ರನ್ನ ಇದ್ನಾಗ್ಲೇನೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಪ್ರಭುಜಿ. ಅವ್ರಿಗೆ ಯಾವ್ದು ನೋವಾಗದಂಗೆ ಅವ್ರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ನಾವು ಅವ್ರನ್ನ ನೋಡ್ಕೊಂಡ್ರೆ ಅದಂತ ಪುಣ್ಯ ಕೆಲಸ ಯಾವ್ದಿಲ್ಲ ಅಂತ ಅನ್ಸುತ್ತೆ ಪ್ರಭುಜಿ, ನನ್ನ ವೈಯಕ್ತಿಕ ಅನಿಸಿಕೆ. ನೋಡಿ ಹಂಗೆ ತೃಪ್ತಿ ಆಗೋದು ಅಂದ್ರೆ ನಾನು ನೋಡ್ತೀನಿ ನಮ್ ನೆಂಟ್ರುಗಳಲ್ಲೂ ನಮ್ಮಲ್ಲೂ
ನೋಡಿ ಅವ್ರಿಗೆ ಏನೇನ್ ಬೇಕೋ ಇಷ್ಟ. ನಾನು ಹೇಳದ್ನಲ್ಲ ಹಿಂದೆ, ನಮ್ಮ ಊರಲ್ಲಿ ಒಬ್ಬ ಪ್ರಾಣ ಬಿಡಕ್ ಮೊದ್ಲು ನೋಡಿ ಅವ್ನು ಒಂದ್ ಬಾಟ್ಲು ಸಾರಾಯಿ ಬೇಕು ಅಂತ ಕೇಳಿದ್ದ ಆತ. ಜ್ಞಾಪಕ ಇದೆಯಾ? ನಾನು ಒಂದ್ಸತಿ ಹಂಚ್ಕೊಂಡಿದ್ದೆ ನಿಮ್ ಜೊತೆಗೆ. ಹೇಳಿದ್ರಿ ಪ್ರಭುಜಿ, ಹೇಳಿದ್ರಿ. ಹೌದು ಪ್ರಭು ಹೇಳಿ. ಪ್ರಾಣ ಬಿಟ್ಟರೆ ನೋಡಿ ಆತ ಮಗ ಕರೀತಾನೆ. ಮಗನು ಅಯ್ಯೋ ನಮ್ಮಪ್ಪ ಏನೋ ಕರಿತಿದ್ದಾನೆ, ಪ್ರಾಣ ಹೋಗ್ತಿದ್ಯಂತೆ, ನನ್ನನ್ನು ಕರಿತಿದ್ದಾನೆ ಅಂತ ಅವ್ನು ಓಡ್ ಬರ್ತಾನೆ. ನೋಡಿ ಆತ ಪ್ರಾಣ ಹೋಗಕ್ ಮೊದ್ಲು ಕೇಳ್ತಾನೆ, ನನ್ಗೊಂದ್ ಲೋಟ ಸಾರಾಯಿ ಬೇಕು ಅಂತ ಕೇಳ್ತಾನೆ. ನೋಡಿ ಆತ ಮಗ ಅವ್ರ ಮನೇಲಿ ಇಟ್ಕೊಂಡೇ ಇರ್ತಾರೆ ಸಾರಾಯಿ, ಏನು ಅಪರೂಪ ಅಲ್ಲ ಅವ್ರ ಮನೇಲಿ ಸಾರಾಯಿ. ಗಂಗೆ ನದಿ ನೀರಿಲ್ದೇ ಇದ್ರೂ ಸಾರಾಯಿ ಇರುತ್ತೆ, ಸಾರಾಯಿ ಕೊಡ್ತಾನೆ. ನೋಡಿ ಆ ಸಾರಾಯಿ ಕುಡ್ದು ನೋಡಿ ಅವನಿಗೆ ಆಶೀರ್ವಾದ ಮಾಡದಂತೆ. ಆಮೇಲೆ ಹೇಳದಂತೆ, ಪೋಯಸ್ತಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳದಂತೆ. ನೀನ್ ಪೋತ ಉಂಡನ್ರಾ ಅಂತ ಹೇಳದನಂತೆ. ಅವನಿಗೆ ಆಶೀರ್ವಾದ ಮಾಡ್ದ ನಮ್ಮಪ್ಪ, ನನ್ ಕೈಯಾರೇನೆ ಒಂದ್ ಲೋಟ ಸಾರಾಯಿ ಕುಡಿಸ್ಕೊಂಡ. ನೋಡಿ ಈ ತರದ್ದು ತಂದೆ ತಾಯಿಗಳು ಕೂಡ ಇರ್ತಾರೆ. ನೋಡಿ ಅವ್ರಿಗೆ ನೋಡಿ ತುಂಬಾ ಕಷ್ಟ. ತಂದೆ ತಾಯಿಗಳು ವಯಸ್ಸಾದವ್ರಿಗೆ ನೋಡಿ ಅವ್ರಿಗೆ ಎಂತದ್ ಇಷ್ಟ ಅಂದ್ರೆ ನೋಡಿ ಈ ತರದೆಲ್ಲಾನು 4 ನಿಯಮಗಳು ಮೀರೋದೆಲ್ಲ ಇಷ್ಟ ಇರುತ್ತೆ ಕೆಲಸ. ನೋಡಿ ಅಂತವುಗಳನ್ನೆಲ್ಲ ಒದಗಿಸ್ಕೊಂಡು ಅವ್ರನ್ನ ಸಂತೋಷ ಪಡ್ಸಕ್ ಆಗೋದಿಲ್ಲ. ನೋಡಿ ಈ ತರದ್ದು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ನಾನು ನಮ್ಮ ಡಾಕ್ಟರ್ ಮನೆಗೆ ಒಂದ್ಸತಿ ಹೋಗಿದ್ದೆ. ಡಾಕ್ಟರ್ ಅವ್ರಪ್ಪ ಬೀಡಿ ಕುಡ್ಕೊಂಡಿದ್ರು. ನೋಡಿ ಅವ್ರಿಗೆ ಡಾಕ್ಟರ್ಗೆ ಒಂದ್ ಸ್ವಲ್ಪ ಮುಜುಗರ ಆಯ್ತು. ನೋಡಿ ನಮ್ಮಪ್ಪ ಸಿಗರೇಟ್ ಬೀಡಿ ಕುಡಿತಿದ್ದಾರೆ, ನೋಡ್ದವನು, ನಾನು ಅತಿಥಿಯಾಗಿ ಅವ್ರ ಮನೆಗೆ ಹೋದವನು ಏನ್ ಅನ್ಕೊಂಡು ಅವರೇ ಹೇಳ್ಬಿಟ್ರು. ನಮ್ಮಪ್ಪ ನೋಡಿ ವಯಸ್ಸಾಗಿದೆ, ಹಳೆ ಚಟಗಳು ಬಿಡೋದು ಕಷ್ಟ, ಅದಕ್ಕೆ ನಾನು ಕುಡ್ಕೊಳ್ಳಿ ಅಂತ ಅವ್ರನ್ನ ಏನು ನಾನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ, ಅವ್ರು ಹೇಳಿದ್ರೆ ಕೇಳೋದು ಇಲ್ಲ ಅಂತ ಅವರೇ ಹೇಳ್ಬಿಟ್ರು. ನಾನು ಕೇಳಲೇ ಇಲ್ಲ, ಅವರೇ ಹೇಳ್ಬಿಟ್ರು. ನೋಡಿ ಹಂಗೆ ಕೆಲವು ತಂದೆ ತಾಯಿಗಳನ್ನ ಸಂತೋಷವಾಗಿ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದ್ರೆ ಸಾಧ್ಯವಾದಷ್ಟು ಕೃಷ್ಣ ಪ್ರಜ್ಞೆ ಪ್ರಕಾರ ಕರ್ಕೊಂಬರೋ ಪ್ರಯತ್ನ ಮಾಡೋದು. ನೋಡಿ ನೋಡಿ ಹಂಗೆ ಹರೇ ಕೃಷ್ಣ ಪ್ರಭು. ಅವ್ರಿಗೆ ಒಂದೇ ಒಂದ್ ನಿಮಿಷ, ನಾನು ಇನ್ನು ಮುಗಿಸ್ಲಿಲ್ಲ. ನೋಡಿ ಹಂಗೆ ಅವ್ರಿಗೆ ಏನೇನೋ ಬೇರೆ ಬೇರೆ ನೋಡಿ ಕೀಳು ಮಟ್ಟದ ಅಭಿರುಚಿಗಳು ತಂದೆ ತಾಯಿಗಳಿಗೆ ಇರ್ತವೆ. ಅದನ್ನೆಲ್ಲ ಪೂರೈಸ್ತಾ ಹೋದ್ರೆ ನಮ್ಗೆ ನೋಡಿ ಪಾಪ ಅಂಟ್ಕೊಳ್ಳುತ್ತೆ. ನೋಡಿ ನಾವು ಕೂಡ ಸ್ವಲ್ಪ ಎಚ್ಚರಿಕೆ ಇರ್ಬೇಕು, ಏನು ಹೆಂಗೆ ವಿಚಾರಗಳು. ನೋಡಿ ಅದಕ್ಕೆ ಒಂದು ಕುಟುಂಬ ಅಂದ್ರೆ ಒಟ್ಟಿಗೆ ಕೃಷ್ಣ ಭಕ್ತಿ ಮಾಡೋ ಪ್ರಯತ್ನ ಮಾಡ್ಬೇಕು. ಎಷ್ಟಾಗುತ್ತೋ ಏನಾಗುತ್ತೋ ನೋಡಿ ಅದನ್ನ ಪ್ರಯತ್ನ ಮಾಡ್ಬೇಕು. ಹರೇ ಕೃಷ್ಣ. ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಬೇರೆ ರೀತಿ ಅಲ್ಲ, ಅವರು ಕೂಡ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಅವಕಾಶ ಮಾಡ್ಕೊಡೋ ತರ ಪ್ರಯತ್ನ ಮಾಡ್ಬೇಕು. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ, ಯಾರಿಗಾದ್ರೂ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಪ್ರಭು ನಿಮ್ಗೆ ಉತ್ತರ ಸಿಕ್ತಾ ಪ್ರಕಾಶ್ ಪ್ರಭು? ಹಾ ಪ್ರಭುಜಿ, ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋಣ, ಆದ್ರೆ 4 ನಿಯಮಗಳು ಮೀರದೆ ಇರೋ ತರ ನೋಡ್ಕೊಂಡ್ರೆ ಉತ್ತಮ ಪ್ರಭುಜಿ ಅಂತ ನಾನು ಹೇಳಕ್ ಪ್ರಯತ್ನ ಪಟ್ಟೆ ಪ್ರಭುಜಿ. ಅವ್ರಿಗೆಲ್ಲ ಎಲ್ಲ ಸೇವೆ ಮಾಡೋಣ, ಅವ್ರು ತುಂಬಾ ವಿನಮ್ರವಾಗಿರೋಣ, ಎಲ್ಲಾನು ಸರಿ. ಇದೊಂದು ಎಚ್ಚರಿಕೆ ಜೊತೆ ನಾನು ಹೇಳಿದೆ ಪ್ರಭುಜಿ, ಅಷ್ಟೇನೆ ಪ್ರಭು. ಅಲ್ವಾ ಪ್ರಭುಜಿ? ಕೃಷ್ಣ ಪ್ರಭು. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ನನ್ಗೂ ಒಂದು ಪ್ರಶ್ನೆ, ಅದು ಮನಸ್ಸಲ್ಲೇ ಇದಾಗುತ್ತೆ ಪ್ರಭು. ಹೇಳಿ ಪ್ರಭು ಹೇಳಿ. ನಾನು ಪ್ರತಿ ಕ್ಷಣ ಏನಾದ್ರು ಪ್ರಸಾದ, ಯಾವಾಗ ಪ್ರಸಾದ ತಗೋಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತಂದ್ 3 ಸರಿ ಹೇಳಿ ಕಡಿಗಿಟ್ಟು ಪ್ರಸಾದ ತಗೊಂಡ್ ಪ್ರಭು. ಆತರ ಮಾಡ್ಬೋದೋ ಮಾಡ್ಬಾರ್ದಂತ? ಈಗಾಗ್ಲೇ ನೀವೇನಾದ್ರೂ ಈಗ ನಿಮ್ ಮನೆಗೆ ಇಡೀ ಕುಟುಂಬ ಮಾತಾಜಿಯವರು ಕೂಡ ಭಕ್ತರಾಗಿರೋ ಕಾರಣವಾಗಿ ಈಗಾಗ್ಲೇ ನೀವು ಭೋಗ ಅರ್ಪಣೆ ಮಾಡಿದ್ರೆ ಆ ಭೋಗ ಅರ್ಪಣೆ ಮಾಡಿರೋದು ಪ್ರಸಾದ ಆಗಿರುತ್ತೆ. ಮತ್ತೆ ಹಂಗೆ ಅರ್ಪಣೆ ಮಾಡಬಾರ್ದು ಪ್ರಭುಜಿ, ಭೋಗ ಅರ್ಪಣೆ ಮಾಡಿದ್ರೆ. ನಾನು ಹೇಳಿದ ಅರ್ಥ ಆಯ್ತಾ ಪ್ರಭು? ಅಲ್ಲ ಪ್ರಭು, ಹೊರಗಡೆ ಎಲ್ಲ ಹೋಗಿರ್ತೀವಲ್ಲ ಪ್ರಭು. ಹಾ, ಅದು ನನ್ನ ಶಿಕ್ಷಾ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ಈ ತರ ಪ್ರಭು. ಯಾವ ತರ ಹೇಳಿ? ಕೃಷ್ಣನ್ಗೆ ಅರ್ಪಣೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಇನ್ಮೇಲೆ ನೀವ್ ಈ ತರ ಸ್ವಲ್ಪ ವ್ಯತ್ಯಾಸ ಮಾಡಿ. ಈಗ ಇದನ್ನ ಕೇಳದ್ಮೇಲೆ ಮಾಡ್ಕೋಬಹುದು. ನನ್ಗೆ ಅವ್ರು ಹಂಗೆ ಹೇಳ್ಕೊಟ್ಟಿದ್ದು ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಅವ್ರು ಹೇಳಿದ್ರು ಶ್ರೀ ವಿಷ್ಣು ಹೇಳು ಅಂತ ಹೇಳಿದ್ರು. ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನ ಅರ್ಪಿಸ್ಬಹುದು, ಏನನ್ನ ಅರ್ಪಣೆ ಮಾಡಬಾರ್ದು ಅಂತ ಹೇಳ್ತಾರೆ.
ನೋಡಾದ್ರೆ ಭಗವಂತ ಯಜ್ಞಪತಿ ವಿಷ್ಣು ಯಾರು ಎಲ್ಲ ಭೋಕ್ತಾರಂ ಯಜ್ಞ ಆ ವಿಷ್ಣುಗೆ ಹೇಳಿ ಅಂತ ಮಹಾರಾಜ್ ನನಗೆ ಅವತ್ತು ಹೇಳಿದ್ದು ನನಗೆ ಜ್ಞಾಪಕ ಇದೆ. ಹಂಗಾಗಿ ನಾನು ಅದನ್ನೇ ಅನುಸರಿಸ್ತೀನಿ. ನೀವು ಕೂಡ ಪ್ರಭು ನೋಡಿ ಆತರ ಆ ಶ್ಲೋಕ ಹೇಳಿದ್ರಲ್ಲ ಪ್ರಭು, ಆ ಶ್ಲೋಕ ಹೇಳಿದ್ರಲ್ಲ ಪ್ರಭು, ಪೂರ್ತಿ ಶ್ಲೋಕ ಶ್ರೀ ವಿಷ್ಣು ಅನ್ನೋದ್ರ ಜೊತೆ ಸೇರ್ಸ್ಕೊಂಡು. ನಾನು ಆಮೇಲೆ ರೆಕಾರ್ಡಿಂಗ್ ಹಾ ಸರಿ ಅದನ್ನ ನಾನು ಶೇರ್ ಮಾಡ್ತೀನಿ. ಅದು ಶೇರ್ ಮಾಡ್ತೀನಿ. ನೀವೆಲ್ಲಾನು ಕಂಡುಹಿಡಿಯುವ ಪ್ರಯತ್ನ ಮಾಡಬಹುದಾದ್ರಿಂದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಆ ಪ್ರಭು ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟಿದ ಹಬ್ಬ ಇದೆ ಪ್ರಭು. ಹರಿ ಹರಿ ಜೈ. ವಿಶ್ ಮಾಡಿ ಅಂತ ಕೇಳ್ತೀನಿ ಪ್ರಭು. ಆಧ್ಯಾತ್ಮಿಕವಾಗಿ ಬೆಳೀಲಿ ಅಂತ. ಪ್ರಭುಜಿಯವರು ತುಂಬಾ ಸಹಕಾರ ಕೊಡ್ತಾರೆ. ಮತ್ತೆ ನಾನು ಹಂಪಿ ಯಾತ್ರೆಯಲ್ಲಿ ಪ್ರಭುಜಿಯವ್ರ ಜೊತೆ ಇದ್ದು ನೋಡ್ತೀನಿ. ಪ್ರಭುಜಿಯವರು ಬಹಳ ಕೊಟ್ಟರು. ತುಂಬಾ ಸಂತೋಷ. ಇವತ್ತು ನಮ್ಮ ಜೊತೆಗೆ ಚೈತನ್ಯ ಯೋಗೇಶ್ ಪ್ರಭುಜಿಯವರು ಇದ್ದಾರೆ. ಪ್ರಭುಜಿಯವರೇ ತುಂಬಾ ಸಂತೋಷ ಪ್ರಭುಜಿ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಏನಾದ್ರು ತಪ್ಪಿದ್ರೆ ದಯವಿಟ್ಟು ತಿದ್ದಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ. ಇಲ್ಲ ಪ್ರಭು, ನಾನು ಇವಾಗ ಜಾಯಿನ್ ಆದೆ. ಅಂದ್ರೆ ನನ್ಗೆ ಚೆಕ್ ಮಾಡ್ತಿದ್ದೆ ಒಂದ್ಸರಿ ನೆಟ್ವರ್ಕ್ ಬರ್ತಿಲ್ಲ ಅಂತ. ಇವತ್ತು ಬಂದಿದೆ, ಅದು ಸಿಗುತ್ತೆ ಒಂದ್ಸರಿ. ದಯವಿಟ್ಟು ಆಶ್ರಮದಲ್ಲಿ ಪ್ರೇರಣೆ ಪ್ರಭು ನಮ್ಮ ಭಕ್ತರಿಗೆಲ್ಲರಿಗೂ ವಿಶೇಷ ಕೃಪೆ ಆಗುತ್ತೆ. ದಯವಿಟ್ಟು ಇನ್ಮೇಲೆ ಪ್ರಯತ್ನ ಮಾಡ್ತೀನಿ ಸಮಯ ನೋಡ್ಕೊಂಡು. ನಂದು ಯೂಶುವಲ್ ಬೆಳಿಗ್ಗೆ ಕ್ಲಾಸ್ ಇರುತ್ತೆ, ಮತ್ತೆ ಸಂಜೆನೂ ಕ್ಲಾಸ್ ಇರುತ್ತೆ. ಅದನ್ನ ಸಮಯ ಸೆಟ್ ಮಾಡ್ಕೊಂಡು ಮಾಡ್ತೀನಿ ಪ್ರಭುಜಿ ಇನ್ಮೇಲೆ. ಈಗ ಸದ್ಯ ಕ್ಲಾಸ್ ಏನಿಲ್ಲ, ಜಾಯಿನ್ ಆಗ್ತೀನಿ. ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಮತ್ತೇನು ವಿಷಯ ಶ್ವೇತಾ ಮಾತಾಜಿ, ಮತ್ತೆ ಯಾರ್ದಾದ್ರು ವಿಶೇಷ ದಿನಗಳಿದಾವ ಮಾತಾಜಿ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ ಪ್ರಭುಜಿ. ಮಾತಾಜಿ ಸುಂದರ ಚಿತ್ರಲೇಖ ಮಾತಾಜಿ ಅವರೇ, ಪ್ರಭುಜಿ ಅವ್ರ ಹೆಸರೇನ್ ಮಾತಾಜಿ? ಸುರೇಶ್ ಬಾಬು ಪ್ರಭು. ಸುರೇಶ್ ಬಾಬು ಅಲ್ವಾ ಮಾತಾಜಿ? ಹೌದು ಪ್ರಭು. ಮತ್ತೆ ಯಾರಾದ್ರೂ ಏನಾದ್ರು ವಿಶೇಷ ದಿನಗಳಿದಾವ? ಯಾರಾದ್ರೂ ಹೇಳೋರಿಗೆ? ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ನಾವೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಸುಂದರ ಚಿತ್ರಲೇಖ ಮಾತಾಜಿಯವರ ಪತಿ ಬಹಳ ಒಳ್ಳೆ ಭಕ್ತರು. ಮಾತಾಜಿಯವ್ರಿಗೆ ಎಲ್ಲ ಸಹಕಾರ ಕೊಡ್ತಾ ನೋಡಿ ಅವ್ರ ಭಕ್ತಿನ ಮುಂದೂಡಕ್ಕೆ ಪ್ರಭುಜಿಯವರು ನೆರವಾಗ್ತಿದ್ದಾರೆ, ಬೆಂಬಲವಾಗಿದ್ದಾರೆ. ನಮ್ಮ ಜೊತೆಗೆ ಹಂಪಿ ಯಾತ್ರೆಗೂ ಕೂಡ ಪ್ರಭುಜಿಯವರು ಬಂದಿದ್ರು. ಸುರೇಶ್ ಬಾಬು ಪ್ರಭುಜಿಯವರ ಜನ್ಮದಿನಕ್ಕೆ ನಾವೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಶುಭಾಶಯಗಳನ್ನ ಹೇಳೋಣ. 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ. ಇದನ್ನೆಲ್ಲ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ, ಹಾಗೇನೆ ತಮ್ಮ ಕುಟುಂಬದವರೆಲ್ಲರಿಗೂ ಸುರಕ್ಷಿತವಾಗಿರ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಅಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ वैष्णववृंद की जय, श्रील प्रभुपाद की जय, समवेत भक्त वृंद की जय। हरे कृष्ण महामंत्र की जय। हरे कृष्ण 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 हरे 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 राम 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 हरे राम राम हरे हरे। हरे कृष्ण प्रभुजी, दंडवत प्रणाम। हरे कृष्ण प्रभु, दंडवत प्रणाम प्रभु। हरे कृष्ण हरे कृष्ण 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 हरे हरे। प्रभु दंडवत। हरे कृष्ण प्रभु जी, दंडवत प्रणाम प्रभु। हरे कृष्ण। कृष्ण